ಎಲ್ಲವನ್ನೂ ಪಡಿಬೇಕು, ಜೀವನವನ್ನು ನಿರ್ವಹಿಸುವಾಗ ಆಗಬೇಕು ಅಂದರೆ ಧ್ಯಾನ ಅತ್ಯಂತ ಅದ್ಭುತವಾದಂಥ ವಿಧಾನ ಅಂತ. ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಆಲ್ಫಾಗೆ ಹೋಗಬೇಕು ಅಂತ ನ್ಯೂರೋ ಸೈಂಟಿಸ್ಟ್ ಹೇಳ್ತಾರೆ. ನಮ್ಮ ಮೆದುಳು ಚೆನ್ನಾಗಿರಬೇಕು ಅಂದರೆ ಆಲ್ಫಾ ಯಾವಾಗ ಅಂತಂದರೆ ಧ್ಯಾನ ಸ್ಥಿತಿ. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಮಾಂಸಾಹಾರ ಸೇವನೆ ಮಾಡಬೇಕಾ ಬೇಡವಾ ಅಂತ ಕೇಳ್ತಾರೆ. ಸಾಧಕನಾದವನಿಗೆ ಬರೀ ಸಾಧನೆ ಅಲ್ಲ, ಸಾಧನೆಯ ಜೊತೆಗೆ ಅವನ ಆಹಾರ ಪದ್ಧತಿಯು ಅತ್ಯಂತ ಪ್ರಮುಖವಾದದ್ದು. ಜೈನ ಧರ್ಮದಲ್ಲಿ ನಾವು ಆಹಾರ ಪದ್ಧತಿ ಮತ್ತು ಅವರ ರೀತಿ ನೀತಿ ಕೇಳಿಬಿಟ್ರೆ ಆ ಥರ ಬದುಕಕ್ಕೆ ಆಗಲ್ಲ ಅಂತ. ಕಾನ್ಷಿಯಸ್ನೆಸ್ಸನ್ನು ಹೈಲಿ ತಗೊಂಡು ಹೋಗ್ಲಿಕ್ಕೂ ಕೂಡ ಉಪವಾಸ ನನಗೆ ಸಹಾಯ ಮಾಡಿದೆ. ಯಾವ ಜೀವಿ ಕಡಿಮೆ ಊಟ ಮಾಡುತ್ತೆ ಅದರದ್ದು ಲಾಂಜಿವಿಟಿ ಜಾಸ್ತಿ ಇರುತ್ತೆ, ದೀರ್ಘಾಯುಷ್ಯ ಜಾಸ್ತಿ. ಯಾವ ಜೀವಿ ಹೆಚ್ಚು ತಿನ್ನುತ್ತೆ ನೀರಿಗೆ ಮೆಮೊರಿ ಇರುತ್ತೆ ಅಂತಾರೆ. ಅದು ನೆನಪಿಟ್ಕೊಳ್ಳುವಂತಹ ಶಕ್ತಿ ಅದಕ್ಕಿದೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮತ್ತೊಮ್ಮೆ ಸದ್ಗುರು ಶ್ರೀರಾಮ್ ಅವರ ಜೊತೆ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಭಗವಂತ ನನಗೆ ಒಂದು ಅವಕಾಶನ ಕಲ್ಪಿಸಿದ್ದಾನೆ. ಅವರ ಕಾರ್ಯಕ್ರಮ ಅಂದರೆ ನನಗೆ ಯಾವಾಗಲೂ ತುಂಬ ಸಂತೋಷ ಆಗುತ್ತೆ. ಏಕೆಂದರೆ ಬಹಳಷ್ಟು ಆಧ್ಯಾತ್ಮಿಕ ಚಿಂತಕರನ್ನು ನಾನು ನೋಡಿದ್ದೀನಿ. ಧ್ಯಾನದ ಬಗ್ಗೆ ಒಂದು ಆಳವಾಗಿ ಯಾವುದೇ ವಿಚಾರ ಆದರೂ ಅಭ್ಯಾಸ ಮಾಡುವುದು ನನ್ನ ಸ್ವಭಾವ. ಅದರಲ್ಲಿ ನನಗೆ ತುಂಬ ಒಂಥರ ಯಾವಾಗಲೂ ಒಂದು ಕಂಫರ್ಟಬಲ್ ಝೋನ್, ಆಮೇಲೆ ಒಂಥರ ಅವರ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ಏನಿದೆ ಅದು ಒಂಥರ ಸೂದಿಂಗ್ ಎಫೆಕ್ಟ್ ಅಂತ ಅನಿಸುತ್ತೆ. ಆ ಥರ ಕೊಡುವ ನಾನು ನೋಡಿರೋಂಥ ಎಲ್ಲ ಒಂದು ಆಧ್ಯಾತ್ಮಿಕ ಚಿಂತಕರಲ್ಲಿ ನನಗೆ ತುಂಬ ಒಂಥರ ಹತ್ರದವರು ಅಂತ ಅನ್ಸೋರು ಸದ್ಗುರು ಶ್ರೀರಾಮ್ ಅವರು. ಅವರ ಒಂದು ಮುಗುಳು ನಗೆ ಆಗಿರಬಹುದು, ಅವರು ಮಾತಾಡುವ ರೀತಿ ಆಗಿರ್ಬೋದು, ಅದು ಏನೋ ಒಂಥರ ತಾಯಿ ಮಗುವಿನ ಒಂದು ಯಾವ ರೀತಿ ಸಂಬಂಧ ಅನಿಸುತ್ತೆ ಅಷ್ಟು ನಮಗೆ ಆಪ್ತತೆಯನ್ನು ನೀಡುತ್ತೆ. ಹಾಗಾಗಿ ಮತ್ತೊಮ್ಮೆ ಅವರೊಂದಿಗೆ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಮೊದಲು ಭಗವಂತನಿಗೆ ವಂದಿಸ್ತೀನಿ. ಆಮೇಲೆ ತಮ್ಮ ಆಶೀರ್ವಾದ ಎಲ್ಲೋ ಒಂದು ಕಡೆ ಇದೆ, ಅದು ನನ್ನ ಈ ಥರ ತಮ್ಮ ಬಳಿ ಕರ್ಕೊಂಬಂದಿದೆ ಅಂತ ಎಲ್ಲೋ ನನ್ನ ಮನಸ್ಸಿನ ಭಾವನೆ. ಹಾಗಾಗಿ ಈ ದಿನ ಇದೊಂಥರ ಜುಗಲ್ಬಂದಿ ಅಂತಲೇ ಅನ್ಬಹುದು. ಒಂದು ಕಡೆ ಆಧ್ಯಾತ್ಮಿಕ ಚಿಂತಕರು, ಮತ್ತೊಂದು ಕಡೆ ವಿಜ್ಞಾನ ಮತ್ತು ಆಧ್ಯಾತ್ಮ ಒಂದು ನಾಣ್ಯದ ಎರಡು ಮುಖಗಳು. ಸಾಮಾನ್ಯವಾಗಿ ದೊಡ್ಡ ವಿಜ್ಞಾನಿಗಳನ್ನು ನೀವು ನೋಡಿ, ಐನ್ಸ್ಟೈನ್ ಆಗ್ಬೋದು, ನ್ಯೂಟನ್, ಎಲ್ಲರೂ ಒಂದು ಹಂತದಲ್ಲಿ ಅವರ ಸಾಧನೆಯ ಕೊನೆಯ ಹಂತಕ್ಕೆ ಬಂದಾಗ ಆಧ್ಯಾತ್ಮಿಕ ಚಿಂತಕರಾಗ್ಬಿಡ್ತಾರೆ ಅವರು. ಏಕೆಂದರೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ದೊರಕುತ್ತೆ, ಆದರೆ ಎಲ್ಲೋ ಒಂದು ಕಡೆ ದೊರಕೋದಿಲ್ಲ. ಕೊನೆಗೆ ಇದೇನಿದು, ಇದಕ್ಕೆ ಉತ್ತರನೇ ಸಿಕ್ಕಲ್ಲ ಅಂದಾಗ ಇಲ್ಲಿ ಏನೋ ಒಂದು ಶಕ್ತಿ ಇದೆ, ಯಾವುದೋ ನಮಗಿನ್ನ ಮೀರಿದ ಒಂದು ಶಕ್ತಿ ಇದೆ ಅಂತ ಅಂತಹ ದೊಡ್ಡ ವಿಜ್ಞಾನಿಗಳೇ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಹಾಗಾಗಿ ಅವರ ದೃಷ್ಟಿಕೋನದಲ್ಲೂ ಸಹ ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ಬಟ್ ಅದನ್ನು ಜನ ನೋಡುವ ರೀತಿ ಬೇರೆ ಬೇರೆಯಾಗಿದೆ. ಅದನ್ನು ಒಟ್ಟಾರೆ ನಾವು ನೋಡಿದಾಗ ಖಂಡಿತವಾಗ್ಲೂ ಒಂದು ದಿವ್ಯ ದರ್ಶನ ಅಂತ ನಾವೇನು ಹೇಳ್ತೀವಿ ಅದು ಸಿಕ್ಕಬೇಕು ಅಂತಂದರೆ ವಿಜ್ಞಾನನೂ ಬೇಕು, ಆಧ್ಯಾತ್ಮನೂ ಬೇಕು. ಹಾಗಾಗಿ ಇದು ಒಂಥರ ಜುಗಲ್ಬಂದಿಯಿಂದೆ ಅವರು ಆಧ್ಯಾತ್ಮದ ವಿಚಾರಗಳನ್ನು ಆಳವಾಗಿ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ನಾನು ವಿಜ್ಞಾನದಲ್ಲಿ ಅದನ್ನು ಯಾವ ರೀತಿ ಪುಷ್ಟೀಕರಿಸ್ಬಹುದು ಅಂತ ನಾನು ಕೆಲವೊಂದು ವಿಚಾರಗಳನ್ನು ಈ ದಿನ ನಾವಿಬ್ಬರು ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಇಡೀ ಜಗತ್ತನ್ನು ಕಾಡ್ತಾ ಇರುವ ಸಮಸ್ಯೆ ಅಂತಂದರೆ ಒತ್ತಡ. ಅದು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆಯಲ್ಲಿದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ ಕೃತಕ ಬುದ್ಧಿಮತ್ತೆ ಮುಂದೊಂದು ದಿನ ಗೊತ್ತಿಲ್ಲ ಮನುಷ್ಯನನ್ನು ಕಂಪ್ಲೀಟ್ ಅದು ಯಾವ ರೀತಿ ರಿಪ್ಲೇಸ್ ಮಾಡಿಬಿಡುತ್ತಾ ಏನೋ. ಎಲ್ಲೋ ಒಂದು ಕಡೆ ಅದರ ಜೊತೆ ಈ ನಾಗರಿಕತೆ ಅಥವಾ ತಾಂತ್ರಿಕತೆ, ಈ ಕೃತಕ ಬುದ್ಧಿಮತ್ತೆ ಇದರ ಜೊತೆಗೆ ಪ್ಯಾರಲಲ್ಲಾಗಿ ನಮ್ಮನ್ನು ಕಾಡುತ್ತಿರುವ ಬಹಳ ದೊಡ್ಡ ಸಮಸ್ಯೆ, ಮನುಕುಲವನ್ನು ಕಾಡುವ ಸಮಸ್ಯೆ ಅಂದರೆ ಮಾನಸಿಕ ಅನಾರೋಗ್ಯ. ಅದರಲ್ಲೂ ಪ್ರಮುಖವಾಗಿ ಒತ್ತಡ ಅಂತ ಅನ್ಬೋದು. ಇಡೀ ಜಗತ್ತು ಒತ್ತಡದ ಒಂದು ಫೈನಲ್ ಆಗಿ ಏನು ಅದಕ್ಕೆ ಒಂದು ಆನ್ಸರ್ ಅಥವಾ ಅದಕ್ಕೆ ಒಂದು ಔಷಧಿ ಅಂತ ನೋಡಿದಾಗ ದೊರಕಿರೋದೇ ಧ್ಯಾನ. ಹಾಗಾಗಿ ಭಾರತ ನಿಮಗೆ ಗೊತ್ತಿದೆ, ಒಂದು ಧ್ಯಾನದ ಒಂದು ತವರು ಮನೆ ಅಂತ ಅನ್ಬೋದು. ಎಲ್ಲ ಒಳ್ಳೆಯದು ಜಗತ್ತಿನಲ್ಲಿ ಎಲ್ಲಿ ಹುಟ್ಟಿದೆ ಅಂತಂದರೆ ಭಾರತದಲ್ಲೇ ಅಂತ ಅನ್ಬೋದು. ಅದಕ್ಕೆ ಭಾರತವನ್ನು ವಸುದೈವ ಕುಟುಂಬಕಂ ಅಂತೀವಿ. ಎಲ್ಲದಕ್ಕೂ ಭಾರತವೇ ಗುರು. ಆದರೆ ಇತ್ತೀಚಿನ ದಿನದಲ್ಲಿ ಅದರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಇಡೀ ಜಗತ್ತಿಗೆ ಅರಿವು ಆಗ್ತಾ ಇದೆ, ಒಂದು ಕಡೆ ಎಲ್ಲೋ ಮರ್ತೋಗಿತ್ತು. ಹಾಗಾದರೆ ಒತ್ತಡದ ನಿಯಂತ್ರಣಕ್ಕೆ ಪ್ರಮುಖವಾಗಿ ಧ್ಯಾನವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಬೇಕಾದಷ್ಟು ಅದರಲ್ಲಿ ವಿಧಗಳಿದೆ. ಹಾಗಾಗಿ ಧ್ಯಾನದಿಂದ ಯಾವ ರೀತಿ ಆಧ್ಯಾತ್ಮಿಕ ಚಿಂತಕರಾಗಿ ಒತ್ತಡದ ನಿವಾರಣೆ ಜನಸಾಮಾನ್ಯರು ಯಾವ ರೀತಿ ಮಾಡ್ಕೋಬಹುದು ಅಂತ ತಾವೇನಾದರೂ ಸ್ವಲ್ಪ ಅದರ ಬಗ್ಗೆ ವಿವರಣೆ ಕೊಡಬಹುದಾ ಅಂತ.
ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಇದು ಚಳಿಗಾಲ, ಹೆಚ್ಚು ಥಂಡಿ, ಗಾಳಿಯೂ ಜಾಸ್ತಿ ಇದೆ. ಸ್ವಲ್ಪ ಆ ಕಾರಣಕ್ಕೆ ನನಗೊಂಚೂರು ಲೈಟಾಗಿ ಕೋಲ್ಡ್ ಆಗಿದೆ. ಹಾಗಾಗಿ ನನ್ನ ವಾಯ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಮತ್ತು ಅಧ್ಯಾತ್ಮದಲ್ಲಿ ಏನಂದರೆ ತುಂಬ ಸರಿ ಸಾಧನೆ, ಒಳ್ಳೆಯ ಸಾಧಕರು ಅಂದರೆ, ಯೋಗಿಗಳು ಅಂದರೆ ಅವರಿಗೆ ಚಳಿಯೇ ಆಗಲ್ಲ ಮತ್ತು ಅವರಿಗೆ ಯಾವುದೇ ಥರದ ರೋಗಗಳೇ ಬಾಧಿಸಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆಗಳಿದೆ. ಆದರೆ ಏನು ಅಂದರೆ ಅಧ್ಯಾತ್ಮ ಮತ್ತು ನೀವು ಹೇಳಿದ ಹಾಗೆ ಯಾರು ಧ್ಯಾನ ಮಾರ್ಗದಲ್ಲಿ ಯಾರು ತೊಡಗ್ತಾರೆ ಎಲ್ಲವೂ ಬರ್ತದೆ, ಆದರೆ ಹಂಟಿಯೂ ಅಂಟದಂತಿರೋದು ಅಂತ ಹೇಳ್ತಾರಲ್ಲ, ದೇಹವೇ ನಾನಲ್ಲ ಅಂತ ಆದಮೇಲೆ ಏನು ಬಂದರೂ ನನಗಲ್ಲ ಅನ್ನೋ ಭಾವ. ನಿಸರ್ಗದತ್ತ ಮಹಾರಾಜ್ ಅಂತ ಪುನಾದ ಬಾಂಬೆನಲ್ಲಿದ್ದರು, ಬಹಳ ದೊಡ್ಡ ಅವಧೂತ, ಸಾಮಾನ್ಯರಂತೆ ಇದ್ದವರು. ಅವರು ಸ್ವಲ್ಪ ಹೆಚ್ಚು ಧೂಮಪಾನ ಮಾಡ್ತಾಯಿದ್ರು, ಸಿಗರೇಟ್ ಸೇರ್ತಾರೆ. ಅವ್ರು ಎನ್ಲೈಟನ್ ಆದಮೇಲೂ ಕೂಡ ಆ ಸಿಗರೇಟ್ ಅನ್ನೋದು ಮುಂದುವರಿಸಿದ್ರು. ಯಾರೋ ಕೇಳಿದ್ರಂತೆ, ನೀವೇನು ಇಷ್ಟೊಂದು ಸಿಗರೇಟ್ ಸೇರ್ತೀರಿ ಅಂತ. ಅದಕ್ಕೆ ಅವರ ಹಂತದ ಆ ಮನಸ್ಥಿತಿ ಏನಿತ್ತಂದರೆ, ಸಿಗರೇಟ್ ನಾನೆಲ್ಲಪ್ಪ ಸೇರ್ತಾ ಇದ್ದೀನಿ, ಸೇರ್ತಾ ಇರೋದು ದೇಹ, ನಾನು ಏನನ್ನೂ ಮಾಡ್ತಾ ಇಲ್ಲ ಅಂತ ನಿಸರ್ಗದತ್ತ ಮಹಾರಾಜರು ಹೇಳ್ತಾ ಇದ್ರು ಅಂತ. ಅಂದರೆ ಆ ಹಂತದ ಮನಸ್ಥಿತಿಯನ್ನು ಇಟ್ಕೊಂಡಿದ್ರು. ಹಾಗೆ ಒತ್ತಡ ಇರಲಿ, ಬೇರೆ ಬೇರೆ ಥರದ ಮಾನಸಿಕ ಕ್ಲೇಶಗಳಿರಲಿ, ಇದ್ಯಾವುದು ನನಗಲ್ಲ ಅನ್ನುವ ಯಾವ ಮನಸ್ಥಿತಿ ಇದೆಯಲ್ಲ, ಅದು ಗಟ್ಟಿಯಾಗಬೇಕು ಅಂತ ಆದರೆ ಅದಕ್ಕೆ ಆಧಾರವೇ ಧ್ಯಾನ. ಯಾರು ನಿರಂತರ ಧ್ಯಾನದಲ್ಲಿ ಮುಂದುವರಿತಾರೆ ಅವರಿಗೆ ಇದು ಬೇಕು, ಇದು ಬೇಡ, ಇದು ನಾನು, ಇದು ನಾನಲ್ಲ ಅನ್ನುವಂಥ ಅರಿವು ಏನು ಬರ್ತದೆ, ಆಗ ಆಟೋಮೆಟಿಕಲಿ ಈ ಒತ್ತಡದಿಂದ ಹೊರಗೆ ಬರ್ತಾರೆ. ಮತ್ತು ಒತ್ತಡ ಅನ್ನೋದನ್ನು ಕೂಡ ನಾವೇ ತಗೊಳ್ತಾ ಇರೋದು. ಹೌದು, ಅಯ್ಯೋ ನಾನು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ, ಬಿಡುವೇ ಇಲ್ಲ, ಆ ಕೆಲಸ ಈ ಕೆಲಸ, ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಅನಾವಶ್ಯಕವಾಗಿ ಒತ್ತಡ ತಗೊಳ್ತೀವಿ. ಆದರೆ ನಾನು ಅದಕ್ಕೆ ಪ್ರತಿ ಬಾರಿ ಹೇಳೋದು, ಯಾರು ನಿರಂತರವಾಗಿ ಧ್ಯಾನದಲ್ಲಿ ತೊಡಗ್ತಾನೆ, ಕನಿಷ್ಠ 24 ನಿಮಿಷ ಯಾರು ಧ್ಯಾನದಲ್ಲಿ ತೊಡಗ್ತಾನೆ, 24 ಗಂಟೆಯನ್ನು ನಿರ್ವಹಿಸೋದು ಹೇಗೆ ಅಂತ ಗೊತ್ತಾಗ್ತದೆ. ಅದ್ಭುತವಾದ ಮಾತು. ನೀವು 24 ನಿಮಿಷ ವೇಸ್ಟ್ ಆಗ್ತಾ ಇದೆ ಅಂತ ಅಂದ್ಕೊಂಡು 24 ಗಂಟೆಯನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಿ ಲೈಫ್ನಲ್ಲಿ. ಈಗ ನೋಡಿ, 20 ವರ್ಷ ಇದ್ದಾಗ ಏನು ನಿರ್ವಹಿಸ್ತಾ ಇದ್ರಿ ಕೆಲಸ, 25ನೇ ವರ್ಷಕ್ಕೆ ನಿರ್ವಹಿಸೋ ರೀತಿ ಚೇಂಜ್ ಆಗ್ತದೆ. ಹೌದು. 40ನೇ ವರ್ಷಕ್ಕೆ ನಿರ್ವಹಿಸೋ ರೀತಿ ಚೇಂಜ್ ಆಗ್ತದೆ. 50ನೇ ವರ್ಷಕ್ಕೆ ನಿರ್ವಹಿಸೋ ಅದರಲ್ಲಿ ಪಕ್ವತೆ, ಅದನ್ನು ನಿರ್ವಹಿಸುವ ಒಂದು ಸ್ಕಿಲ್ ಅಂತ ಏನು ಹೇಳ್ತೀರಿ, ಅದು ಬೆಳೆಸ್ಕೊಳ್ತಾ ಹೋಗ್ತೀರಿ. ಇದು ತಡವಾಗ್ತಾ ಇದೆಯಲ್ಲ, ನೀವು ಮೊದಲಿನಿಂದ ಮೆಡಿಟೇಷನ್ಗೆ ತೊಡಗಿಸ್ಕೊಂಡ್ರೆ ನಿಮ್ಮ ಮಕ್ಕಳನ್ನು, ವಿಶೇಷ ಕನಿಷ್ಠ 8ರಿಂದ 10 ವರ್ಷದ ಮಕ್ಕಳಿಗೆ ಶುರು ಮಾಡಿದ್ರೆ, 8 ವರ್ಷದ ಒಳಗೆ ಬೇಡ, ಅವ್ರು ಆಟ ಆಡ್ಕೊಂಡು ನಲ್ದಾಡ್ಕೊಂಡಿರಲಿ, ಆಲ್ರೆಡಿ ಅವ್ರ ಮೈಂಡ್ ಫ್ರೆಶ್ ಇದೆ, ಅನ್ವಾಂಟೆಡ್ ಏನು ತುಂಬಿಕೊಂಡಿಲ್ಲ, ಕಸಗಳನ್ನು ತುಂಬಿಕೊಂಡಿಲ್ಲ, ಹಾಗಾಗಿ ಅವರಿಗೆ ಮೆಡಿಟೇಷನ್ ಅವಶ್ಯಕತೆ ಇಲ್ಲ. ಆದರೆ 8 ವರ್ಷದ ನಂತರ ನೀವು ಬುದ್ಧಿಯನ್ನು ಕಲಿಸೋಕೆ ಶುರು ಮಾಡ್ತೀರಿ, ಅವರ ಮೆದುಳನ್ನು ಏನು ಮಾಡ್ತೀರಿ, ನಿಮಗೆ ಬೇಕಾದಂತೆ ವ್ಯಾವಹಾರಿಕ ಪ್ರಪಂಚಕ್ಕೆ ಬೇಕಾದಂತೆ ನೀವು ಬದಲಾಯಿಸೋಕೆ ಶುರು ಮಾಡ್ತೀರಿ. ಆಗ ಆ ಮಗುವಿಗೆ ಮೆಡಿಟೇಷನ್ ಬೇಕು. ಹಾಗಾಗಿ ನಮ್ಮಲ್ಲೊಂದು ಪದ್ಧತಿ ಇತ್ತು, 8ನೇ ವರ್ಷಕ್ಕೆ ಒಂದು ದ್ವಿಜನನ್ನಾಗಿ ಮಾಡೋದು, ಅಂದರೆ ಸಂಸ್ಕಾರ ಕೊಡೋದು. ಅಲ್ಲಿಂದ ಅವನು ಸ್ವಲ್ಪ ಧ್ಯಾನ, ಜಪ, ಈ ಸಂಧ್ಯಾ ವಂದನೆ ಅಂತ ಕರೀತಾರೆ, ಇದಕ್ಕೆ ತೊಡಗಿಸ್ಕೊಂಡಾಗ 8 ವರ್ಷದ ಒಳಗೆ ಏನು ಬುದ್ಧಿ ಇತ್ತಲ್ಲ, ಅದೇ ಮನಸ್ಥಿತಿ ಇಟ್ಕೊಂಡು ವ್ಯಾವಹಾರಿಕವಾಗೂ ವಿವೇಕವನ್ನು ಬೆಳೆಸ್ಕೊಳ್ತಾ ಅದನ್ನು ನಿಭಾಯಿಸುವಂಥದ್ದು ಗೊತ್ತಾಗ್ಬಿಡ್ತಾ ಇತ್ತು. ಆದರೆ ಈಗ ಅದನ್ನು ಬಿಟ್ಬಿಟ್ಟಿದ್ದೀವಿ ನಾವು, ತುಂಬ ಮುಂದುವರೆದಿದ್ದೀವಿ ಅಂತ ಅಂದುಕೊಂಡು ಇದೆಲ್ಲವನ್ನು ಬಿಟ್ಟಿರೋ ಕಾರಣಕ್ಕೆ ಇವತ್ತು BP ಹೆಚ್ಚಾಗ್ತಾ ಇದೆ, ಶುಗರ್ ಬರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬರೀ ಅಷ್ಟೇ ಅಲ್ಲ, ಹಾರ್ಟ್ ಪ್ರಾಬ್ಲಮ್ ಇರೋರು ಕೂಡ ಎಷ್ಟು 18-20 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುವ ಲೆವೆಲ್ಗೆ ಒತ್ತಡವನ್ನು ತಗೊಳ್ತಾ ಇದ್ವಿ. ಹೌದು, ಇದನ್ನೆಲ್ಲ ಮೂಢತನ ಅಥವಾ ಸಮಯ ಇಲ್ಲ, ಇದು ಈ ವಯಸ್ಸಿಗಲ್ಲ ಅಂತ ಈ ಅಧ್ಯಾತ್ಮ ಅಥವಾ ಮೆಡಿಟೇಷನನ್ನು ದೂರ ತಳೆದ ಪರಿಣಾಮ ಇವತ್ತು ಇಷ್ಟೂ ಒತ್ತಡಗಳನ್ನು ನಮ್ಮ ಮೇಲೆ ನಾವೇ ಏರ್ಕೊಳ್ತಾ ಇದ್ದೀವಿ. ಹಾಗಾಗಿ ನಾನು ಹೇಳೋದು, ನಮ್ಮ ಯೋಗಿಗಳು, ನಮ್ಮ ಹಿಂದಿನಿಂದ ಬಂದಂಥ ಪೂರ್ವಜ ಯಾರು ಸೈಂಟಿಸ್ಟ್ ಇದ್ದರು, ಅಂದರೆ ಋಷಿಗಳಿದ್ದರು, ಅವರು ಧ್ಯಾನವನ್ನು ಒಂದು ಭಾಗವಾಗಿ ಜೀವನದಲ್ಲಿ ಇಟ್ಕೊಂಡ ಕಾರಣಕ್ಕೆ ಎಂತೆಂತಹ ಅದ್ಭುತಗಳನ್ನು ನಿರ್ಮಾಣ ಮಾಡಿದ್ರಲ್ಲ. ಈಗ 4 ವೇದಗಳು, ಶ್ರುತಿ ಅಂತ ಕರಿತೀವಿ, ಅಂದರೆ ಕೇಳಿಸ್ಕೊಂಡದ್ದು ಅಂತ. ಧ್ಯಾನದಲ್ಲಿ ಕೂತಾಗ ಅವ್ರಿಗೆ ಏನು ಕೇಳಿಸ್ಕೊಂಡ್ರೋ ಅದನ್ನು ನಮಗೆ ಜಗತ್ತಿಗೆ ಕೊಡೋಕ್ಕೆ ಶುರು ಮಾಡಿದರು. ಅಂತಹ ವೇದವನ್ನೇ ಧ್ಯಾನದ ಮೂಲಕ, ಶ್ರುತಿಯ ಮೂಲಕ ಪಡೆದಂಥವ್ರನ್ನು ನಾವು
ಅವರಿಗಿಂತ ನಾವು ಇನ್ನೇನನ್ನು ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ. ವಿಮಾನವನ್ನು ಮೊದಲೇ ಕಂಡುಹಿಡ್ದ ಹಾಗಿತ್ತು, ಆಯುರ್ವೇದವಂತ ಕಂಡುಹಿಡ್ದಾಗಿತ್ತು, ಜ್ಯೋತಿರ್ವಿಜ್ಞಾನ ಅಂದರೆ ಏನು ಗ್ರಹಗಳ ಬ್ರಹ್ಮಾಂಡದ ಆಗು ಹೋಗುಗಳನ್ನು ತಿಳಿಸುವಂಥ ಜ್ಯೋತಿಷ್ಯವನ್ನು ಕಂಡುಹಿಡಿದಿದ್ರು. ಇವತ್ತೇನಿದ್ರು ನಾವು ಅದನ್ನು ಡಿಸ್ಕವರ್ ಮಾಡ್ತಾ ಇದ್ದೀವಿ ಬಿಟ್ಟು ಹೊಸದಾಗಿ ಏನನ್ನೂ ಇವತ್ತಿನ ವಿಜ್ಞಾನಿಗಳು ನೀವು ಸರಿಯಾಗಿ ಗಮನಿಸಿದ್ರೆ ಏನನ್ನು ಕಂಡು ಹಿಡಿದದ್ದಿಲ್ಲ. ಹಿಂದೆ ಏನಿತ್ತೋ ಅದನ್ನೇ ಮತ್ತೆ ಹುಡುಕಿ ನೋಡಿ ಇಂಥದ್ದು ಒಂದಿದೆ ಅಂತ ತೋರಿಸ್ತಾ ಇದ್ದಾರೆ. ಅದು ಎಲ್ಲಿದೆ ಅಂದರೆ ನಮ್ಮ ಪ್ರಾಚೀನ ಪರಂಪರೆಯಲ್ಲಿದೆ. ಅದನ್ನು ಎಲ್ಲವನ್ನೂ ಪಡಿಬೇಕು, ಜೀವನವನ್ನು ನಿರ್ವಹಿಸುವಾಗ ಆಗಬೇಕು ಅಂದರೆ ಧ್ಯಾನ ಅತ್ಯಂತ ಅದ್ಭುತವಾದಂಥ ವಿಧಾನ ಅಂತ. ಹೌದು. ಈಗ ನೀವು ಹೇಳಿದ್ರಲ್ಲ 8 ವರ್ಷದಿಂದ ಮಕ್ಕಳಿಗೆ ಧ್ಯಾನ ಕಲಿಸಿ ಅಲ್ಲಿವರೆಗೂ ಬೇಡ, ಅವರು ಮಕ್ಕಳಾಗಿ ಇರ್ತಾರೆ ಅಂತ. ಇದಕ್ಕೆ ವೈಜ್ಞಾನಿಕವಾಗಿ ನಾನು ಕಾರಣ ಹೇಳ್ತೀನಿ. ಮಗುವಿನ ಮೆದುಳಿನ ಬೆಳವಣಿಗೆ ಇದೆಯಲ್ಲ 21ನೆಯ ದಿನದಿಂದ ಆರಂಭ ಆಗುತ್ತೆ. ಗರ್ಭದಲ್ಲಿ ಇನ್ನೂ ಆಕೆ ತಾನು ಗರ್ಭವತಿ ಅಂತಲೇ ಗೊತ್ತಿಲ್ಲ, ಆಗಲೇ ಮೆದುಳಿನ ಬೆಳವಣಿಗೆ ಆರಂಭ ಆಗುತ್ತೆ. ನ್ಯೂರಲ್ ಟ್ಯೂಬ್ ಅಂತ ಆಗುತ್ತೆ, ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್ ಅಂತ ಮೆದುಳು ಬೆಳವಣಿಗೆ ಆಗ್ತಾ ಬರುತ್ತೆ. ಆವಾಗ ಆರಂಭವಾಗಿದ್ದು ನಿಮಗೆ 6ರಿಂದ 7 ವರ್ಷದವರೆಗೂ ಸತತವಾಗಿ 1 ಸೆಕೆಂಡಿಗೆ 7,000 ನ್ಯೂರಾನ್ ಡೆವಲಪ್ ಆಗ್ತಿರುತ್ತೆ. ಹಾಗಾಗಿ ಮೊದಲ 7 ವರ್ಷ 6 ಅಥವಾ 7 ವರ್ಷದವರೆಗೂ ಮಗುವಿಗೆ ಬರೀ ಪ್ರೀತಿ, ಆಟ ಪಾಠ ನೋಟ ಬರೀ ಇದನ್ನೇ ಕೊಡಬೇಕೇ ಹೊರತು ಅದಕ್ಕೆ ಯಾವುದೇ ರೀತಿಯ ಒಂದು ಡಿಸಿಪ್ಲಿನ್ ಬೇಡ. ನಂತರ 7ರಿಂದ 13 ವರ್ಷ ನೀವು ಹೇಳಿದ್ರಿ, ಆವಾಗ ಒಂದು ಕ್ರಮ ಕೊಡಬೇಕು. ಅದಕ್ಕೆ ಆವಾಗ ನಾವು ಒಂದು ದೀಕ್ಷೆ, ಒಂದು ಸಂಸ್ಕಾರ ಅಂತ ಕೊಟ್ಟು ಅಲ್ಲಿಂದ ಕೆಲವೊಂದು ರೀತಿ ನೀತಿ ನಿಯಮಗಳನ್ನು ಕಲಿಸ್ತೀವಿ ಅಂತ. ಅದ್ಭುತವಾಗಿದೆ, ನನಗೆ ಎಷ್ಟು ಚೆನ್ನಾಗಿ ಲಿಂಕ್ ಸಿಕ್ತು ಅದಕ್ಕೆ. ಹಾಗೆ ತಾವು ಹೇಳಿದ್ರಿ ಯೋಗಿಗಳು ಅವರು ಎಲ್ಲ ಏನು ಕೊಟ್ಟಿದ್ದಾರೆ ಪ್ರಾಚೀನ ಪರಂಪರೆಯಲ್ಲಿ ಇತ್ತು. ಈಗ ನಾವು ಅದನ್ನು ಕೆದಕಿ ಇದಿದೆಯಲ್ಲ ಅಂತ ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಧ್ಯಾನ ಅಂತ ನಾನು ಇದನ್ನು 2000-3000% ಪುಷ್ಟೀಕರಿಸ್ತೀನಿ. ಕಾರಣ ಏನಂದರೆ ಧ್ಯಾನ ಮಾಡಿದಾಗ ನಮ್ಮ ಮೆದುಳಿನಲ್ಲಿ 3 ಇದೆ. ಮುಂಭಾಗದ ಮೆದುಳು, ಹಿಂಭಾಗದ ಪ್ರಾಣಿ ಮೆದುಳು, ಬ್ರೈನ್ ಸ್ಟೆಮ್, ಲಿಂಬಿಕ್ ಸಿಸ್ಟಮ್ ಮತ್ತು ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅಂತ. ಈಗ ನೀವು ಹೇಳಿದಾಗೆ ಮುಂಭಾಗದ ಮೆದುಳು ಇದೆಯಲ್ಲ, ಅದು ನಿಜವಾದ ಮನುಷ್ಯನ ಮೆದುಳು. ಧ್ಯಾನ ಮಾಡಿದಾಗ ಆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ ಯೋಗಿಗಳಿಗೆ ಎಲ್ಲ ಏನಕ್ಕೆ ಅವರು ವೇದಗಳನ್ನು ಬರೆದ್ರು ಎಲ್ಲ ಮಾಡಿದ್ರು ಅಂದರೆ ಅವರು ಸದಾ ಧ್ಯಾನದಲ್ಲೇ ಇರ್ತಿದ್ರು. ಆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ ಅದು ಪ್ರತಿಯೊಂದೂ ಎಲ್ಲ ಹೊಸದಾಗಿ ಕಂಡುಹಿಡಿಯೋದಾಗಲಿ, ಒಂದು ಇನ್ನು ಅನ್ವೇಷಣೆಗಳಾಗ್ಬೋದು, ಸಂಶೋಧನೆ ಎಲ್ಲದನ್ನು ಮಾಡೋದು, ಡಿಸಿಷನ್ ಮೇಕಿಂಗು, ಅನಾಲಿಸಿಸು, ತರ್ಕ, ಅದು ಪ್ರಜ್ಞಾ ಮೆದುಳು ಅಂತ ನಾವು ಹೇಳ್ತೀವಿ. ಹಾಗಾಗಿ ಆ ಪ್ರಜ್ಞಾ ಮೆದುಳಲ್ಲಿ ಮನುಷ್ಯ ಇದ್ದಾಗ ಅವನು ಅದ್ಭುತಗಳನ್ನು, ಪವಾಡಗಳನ್ನು ಅವನೇ ಮಾಡಿಬಿಡ್ಬೋದು. ಪವಾಡ ಬೇರೆಯವ್ರು ಮಾಡೋದಲ್ಲ, ಅವನೇ ಮಾಡ್ಬೋದು. ನೀವು ಹೇಳಿದ ಹಾಗೆ 20 ನಿಮಿಷಗಳ ಧ್ಯಾನ 24 ಗಂಟೆಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ತಿಳಿಸುತ್ತೆ. ಇದಕ್ಕೆ ಪುಷ್ಟೀಕರಿಸೋ ಹಾಗೆ ನನಗೆ ಯಾವಾಗಲೂ ಅನಿಸುತ್ತೆ, ವಾಲ್ಮೀಕಿಯವ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ವಾಲ್ಮೀಕಿ ಪೂರ್ವಾಶ್ರಮದಲ್ಲಿ ಬೇಡ, ರತ್ನಾಕರ ಅಂತಂತಾರೆ, ಬೇಡಾಗಿ ಆ ದಾರಿಯಲ್ಲಿ ಹೋಗುವಂತಹ ಜನರನ್ನು ಹಿಂಸೆ ಮಾಡ್ತಾಯಿದ್ರು. ಒಮ್ಮೆ ನಾರದರು ಅವ್ರನ್ನ ಭೇಟಿ ಮಾಡಿದಾಗ ನೀವು ತಪಸ್ ಮಾಡು ಅದು ಕೇಳ್ತಾರಲ್ಲ ಅವರು, ಈಗ ನಿನ್ನ ಕರ್ಮಗಳನ್ನು ನಿನ್ನ ಹೆಂಡತಿ ಮಕ್ಕಳು ಹಂಚ್ಕೊಂತಾರ ಅಂತಂದಾಗ ಮನೇಲಿ ಹೋಗಿ ಕೇಳ್ತಾರೆ ಅವರು. ಅವಾಗ ಅವ್ರು ಒಪ್ಪೋದಿಲ್ಲ, ಅದು ನಿನ್ನ ಒಂದು ಇದು ನಮ್ಮ ಹೊಟ್ಟೆ ತುಂಬಿಸ್ಬೇಕಾಗಿದ್ದು ನಿನ್ನ ಧರ್ಮ, ನೀನು ಮಾಡಿದ ಕರ್ಮಕ್ಕೆ ನಾವ್ಯಾಕೆ ಹೊಣೆ ಆಗ್ತೀವಿ ಅಂದಾಗ ಅರಿವಾಗುತ್ತಲ್ವ, ಬಂದು ಧ್ಯಾನಕ್ಕೆ ಕುಳಿತಾರೆ. ಎಲ್ಲರೂ ಹೇಳ್ತಾರೆ ವಾಲ್ಮೀಕಿಯವರು ಬಂದು ಧ್ಯಾನ ಮಾಡಿದ್ರು, ಆಮೇಲೆ ರಾಮಾಯಣ ಬರೆದ್ರು ಅಂತ. ನಾನು ಹೇಳೋದು ಹೇಗೆ ಬರೆದ್ರು ಗೊತ್ತಾ ನಿಮಗೆ, ಅವರ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಯಿತು. ಆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿದ್ದಕ್ಕೆ ರಾಮಾಯಣನೇ ಸೃಷ್ಟಿಯಾಗೋಯ್ತು. ನೀವು ಎಲ್ಲ ಧ್ಯಾನ ಮಾಡಿ, ನೀವು ರಾಮಾಯಣದಂಥ ಮಹಾಕಾವ್ಯಗಳು, ನೀವು ವಾಲ್ಮೀಕಿ ಆಗ್ಬೋದು, ಯಾರು ಬೇಕಾದರೂ ಆಗ್ಬೋದು. ಒಬ್ಬ ಬೇಡನೇ ವಾಲ್ಮೀಕಿಯಾಗಿ ಋಷಿಯಾದ ಮೇಲೆ ಜನಸಾಮಾನ್ಯರು ಸಂಸ್ಕಾರ ಇರೋಂತಹ ನಾವುಗಳು ಅದ್ಭುತವಾದ ಒಂದು ಇದನ್ನು ಸೃಷ್ಟಿ ಮಾಡಬಹುದು. ಹಾಗಾಗಿ ಧ್ಯಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಮ್ಮಿಂದ. ಅಲ್ಲ, ಮತ್ತೇನಂದರೆ ಇವತ್ತು ಒತ್ತಡ ಆಗ್ಲಿಕ್ಕೆ ಕೂಡ ನಾವು ಅನ್ವಾಂಟೆಡ್ ಎಲ್ಲವನ್ನು ತಗೊಳ್ತಾ ಇದ್ವಿ. ಹೀಗೆ ತಗೊಳ್ತಾ ಇರೋ ಕಾರಣಕ್ಕೆ ನೈಟಲ್ಲೂ ಕೂಡ ಬ್ರೈನ್ ಹಗಲಿಗಿಂತ ಹೆಚ್ಚು ಆ್ಯಕ್ಟಿವ್ ಆಗಿರ್ತದೆ ಅಂತ. ಈಗ ನಿಮ್ಮ ಸೈಕಾಲಜಿ, ಇವತ್ತಿನ ಮಾಡರ್ನ್ ಸೈನ್ಸ್ ಕೂಡ ಹೇಳೋದು, ಒಂದು ದಿನಕ್ಕೆ ಸುಮಾರು 60,000 40,000 to 60,000 ಥಾಟ್ಸ್ ಬರ್ತದೆ. ಹೌದು, ಅದರಲ್ಲಿ ಬಹುಭಾಗ ನೈಟ್ಸ್ ಬರ್ತದೆ ಅಂತ. ಹಾಗಾಗಿ ಡಿಸ್ಟರ್ಬ್ಡ್ ಸ್ಲೀಪ್ ಅಂದರೆ ಈಗ ಡೀಪ್ ಸ್ಲೀಪ್ ಅಂತ ಏನು ಕರಿತೀವಿ, ಆ ಡೀಪ್ ಸ್ಲೀಪ್ ಮಾಡ್ತಾನೆ ಇಲ್ಲ ಎಲ್ಲರೂ. 12 ಗಂಟೆಗೆ ಮಲಗ್ತಾರೆ, 8 ಗಂಟೆಗೆ ಎದ್ದೇಳ್ತೀವಿ. ಹೀಗಾಗಿ ಒಳ್ಳೆಯ ನಿದ್ದೆ ಅಂತ ಏನಿದೆ ಅದು ಸಿಗ್ತಾ ಇಲ್ಲ. ಆದರೆ ಯೋಗಿಗಳು ನೋಡಿ, ಯಾರು 24 ನಿಮಿಷ ಮಿನಿಮಮ್, ಅದಕ್ಕಿಂತ ಹೆಚ್ಚು ಧ್ಯಾನ ಮಾಡ್ತಾರೋ ಬ್ರೈನ್ ರಿಲ್ಯಾಕ್ಸ್ ಆಗಿರ್ತದೆ.
ನೈಟ್ ಮಲಗದಾಗಲೂ ಕೂಡ ಒಂದು ಒಳ್ಳೆಯ ನಿದ್ದೆ. ಈಗ ನಮ್ಮಲ್ಲಿ ಶಕ್ತಿ ಕ್ರಿಯಾ ಅಥವಾ ಮನೋಶಕ್ತಿಲಿ ಕಲಿಸುವಂಥ ಕೆಲವು ಮೆಡಿಟೇಷನ್ ಟೆಕ್ನಿಕ್ಸ್ ಯಾರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವರು ಫಸ್ಟ್ ಒಂದು ಹೇಳೋದು ನನಗೆ ಒಳ್ಳೆ ನಿದ್ದೆ ಬರ್ತದೆ. ಹೌದು. ಯಾರು ಒಳ್ಳೆಯ ನಿದ್ದೆ ಮಾಡ್ತಾನೆ, ರಾತ್ರಿಯನ್ನು ಒಳ್ಳೆಯ ನಿದ್ದೆ ಮೂಲಕ ಯಾರು ಕಳೀತಾನೆ, ಇಡೀ ದಿನ ಅವನು ಚುರುಕಾಗಿರ್ತಾನೆ. ಯಾರಿಗೆ ನಿದ್ದೆ ಚೆನ್ನಾಗಿಲ್ವೋ ಇಡೀ ದಿನ ಅವನು ಲೈಫನ್ನು ಕೆಲಸದಲ್ಲಿ ತೊಡಗಿಸ್ಲಿಕ್ಕೆ ತನ್ನ ಮನಸ್ಸನ್ನು ತೊಡಗಿಸೋಕ್ಕಾಗಲ್ಲ. ಯಾಕೆಂದರೆ ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದ್ದಾನೆ, ಸರಿಯಾಗಿ ನಿದ್ದೆ ಬಂದಿಲ್ಲ, ಡೀಪ್ ಸ್ಲೀಪ್, ಸುಪ್ತಾವಸ್ಥೆ ಅಂತ ಏನು ಕರಿತೀವಿ ಅದು ಬಂದಿಲ್ಲ. ಅದು ಬಂದಾಗ ಏನಾಗ್ತದೆ, ಬೆಳಗ್ಗೆ ಎದ್ದಾಗ ತುಂಬ ಫ್ರೆಶ್ ಆಗಿ ಒಂದು ಏನೋ ಹೊಸ ಪ್ರಪಂಚಕ್ಕೆ ಬಂದೆ ಅನ್ನೋ ಫೀಲ್ ಆಗ್ತದೆ. ಇದೇನೂ ಈಗ ಆಗ್ತಾ ಇಲ್ಲ. ಡಿಸ್ಟರ್ಬ್ಡ್ ಸ್ಲೀಪ್, ಡಿಸ್ಟರ್ಬ್ಡ್ ಲೈಫ್ ಈಗ ಆಗ್ಬಿಟ್ಟಿದೆ. ಆದರೆ ಯಾರು ಧ್ಯಾನ ಮಾಡ್ತಾನೆ ನೋಡಿ ಅವನಿಗೆ 3 ಗಂಟೆ ನಿದ್ದೆ ಸಾಕು. ಹೌದು. ಕೇವಲ 3 ರಿಂದ 4 ಗಂಟೆ ನಿದ್ದೆ. ಎಂತಹ ನಿದ್ದೆ? ಒಂದು ಆಳವಾದ ನಿದ್ದೆ. ಈಗ ನೀವು ಸುಮ್ಮನೆ 10 ಗಂಟೆ ಮಲಗ್ತಾ ಇದ್ದೀರಿ, ನಿದ್ದೆ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲ, ಮಲಗೋದು ಬೇರೆ, ಹೌದು, ನಿದ್ದೆ ಬೇರೆ. ಖಂಡಿತ. ನೀವು ಬೆಡ್ ಮೇಲೆ ಹೊರಳಾಡ್ತಾ ಇದ್ದೀರಿ, ಆದರೆ ಒಳ್ಳೆಯ ನಿದ್ದೆಯನ್ನು ಮಾಡ್ತಾ ಇಲ್ಲ. ಯಾವಾಗ ಒಳ್ಳೆಯ ನಿದ್ದೆ ಮಾಡ್ತೀರಿ, ಜಸ್ಟ್ 3 to 4 ಅವರ್ಸ್ ಸಾಕು. 4 ಅವರ್ಸ್ ಯಾರು ಚೆನ್ನಾಗಿ ಡೀಪ್ ಸ್ಲೀಪ್ಗೆ ಹೋಗ್ತೀರಿ, ಇನ್ನು ಉಳಿದ ಸಮಯ ಪ್ರೊಡಕ್ಟಿವ್ ಆಗಲಿ ನೀವು ಚೆನ್ನಾಗಿ ನಿಭಾಯಿಸ್ಬೋದು. ಇನ್ನು 20 ಗಂಟೆ ಚೆನ್ನಾಗಿ ನಿಮ್ಮ ಲೈಫ್ಗೆ ಅನುಭವಿಸ್ಬೋದು. ಒತ್ತಡ ಅಲ್ಲೇ ಕಡಿಮೆ ಆಗಿ ಹೋಗ್ತದೆ. ಹೌದು. ಒಳ್ಳೆಯ ನಿದ್ದೆ ಮಾಡಿ ಎದ್ದು ಟೈಮ್ 20 ಗಂಟೆ ಸಿಕ್ಕಿದಾಗ ಬೇಡ 6 ಗಂಟೆಯೇ ನಿದ್ದೆ ಮಾಡಿದ್ರಿ ಅಂದರೆ 18 ಗಂಟೆ ನಿಮಗೆ ಸಿಗ್ತದೆ. ಬೇಗ ಎದ್ದು ಹೇಳ್ತೀರಿ. ಒತ್ತಡ ಶುರು ಆಗೋದಲ್ಲಿ ನೀವು ಎದ್ದೇಳೋದ್ರಿಂದ ಶುರು ಆಗ್ತದೆ. ಒಳ್ಳೆ ನಿದ್ದೆ ಇಲ್ಲ, ಲೇಟಾಗಿ ಎದ್ದೇಳ್ತೀರಿ. 9 ಗಂಟೆಗೆ ಆಫೀಸ್ಗೆ ಹೋಗಬೇಕು ಅಂದರೆ 8 ಗಂಟೆಗೆ ತಯಾರಾಗ್ತೀರಿ. ಈ ಟ್ರಾಫಿಕ್ಕಲ್ಲಿ ಬರೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಒತ್ತಡ ಅಲ್ಲಿ ಶುರು ಆಗಿದ್ದ ಕೆಲಸದಲ್ಲಿ ಒತ್ತಡ, ಬಾಸಿಂದ ಒತ್ತಡ, ಅಲ್ಲಿಂದ ಹೋಗಿ ಮನೆಗೆ ಹೋಗಿ ಹೆಂಡತಿ ಮೇಲೆ ನೀವೇ ಒತ್ತಡ ಮತ್ತೆ ಹಾಕ್ತೀರಿ. ಇಡೀ ದಿನದ ಬಾಸ್ ಬೈದದ್ದು, ಕೊಲೀಗ್ಸ್ಗಳು ಬೈದದ್ದು, ಯಾಕೆ ಇಷ್ಟು ತಡ ಆಯಿತು, ಆಫೀಸಿನ ಒತ್ತಡ ಎಲ್ಲ ತಂದು ಮತ್ತೆ ಮನೆಗೆ ಹಾಕ್ತೀರಿ. ಅವರು ನಿಮ್ಮ ಮೇಲೆ ಹಾಕ್ತಾರೆ. ಹೀಗೆ ಒಬ್ಬರ ಮೇಲೆ ಒಬ್ಬರು ನೀವೇ ಒತ್ತಡವನ್ನು ಹಾಕ್ಕೊಂಡು ನಿಮ್ಮ ಲೈಫನ್ನು ಒತ್ತಡದ ಲೈಫ್ ಹಾಗೆ ಮಾಡ್ಕೊಂಡಿದ್ದೀರಿ ನೀವೇ. ಹಾಗಾಗಿ ಒಳ್ಳೆಯ ನಿದ್ದೆಯಿಂದ ಶುರು ಮಾಡಿದರೆ ಬೆಳಗ್ಗೆ ಬೇಗ ಎದ್ದರೆ ಸಮಯ ತುಂಬ ದೀರ್ಘವಾಗ್ತದೆ. ಅಂದರೆ ದೀರ್ಘಕಾಲ ನಾವು ಬದುಕೋದು ಅಂದರೆ ಇದು ಕೂಡ ಒಂದು. ಇದು ಆಗಬೇಕಾದ್ರೆ ನಾನು ಹೇಳೋದು 24 ನಿಮಿಷ ಯಾವಾಗ ಧ್ಯಾನಕ್ಕೆ ತೊಡಗ್ತೀರಿ, ನೀವು ಹೇಳಿದ ಹಾಗೆ ನಿಮ್ಮ ಮೆದುಳು ಏನಿದೆ ಅದು ರಿಲ್ಯಾಕ್ಸ್ ಆಗಿರ್ತದೆ. ಯಾವಾಗ ರಿಲ್ಯಾಕ್ಸ್ ಆಗಿದೆ ಕಡಿಮೆ ನಿದ್ದೆ ಸಾಕು ಮತ್ತು ಒಳ್ಳೆಯ ನಿದ್ದೆಯನ್ನು ಮಾಡ್ತೀರಿ. ಈಗೇನು ನೈಟ್ ಟೈಮ್ ಥಾಟ್ಸ್ಗಳು ಹೆಚ್ಚಾಗಿ ಮೊಬೈಲ್ ಬಳಕೆ ಮತ್ತು ನಿಮ್ಮ ಒಳಗಿನ ಥಾಟ್ಸ್ ಎರಡರ ಡಿಸ್ಟರ್ಬಿಂದಾಗಿ ನಿದ್ದೆಯನ್ನು ಬರ್ತಾ ಇಲ್ಲ. ಅದು ಹೋಗಿ ಡೀಪ್ ಸ್ಲೀಪ್ ಮಾಡ್ತೀರಿ. ಎದ್ದಾಗ ಫ್ರೆಶ್ ಆಗಿರ್ತೀರಿ, ಮನಸ್ಸು ಫ್ರೆಶ್ ಆಗಿರ್ತದೆ. ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಹೆಂಡತಿ ಜೊತೆ ಖುಷಿಯಾಗಿ ಮಾತಾಡ್ತೀರಿ. ಅಲ್ಲೇ ಅರ್ಧ ಒತ್ತಡ ಹೋಯ್ತು. ಇನ್ನು ಸಮಯ ಇದೆ, ಬೇಗ ಆಫೀಸ್ಗೆ ಹೋಗ್ತೀರಿ, ಅಲ್ಲಿ ಒತ್ತಡ ಹೋಯ್ತು. ಇಡೀ ದಿನ ಹೀಗೆ ಖುಷಿಯಾಗಿ ಆನಂದದಿಂದ ನಿಮ್ಮ ಕೆಲಸದಲ್ಲೂ, ಕೃಷ್ಣ ಹೇಳೋದೇನು, ಯೋಗ ಅಂದರೆ ಕರ್ಮಸು ಕೌಶಲಂ. ನಿಮ್ಮ ಕೆಲಸದಲ್ಲೂ ಸ್ಕಿಲ್ಲನ್ನು ತೋರಿಸೋದು, ಸಾಧಿಸೋದು ಇದೆಯಲ್ಲ, ಅದು ಕೂಡ ಯೋಗ. ಬರೀ ಧ್ಯಾನ ಮಾಡೋದಲ್ಲ. ಹೀಗೆ 24 ನಿಮಿಷ ಧ್ಯಾನ ಮಾಡುವ ಕಾರಣಕ್ಕೆ ನಿಮ್ಮ ಕೆಲಸದಲ್ಲೂ ಸ್ಕಿಲ್ಲನ್ನು ಸಾಧಿಸ್ತೀರಿ. ಕರ್ಮಸು ಕೌಶಲಂ. ಒಬ್ಬ ಒಳ್ಳೆ ಯೋಗಿ ಆಗ್ತೀರಿ ಅದರಲ್ಲೂ ಕೂಡ. ಹೀಗಾದಾಗ ನಿಮ್ಮ ಲೈಫ್ ಅದ್ಭುತ ಆಗ್ತದೆ. ಇದಾಗಬೇಕಾದ್ರೆ ಒಂದೇ ಮಾರ್ಗ, ಇದಕ್ಕೇನು ಮಾತ್ರೆ ಇಲ್ಲ. ನಾನು ಧ್ಯಾನ ಮಾಡಬೇಕು, ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ, ಆಲ್ಟರ್ನೇಟ್ ಏನು, ಇಷ್ಟು MG ಮಾತ್ರೆ ತಗೋ, ಧ್ಯಾನದಷ್ಟು ಫಲ ಸಿಗ್ತದೆ. ಅದು ಇಲ್ಲವೇ ಇಲ್ಲ. ಯಾವ ಅಂಗಡಿಲೂ ಸಿಗಲ್ಲ ಇದು. ಯಾವ ದೊಡ್ಡ ಮಳಿಗೆಗಳಲ್ಲಿ ಅಥವಾ ದೊಡ್ಡ ಮೆಡಿಕಲ್ ಸ್ಟೋರಲ್ಲೂ ಕೂಡ ಸಿಕ್ಕಲ್ಲ. ಈ ಮಾತ್ರೆ ಇಲ್ಲಿ ಸಿಗ್ತದೆ ತಗೋ, ಒಳ್ಳೆ ಧ್ಯಾನದಷ್ಟೇ ನಿಮಗೆ ಎಫೆಕ್ಟಿವ್ ಆಗುವಂಥದ್ದಿದೆ ಇಲ್ಲ. ಅದು ಏನು ಮಾಡಬೇಕು, ನೀವೇ ಮಾಡಬೇಕು. ಅದು ನಿಮ್ಮೊಳಗೆ ಕಂಡುಕೋಬೇಕು. ಹೌದು, ತಾವು ಅದ್ಭುತವಾಗಿ ಹೇಳಿದ್ರಿ. ಈಗ ಹೇಳಿದ್ರಿ ಯೋಗ ನಿದ್ರೆ ಅಂತಂದ್ರಲ್ಲ, ಇದರ ಬಗ್ಗೆ ಬೇಕಾದಷ್ಟು ಸಂಶೋಧನೆಗಳಿದೆ. ನಾನು ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕಿದ್ದೀನಿ. ನಿಮ್ಮ ಒಂದು ಯೋಗ ನಿದ್ರೆ, ಅವ್ರು ಹೇಳ್ತಾರೆ 1 ಅವರ್ ಒಳ್ಳೆ ಯೋಗ ನಿದ್ರೆ ಮಾಡಿದ್ರೆ ಈಕ್ವಲೆಂಟು 6 ಗಂಟೆ ನಿದ್ರೆ ಥರ ಅಂತ. ಹಾಗಾಗಿ ಯೋಗ ನಿದ್ರೆ ಮಾಡಿದಾಗ ಕೆಲವೊಮ್ಮೆ ಏನಾಗುತ್ತೆ, ಮಕ್ಕಳುಗಳಿಗೆ ಓದಬೇಕಿರುತ್ತೆ. ಆವಾಗ ಅವರು 7 ಗಂಟೆ 6 ಗಂಟೆ ನಿದ್ರೆ ಮಾಡೋಕ್ಕಾಗೋದಿಲ್ಲ ಆ ಎಕ್ಸಾಮ್ ಸಂದರ್ಭದಲ್ಲಿ. ಈ ಧ್ಯಾನನ ಕಲಿತು ಯೋಗ ನಿದ್ರೆ ಮಾಡಿದ್ರೆ ನಿಮಗೆ ಅದರ ಫಲ ಅಲ್ಲೇ ಸಿಕ್ತು. 6 ಗಂಟೆಗಳ ನಿದ್ರೆ ಅಷ್ಟೇ ನಿಮಗೆ ದೇಹ ಮನಸ್ಸು ಎಲ್ಲ ಆರೋಗ್ಯಕರವಾಗಿರುತ್ತೆ.
ಧ್ಯಾನ ಮಾಡಿದಾಗ ನೀವು ಹೇಳಿದಾಗೆ ಏನಕ್ಕೆ ಇಷ್ಟೊಂದು ಲವಲವಿಕೆ ಬರುತ್ತೆ ಅಂತಂದರೆ ನಮ್ಮ ಮೆದುಳಿನಲ್ಲಿ 4 ಥರದ ಅಲೆಗಳಿದೆ. ಆಲ್ಫಾ, ಬೀಟಾ, ಥೀಟಾ, ಡೆಲ್ಟಾ, ಗಾಮಾ. ಈಗ ನಾವು ಮಾತಾಡ್ತಾ ಇದ್ದೀವಿ, ಬೀಟಾದಲ್ಲಿದ್ದೀವಿ. ಸುಮ್ಮನೆ ನೀವು ಧ್ಯಾನಸ್ಥ ಆ ಸ್ಥಿತಿಗೆ ಸುಮ್ಮನೆ ಕೂತ್ಕೊಂಡ್ರೆ ಆಲ್ಫಾಗೆ ಹೋಗ್ತೀವಿ. ಸ್ವಲ್ಪ ಧ್ಯಾನದ ಜಾಸ್ತಿ ಇದಾದರೆ ಥೀಟಾ, ಒಂಥರ ಟ್ರಾನ್ಸ್ ಕಂಡೀಷನಲ್ಲಿ ಥೀಟಾಗೆ ಹೋಗ್ತೀವಿ. ನಿದ್ದೆ ಏನಾದ್ರು ಮಾಡಿಬಿಟ್ರೆ, ಧ್ಯಾನ ಮಾಡ್ಬೇಕಾದ್ರೆ ಕೆಲವರು ನಿದ್ದೆನೂ ಮಾಡಿಬಿಡ್ತಾರೆ, ಅವರು ಡೆಲ್ಟಾಗೆ ಹೋಗ್ಬಿಡ್ತಾರೆ. ಇಲ್ಲ ನಾನು ಅವೇರ್ ಆಗಿದ್ದೀನಿ ಅಂದರೆ ಗಾಮಾ. ಈಗ ತಾವೆಲ್ಲ ಗಾಮಾ ಸ್ಥಿತಿಲಿ ಬಹಳಷ್ಟು ಇರ್ತೀರ ಯೋಗಿಗಳು. ಆದರೆ ನಮ್ಮಂಥ ಜನಸಾಮಾನ್ಯರಿಗೆ, ಏಕೆಂದರೆ ನನಗಂತೂ ಅಷ್ಟೇನು ಅದ್ರ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಗಾಮಾಗೆ ಕೆಲವು ಸಲ ಹೋಗಿ ಬರ್ಬೋದು ಹೊರತು ಗಾಮಾದಲ್ಲೇ ಇರಲ್ಲ. ಆದರೆ ಬಹಳ ಪ್ರಮುಖವಾಗಿ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಆಲ್ಫಾಗೆ ಹೋಗಬೇಕು ಅಂತ ನ್ಯೂರೋ ಸೈಂಟಿಸ್ಟ್ ಹೇಳ್ತಾರೆ. ನಮ್ಮ ಮೆದುಳು ಚೆನ್ನಾಗಿರಬೇಕು ಅಂದರೆ ಆಲ್ಫಾ ಯಾವಾಗ ಅಂತಂದರೆ ಧ್ಯಾನ ಸ್ಥಿತಿ. ಅದು ಇದ್ದಾಗ ನಮ್ಮ ಮೆದುಳು ಬಹಳ ಕಾಮಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಹಾರ್ಮೋನ್ಸ್ಗಳಿದೆಯಲ್ಲ, ನಮ್ಮ ಮೆದುಳಿನಿಂದ ಬಿಡುಗಡೆಯಾಗುವ, ನರಕೋಶದಿಂದ ಬಿಡುಗಡೆಯಾಗುವ ಹಾರ್ಮೋನು ಡೋಪಾಮೈನ್ ಆಗ್ಬೋದು, ಅದೊಂದು ರಿವಾರ್ಡಿಂಗ್ ಹಾರ್ಮೋನು. ಸೆರೋಟೋನಿನ್ನು ನಮ್ಮ ಮೂಡು ಚೆನ್ನಾಗಿ ಲವಲವಿಕೆಯಿಂದ ಇರೋದಕ್ಕೆ ಮೂಡ್ ಸ್ಟೆಬಿಲೈಸರು. ಆಮೇಲೆ ಧ್ಯಾನ ಮಾಡಿದ್ಮೇಲೆ ಒಂಥರ ಆನಂದ ಸಿಕ್ಕುತ್ತೆ, ಖುಷಿ ಆಗುತ್ತೆ. ಎಂಡಾರ್ಫಿನ್ ಅದು ಒಂಥರ ಪೇಯ್ನ್ ಕಿಲ್ಲರ್ ಥರ. ಯೋಗ ಮಾಡಿದಾಗ ಮೈಕೈ ನೋವು ಅಂತಂದ್ರೂ ಒಂಥರ ಆನಂದ ಅದು, ಏಕೆಂದರೆ ಎಂಡಾರ್ಫಿನ್ ಪೇಯ್ನ್ ಕಿಲ್ಲರ್ ಅದು. ಆ ಥರ ಆಕ್ಸಿಟಾಸಿನ್. ಈಗ ನೋಡಿ, ನಾನೇ ನೋಡಿದ್ದೀನಿ ನಿಮ್ಮ ಕೆಲವೊಂದು ಈ ವರ್ಕ್ಶಾಪ್ಗಳು ಮನೋಶಕ್ತಿದೆಲ್ಲ ಮಾಡ್ತಿರಲ್ಲ, ಅಲ್ಲಿ ತುಂಬ ಜನ ಎಲ್ಲ ಇರ್ತಾರೆ. ತುಂಬ ಜನ ಸೇರ್ಕೊಂಡು ಯೋಗ ಧ್ಯಾನ ಮಾಡಿದಾಗ ಅದರ ಒಂದು ಸ್ಥಿತಿನೇ ಬೇರೆ. ಅದು ಒಬ್ಬರೇ ಮಾಡಿದಾಗ ಬೇರೆ, ಎಲ್ಲ ಒಂದು ಗುಂಪಲ್ಲಿ ಮಾಡಿದಾಗ. ಅದಕ್ಕೆ ನಾವು ಈ ಥರದ ಕಾರ್ಯಾಗಾರಗಳು ಏನಾದ್ರು ಇದ್ದರೆ ಹೋದಾಗ ತುಂಬ ಅನುಕೂಲಗಳು ಜಾಸ್ತಿ. ಅಯ್ಯೋ ನನಗೆ ಚೆನ್ನಾಗಿ ಗೊತ್ತಿದೆ, ನಾನೇ ಮಾಡ್ತೀನಿ ಅಂದಾಗ ಅನುಕೂಲ ಇದೆ, ಇಲ್ಲ ಅಂತಲ್ಲ. ಆದರೆ ಆಕ್ಸಿಟಾಸಿನ್ ಇದೆಯಲ್ಲ, ಅದು ಅಷ್ಟೊಂದು ಬಿಡುಗಡೆ ಆಗಲ್ಲ. ನಾವು ಗುಂಪಿನಲ್ಲಿ ಇದ್ದಾಗ ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್. ಏಕೆಂದರೆ ಆ ವಾತಾವರಣ ಆಗಿರುತ್ತೆ, ಅಲ್ಲಿ ಇರೋ ಜನಗಳು, ಅವರ ಸಂಸ್ಕಾರ, ಆ ಧ್ಯಾನ ಮಾಡಬೇಕಾದ್ರೆ ಅಲ್ಲಿ ಒಂದು ಫ್ರೀಕ್ವೆನ್ಸಿ ಡೆವಲಪ್ ಆಗುತ್ತೆ, ಒಂದು ವೈಬ್ರೇಷನ್. ನಮಗೆ ಒಟ್ಟಾರೆ ಈ ಒಂದು ಪ್ಯಾಕೇಜ್ ಏನಿದೆ ಅಂದರೆ ಸೆರೋಟೋನಿನ್, ಡೋಪಮೈನ್, ಆಕ್ಸಿಟಾಸಿನ್, ಎಂಡಾರ್ಫಿನ್, ಅದ್ರ ಜೊತೆಗೆ ಮೆಲಟೋನಿನ್. ನೀವು ಯೋಗದಿದ್ರೆ ಮಾಡಿಸಿದಾಗಲೂ ಒಂದು ಪ್ರಮಾಣದ ಮೆಲಟೋನಿನ್ ಎಲ್ಲ ಬಿಡುಗಡೆಯಾಗುತ್ತೆ, ಡೀಪ್ ಸ್ಲೀಪಲ್ಲೂ ಆಗುತ್ತೆ. ಇಷ್ಟು ಪ್ಯಾಕೇಜು ನಮಗೆ ನಾವು ಎಷ್ಟು ಕೋಟಿ ಕೊಟ್ಟರು ನಮಗೆ ಎಲ್ಲೂ ಸಿಕ್ಕಲ್ಲ, ಯಾವ ಅಂಗಡಿಗಳಲ್ಲೂ ಸಿಕ್ಕಲ್ಲ. ಅದು ಇಂಥ ಕಾರ್ಯಾಗಾರಗಳಲ್ಲಿ ಸಿಗುತ್ತೆ. ಹಾಗಾಗಿ ದಯವಿಟ್ಟು ತೊಂದರೆ ಇರೋ ಅಂತಹ ಜನ ಇಂಥದನ್ನು ಬಳಕೆ ಮಾಡ್ಕೋಬೇಕು. ಏಕೆಂತಂದರೆ ನನಗೆ ಅದ್ರ ಬಗ್ಗೆ ಗೊತ್ತಿದೆ. ಮೈಸೂರು ಏನು ಅಂದರೆ ಯೋಗದ ಒಂದು ಕೇಂದ್ರ ಅನ್ಬೋದು. ಬೇರೆ ಬೇರೆ ವಿದೇಶದಿಂದ ಯೋಗ ಕಲಿಯೋಕ್ಕೆ ಮೈಸೂರಿಗೆ ಬರ್ತಾರೆ. ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದೊಂದು ತಿಂಗಳಿಗೆ ಅವರಿಗೆ 2 ಲಕ್ಷ 3 ಲಕ್ಷ ಚಾರ್ಜ್ ಮಾಡ್ತಾರೆ. ಅಷ್ಟು ಕೊಟ್ಟು ಅವರು ಬಂದು ಕಲಿತಾರೆ. ನಮ್ಮ ಪಕ್ಕದ ಮನೆ ಬೀದಿಲೇ ಇರುತ್ತೆ ಯೋಗ ಕೇಂದ್ರ, ನಾನು ಹೋಗೋದಿಲ್ಲ. ಹಾಗಾಗಿ ನಮ್ಮ ಹತ್ರ ಎಲ್ಲ ಇದೆ. ದಯವಿಟ್ಟು ಇಂತಹ ಅವಕಾಶ ಸಿಕ್ಕಿದ್ರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮುಂದಿನ ದಿನದಲ್ಲಿ ಮಧುಮೇಹ, ಬೊಜ್ಜುತನ, ಥೈರಾಯ್ಡ್ ತೊಂದರೆ, ಎಲ್ಲ ತೊಂದರೆಗಳು, ಬಹುವಿಧದ ಅಸ್ವಸ್ಥತೆ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಲ್ಲ, ಭಾರತ ಮಧುಮೇಹದ ಕ್ಯಾಪಿಟಲ್ ಇವಾಗ. ಈಗ ನೆಕ್ಸ್ಟು ಹೃದಯದಕ್ಕೆ ತೊಂದರೆಗಳು ಮತ್ತು ಬೊಜ್ಜುತನ, ನಿದ್ರಾಹೀನತೆ, ಈ ಥರದ್ದು ಎಲ್ಲದು ಒಂಥರ ಅದೆಲ್ಲ ಅಂದರೆ ಬೈ 1 get 4 ಫ್ರೀ ಒಂದಾದರೆ ಅದ್ರ ಜೊತೆ ಪ್ಯಾಕೇಜ್ ಥರ ನಿಮಗೆ 5-6 ಕಾಯಿಲೆ ಒಟ್ಟಿಗೆ ಬರುತ್ತೆ. ಇದರಿಂದ ಮುಕ್ತಿ ಪಡಿಬೇಕು ಅಂದರೆ ಧ್ಯಾನ ಮಾಡಬೇಕು. ಧ್ಯಾನ ನನಗೆ ಗೊತ್ತಿಲ್ಲ ಅಂತ ಏನಾರು ಅಂದರೆ ಮನೋಶಕ್ತಿ ಕಾರ್ಯಾಗಾರ ಇರ್ಬೋದು, ಸದ್ಗುರು ಶ್ರೀರಾಮ್ ಅವ್ರ ಹತ್ರ ಕೇಳಿದ್ರೆ ಅದ್ಭುತವಾಗಿ ಹೇಳ್ಕೊಡ್ತಾರೆ. ಹಾಗಾಗಿ ಭಾಳಷ್ಟು ಜನಕ್ಕೆ ಅದಿದೆ, ಧ್ಯಾನ ಹೇಗೆ ಮಾಡೋದು ಅಂತಾರೆ. ನನ್ನ ಕೆಲವು ವಿಡಿಯೋಗಳಲ್ಲಿ ಹಾಕಿರ್ತಾರೆ, ಧ್ಯಾನ ಹೇಗೆ ಮಾಡೋದು ಮೇಡಮ್ ಅಂತ. ಐ ಆಮ್ ನಾಟ್ ದ ರೈಟ್ ಪರ್ಸನ್. ನಾನು ಒಬ್ಬ ವಿಜ್ಞಾನಿ, ಸಂಶೋಧಕಿ. ಆದರೆ ಧ್ಯಾನದ ಆಳದಲ್ಲಿ ಹೇಗೆ ಮಾಡೋದು ನನಗೆ ಗೊತ್ತಿಲ್ಲ, ಮತ್ತು ಅದರ ಪ್ರಯೋಜನಗಳು ಗೊತ್ತಿದೆ ನನಗೆ. ಹಾಗಾಗಿ ಇಂಥದನ್ನು ತಾವು ಏನಾದರೂ ಸದುಪಯೋಗ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಅಲ್ಲ, ಅದ್ಭುತಗಳೇ ಆಗುತ್ತೆ. ಬರೀ ಚೇಂಜಸ್ ಅಂದ್ಕೋಬೇಡಿ, ಮಿರಾಕಲ್ ಅಂತ ನಾವೇನು ಹೇಳ್ತೀವಿ, ಅದ್ಭುತಗಳು ತಮ್ಮ ಜೀವನದಲ್ಲೂ ಸೃಷ್ಟಿಯಾಗುತ್ತೆ. ಧ್ಯಾನದ ಬಗ್ಗೆ ಬಹಳ ಉತ್ತಮವಾಗಿ ಹೇಳಿದ್ರಿ, ಅದ್ಭುತವಾಗಿ. ನಮ್ಮ ಹೃದಯದಲ್ಲಿರುವ ಪೇಸ್ ಮೇಕರ್ಗೂ ಅನುಕೂಲ ಅದು. ಇಲ್ಲ, ಒಂದೇನಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ನಾವು ಕಷ್ಟಪಟ್ಟ ಹಾಗೆ ನಮ್ಮ ಮಕ್ಕಳು ಕಷ್ಟಪಡ್ತಾರೆ. ಹೌದು. ಹಾಗನ್ಬಿಟ್ಟು ಅವರು ಮಕ್ಕಳನ್ನ ತುಂಬ ವ್ಯವಸ್ಥೆ ಕೊಟ್ಟು ಏನು ಫಿಸಿಕಲ್ ಆ್ಯಕ್ಟಿವಿಟೀಸೇ ಕೊಡಬಾರ್ದು. ಟೈಮ್ ಇಲ್ಲದಷ್ಟು ಅವರಿಗೆ ಹೋಮ್ವರ್ಕ್ಗಳು, ಓದು, ಟ್ಯೂಷನ್ ಇದಕ್ಕೆ ಹಾಕ್ತಾರೆ. ಮತ್ತು ಇವರು ದುಡಿಮೆಗೆ ಸ್ಟ್ರೆಸ್ ಇವರು ತಗೊಳ್ತಾರೆ, ಮಕ್ಳಿಗೂ ಕೊಡ್ತಾರೆ. ಇವ್ರಿಗೆ ಅರ್ಥ ಆಗದೆ ಇರೋದೇನು, ಇವತ್ತಿನ ನಮ್ಮ ಭಾರತದ ಪೋಷಕರಿಗೆ ಅರ್ಥ ಆಗದೆ ಇರೋದೇನು ಅಂದರೆ, ಇದೆಲ್ಲವೂ ಮಾಡಬೇಕು, ದ ಸೇಮ್ ಟೈಮ್ ಫಿಸಿಕಲಿ ಕೂಡ ಅಷ್ಟೇ ಬಲಿಷ್ಠವಾಗಿರಬೇಕು. ನಾ ಹೇಳೋದು, ಜೆನೆಟಿಕಲಿ ನಿಮಗೀಗ
ಕಾಯಿಲೆ ಇಲ್ಲ, ಆದರೆ ನಿಮ್ಮ ಮಕ್ಳಿಗೆ ಬಂದಿದೆ, ಇನ್ನು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೆ ಹೋಗ್ತಾ ಹೋದಂತೆ ಪೀಳಿಗೆಯಿಂದ ಪೀಳಿಗೆಗೆ ನಾವು ದುರ್ಬಲ ಆಗ್ತಾ ಹೋಗ್ತೀವಿ. ನಮಗೇ ಗೊತ್ತಿಲ್ಲದೆ ದುರ್ಬಲ ಆಗ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ನಮಗೆ ನಾವೇ ತೊಡಗಿಸ್ಕೊಳ್ತಾ ಇದ್ದೀವಿ. ಎರಡೇ, ನೀವು ಹೇಳಿದ ಹಾಗೆ ಈಗ ಮನೆಯಲ್ಲೂ ಪೂಜೆ ಮಾಡ್ತೀವಿ, ಆದರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ವೈಬ್ರೇಷನ್ನೇ ಬೇರೆ ಫೀಲ್ ಕೊಡ್ತದೆ, ಮನಸ್ಸಿಗೊಂದು ನೆಮ್ಮದಿ ಕೊಡುತ್ತಲ್ಲ. ಹಾಗೆ ನಾವು ಮನೆಯಲ್ಲೂ ಸಾಧನೆ ಮಾಡಬಹುದು, ಆದರೆ ಒಟ್ಟಿಗೆ ಸೇರಿ ಮಾಡುವಂಥ ಅವಾಗವಾಗ ಮಾಡುವಂಥ ಮೆಡಿಟೇಷನ್ ಇವೆಲ್ಲ ಏನಿದೆ, ನಿಮ್ಮ ಫ್ರೀಕ್ವೆನ್ಸಿಯನ್ನು, ನಿಮ್ಮ ವೈಬ್ರೇಷನನ್ನು ಹೈ ಲೆವೆಲ್ಗೆ ಕರ್ಕೊಂಡು ಹೋಗಲಿಕ್ಕೆ ತುಂಬ ಸಹಾಯವನ್ನಂತೂ ಖಂಡಿತ ಮಾಡುತ್ತದೆ. ಹೌದು. ಈ ಸಂದರ್ಭದಲ್ಲಿ ತಾವು ಮೊದಲನೇ ಹೇಳಿದ್ರಿ, ನನಗೆ ಸ್ವಲ್ಪ ಒಂಚೂರು ಕೋಲ್ಡ್ ಆಗಿತ್ತು, ಆದರೆ ಅದು ಅಂಟಿಲ್ಲ ಅಂತ. ನಿಜವಾಗ್ಲೂ ಧ್ಯಾನ ಮಾಡೋಂಥವ್ರನ್ನ ನಾನು ನೋಡಿದ್ದೀನಿ. ಅವರ ಇಮ್ಯುನಿಟಿ ಇದೆಯಲ್ಲ, ರೋಗ ಪ್ರತಿರೋಧಕ ಶಕ್ತಿ ತುಂಬ ಅದ್ಭುತವಾಗಿರುತ್ತದು. ಬರಲ್ಲ ಅಂತಲ್ಲ, ಆಗುತ್ತೆ, ಆದರೆ ಏನು ತೊಂದರೆ ಕೊಡಲ್ಲ. ವೈರಸ್ ಬಂದಿದ್ದು ಹಾಗೆ ವಾಪಸ್ ಹೋಗುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲದು ಹಾಗೆ ಹೋಗುತ್ತೆ ಹೊರತು ಅವರಿಗೆ ಯಾವ ರೀತಿ ತೊಂದರೆ ಕೊಡಲ್ಲ. ಆದರೆ ಧ್ಯಾನ ಮಾಡದೇ ಇರುವಂತಹ ವ್ಯಕ್ತಿಗಳಿರುತ್ತಲ್ಲ, ಅವ್ರಿಗೆ ಎಲ್ಲ ತೊಂದರೆಗಳನ್ನು ಕೊಟ್ಟು ಅವರು ಒಂದು ವಾರ ಮಲಗಬೇಕು ಆ ಥರ ಮಾಡುತ್ತೆ. ಕಾರಣ ಏನಂತಂದರೆ ಅದರಲ್ಲಿ ಕೆಲವೊಂದು ಇಂಟರ್ಫೆರಾ ಅಂತ ನಮ್ಮ ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಉಂಟು ಮಾಡುವಂತಹ ವ್ಯವಸ್ಥೆ ಇದೆ. ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅಂತ ಕರಿತೀವಿ ಅದನ್ನ. ಅದು ಇಂಟರ್ಲ್ಯೂಕಿನ್ 6 ಮತ್ತು ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ. ಇದು ಎರಡು ಯಾರು ಧ್ಯಾನ ಮಾಡ್ತಾರೆ ಅವರಿಗೆ ಸಪ್ರೆಸ್ ಆಗಿರುತ್ತೆ. ಮತ್ತು ಒಳ್ಳೆಯ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ನೀಡುವಂತಹ ಕೆಲವೊಂದು ಇಂಟರ್ಫೆರಾನ್ ಇದೆ, ಅದು ಜಾಸ್ತಿ ಇರುತ್ತೆ. ಹಾಗಾಗಿ ತಾವು ಹೇಳಿದಾಗೆ ಮಕ್ಕಳಿಗೆ ಅದನ್ನು ಅಭ್ಯಾಸ ಮಾಡಿಸಿ ಮೊದಲಿನಿಂದಲೇ ರೋಗ ಪ್ರತಿರೋಧಕ ಶಕ್ತಿ ತುಂಬ ಚೆನ್ನಾಗಿ ಬರೋದ್ರಿಂದ ಅವರು ದೈಹಿಕವಾಗಿ ಮತ್ತು ಧ್ಯಾನದಿಂದ ಮಾನಸಿಕವಾಗಿ ಆರೋಗ್ಯವಂತರಾಗಿರ್ತಾರೆ. ಸೊ ಇವೆರಡೂ ಇತ್ತು ಅಂದರೆ ಸಾಮಾಜಿಕವಾಗಿ ಒಳಗೊಳ್ಳುವಿಕೆ ಇರುತ್ತೆ, ಸಮಾಜದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಇರ್ತಾರೆ. ಇಷ್ಟು ಎಲ್ಲ ಬಂತು ಅಂತಂದರೆ ಅವನು ಓವರಾಲು ಅವನು ಸಂಪೂರ್ಣ ಆರೋಗ್ಯ ಅಂತ ನಾವು ಏನು ಬೇರೆ ಕಾಂಪೊನೆಂಟ್ ಹೇಳ್ತೀವಿ ಎಲ್ಲ ಅದಕ್ಕದೇ ಬರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಧ್ಯಾನದ ಬಗ್ಗೆ ತಿಳಿಸಿದ್ರಿ. ಹಾಗೆ ನಮ್ಮ ಆಹಾರ ಇದೆಯಲ್ಲ, ಇದು ಒಂದು ಎಲ್ಲರನ್ನೂ ಕಾಡುವ ಬಹಳ ದೊಡ್ಡ ಒಂದು ಸಮಸ್ಯೆ. ಧ್ಯಾನ ಮಾಡಬೇಕಾದ್ರೆ ಈ ಕಂಟಿನ್ಯೂಷನ್ನಲ್ಲೇ ಕೇಳ್ತಾರೆ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಮಾಂಸಾಹಾರ ಸೇವನೆ ಮಾಡಬೇಕಾ ಬೇಡವಾ ಅಂತ ಕೇಳ್ತಾರೆ. ನಿಮಗೂ ಆ ಥರದ ಪ್ರಶ್ನೆಗಳು ಕೇಳಬಹುದು. ಹಾಗಾಗಿ ಅದರ ಆಹಾರದ ಬಗ್ಗೆ, ಸಸ್ಯಾಹಾರ ಮಾಂಸಾಹಾರದ ಬಗ್ಗೆ ಏನಾದರೂ ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ? ಇನ್ ಕನೆಕ್ಷನ್ ವಿತ್ ಧ್ಯಾನ ಮೆಡಿಟೇಷನ್ ಇದು. ಇಲ್ಲ, ಧ್ಯಾನಕ್ಕೆ ಖಂಡಿತವಾಗಿ ಆಹಾರ ಅನ್ನೋದು ಬಹಳ ಮುಖ್ಯ. ಸಾಧಕನಾದವನಿಗೆ ಬರೀ ಸಾಧನೆ ಅಲ್ಲ, ಸಾಧನೆಯ ಜೊತೆಗೆ ಅವನ ಆಹಾರ ಪದ್ಧತಿಯು ಅತ್ಯಂತ ಪ್ರಮುಖವಾದದ್ದು. ಯಾಕೆಂದರೆ ನಮ್ಮ ಪ್ರಾಚೀನ ಶಾಸ್ತ್ರಗಳೇ ಹೇಳೋ ಹಾಗೆ ನೀವು ತಿನ್ನುವ ಆಹಾರದ 16/2 ಭಾಗ ಮನಸ್ಸಾಗಿ ಪರಿವರ್ತನೆ ಆಗ್ತದೆ ಅಂತ. ಅಂದರೆ ನೀವು ಯಾವ ರೀತಿಯ ಗುಣವನ್ನು ಹೊಂದಿದ್ದೀರೋ, ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳೋದು, ನೀವು ಯಾವ ಗುಣವನ್ನು ಹೊಂದಿದ್ದೀರೋ ಆ ರೀತಿಯ ಆಹಾರವನ್ನೇ ಇಷ್ಟಪಡ್ತೀರಿ. ಈಗ ನಮ್ಮಲ್ಲಿ 3 ಗುಣಗಳಿದೆ, ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ 3 ಗುಣಗಳಿದೆ. ಯಾರಲ್ಲಿ ಎಲ್ಲ 3 ಗುಣಗಳು ಇರ್ತವೆ, ಸಮ್ ಟೈಮ್ ಮಾತ್ರ ಕೆಲವರಿಗೆ ಒಂದು ಗುಣ ಹೆಚ್ಚು ಇರ್ತದೆ, ಪ್ರಭಾವಯುತವಾಗಿರ್ತದೆ. ಆಗ ಆ ರೀತಿ ಆಹಾರವನ್ನೇ ಸ್ವೀಕಾರ ಮಾಡಬೇಕು ಅಂತ ಆಸೆ ಪಡ್ತಾನೆ ಅಂತ. ಆದರೆ ನಮ್ಮ ಪ್ರಾಚೀನ ಋಷಿಗಳಿಂದ ನೋಡ್ಕೊಂಡ್ಬಂದರೆ ಇದನ್ನು ಹೇಳಿದಾಗೆಲ್ಲ ತುಂಬ ಜನ ಹೇಳೋದೇನು ಅಂದರೆ, ನೀವು ಬಹುಪಾಲು ಜನರನ್ನು ಮೆಚ್ಚಿಸ್ಲಿಕ್ಕಾಗಿ ಇದನ್ನು ಹೇಳ್ತೀರಿ ಅಂತ ಹೇಳ್ತಾರೆ. ಆದರೆ ಏನು ಅಂತ ಹೇಳಿದ್ರೆ, ಸತ್ಯ ಏನು ಅಂದರೆ, ಇದನ್ನು ಹೇಳೋದ್ರಿಂದಾಗಿ ಇದಕ್ಕೆ ವಿರೋಧವೇ ಹೆಚ್ಚೇ ಬರುವಂಥದ್ದು ಬಂದಿರುವಂಥದ್ದು. ಹೌದು, ಬರುತ್ತೆ. ನಾವು ಇಷ್ಟು ನೋಡ್ಕೊಂಬಂದರೆ, ನೀವು ಸಸ್ಯಾಹಾರಿ ಆದ ತಕ್ಷಣ ಒಳ್ಳೆಯ ಸಾಧಕ ಆಗಿಲ್ಲ, ಮಾಂಸಾಹಾರಿ ಆದ ತಕ್ಷಣ ನೀವು ಸಾಧಕರೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ. ಅರ್ಥ ಏನು ಅಂದರೆ, ತುಂಬ ಸರಿ ಇದನ್ನು ಹೇಳ್ತಾರೆ, ನೀವು ಯಾವ ಭಾವವನ್ನು ಹೊಂದಿದ್ದೀರೋ ಆ ಭಾವನೆಯಿಂದ ಒಳ್ಳೆಯ ಊಟ ಮಾಡಿದ್ರೂ ಅದು ವಿಷವೇ. ಅಂದರೆ ನೀವು ಕೆಟ್ಟ ಆಲೋಚನೆಗಳನ್ನೇ ಇಟ್ಕೊಂಡು ಸಮೃದ್ಧವಾದಂತಹ ತರಕಾರಿಯನ್ನೇ ಇರುವಂಥ ಆಹಾರವನ್ನು ಸ್ವೀಕಾರ ಮಾಡಿದ್ರೂ ಅದು ವಿಷವೇ ಆಗ್ತದೆ. ನೀವು ತುಂಬ ಒಳ್ಳೆಯ ಭಾವದಿಂದ, ಸಂತೋಷದಿಂದ, ಶಾಂತಿಯಿಂದ ಮಾಂಸಾಹಾರವನ್ನೇ ಸ್ವೀಕಾರ ಮಾಡಿದರೆ ಅದು ಕೂಡ ಸಾತ್ವಿಕ ಆಹಾರ ಅಂತ. ಅಂದರೆ ನಾವು ತಿನ್ನುವಾಗ ನಮ್ಮ ಮನಸ್ಥಿತಿ ಹೇಗಿದೆ, ಅದು ಕೂಡ ನೀವು ಹೇಳೋ ಹಾಗೆ ಅದು ಹಾರ್ಮೋನ್ಸ್ಗಳ ಮೇಲೆ ಇಂಪ್ಯಾಕ್ಟ್ ಬೀರ್ತದೆ. ಹಾಗಾಗಿ ನೀವು ಮಾಂಸಾಹಾರವನ್ನೇ ಸೇವಿಸಿದರೆ ಅದರಿಂದ ಯಾವ ದೋಷವೂ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಅಧಿಕಾರದಿಂದ ಹೇಳ್ತೀನಿ, ಇದನ್ನು ಯಾರನ್ನೂ ಮೆಚ್ಚಿಸ್ಲಿಕ್ಕೆ ಹೇಳ್ತಾ ಇಲ್ಲ. ಆದರೆ ಒಂದು ಸತ್ಯ ಏನು ಅಂದರೆ, ನಿಮ್ಮ ಭಾವನೆಯಲ್ಲಿ ಮುಖ್ಯ. ಹಾಗಾಗಿ ಶುದ್ಧವಾದ ಭಾವದಿಂದ ನೀವು ಮಾಂಸಾಹಾರವನ್ನೇ ಸ್ವೀಕಾರ ಮಾಡ್ತಾ ಇದ್ರೆ, ಮತ್ತು ಅಧ್ಯಾತ್ಮ ಅಂದ ತಕ್ಷಣ ನಾವು ಯಾವಾಗಲೂ ಶಾಂತವಾಗಿರಬೇಕು,
ಕೋಪವನ್ನೇ ಮಾಡ್ಕೋಬಾರ್ದು, ಬರೀ ತರಕಾರಿ ಸೊಪ್ಪು ಸದೆಗಳನ್ನೇ ತಿನ್ಕೊಂಡು ಬದುಕಬೇಕು. ಹಾಗಿಲ್ಲ, ಇದು ಬುದ್ಧ ಜೈನರ ಪರಂಪರೆಯಿಂದ ಬಂದ ತಪ್ಪು ಕಲ್ಪನೆಗಳು. ಬಹುಶಃ ನಮ್ಮಲ್ಲಿ ಬ್ರಹ್ಮತ್ವ ಎಷ್ಟು ಇದೆಯೋ ಕ್ಷಾತ್ರತ್ವವು ಅಷ್ಟೇ ಇರಬೇಕು. ಹೌದು ಹೌದು. ಆ ಕ್ಷಾತ್ರತ್ವವೇ ಇಲ್ಲದೆ ಹೋದರೆ ಭಾರತವನ್ನ ರಕ್ಷಣೆ ಮಾಡ್ಕೊಳ್ಳೋದು ಕಷ್ಟ, ಧರ್ಮವನ್ನ ಪಾಲನೆ ಮಾಡೋದು ಕಷ್ಟ. ಎಲ್ಲ ಒಂದು ಕೆನೆಗೆ ಹೊಡೆಸ್ಕೋ, ಇನ್ನೊಂದು ಕೆನೆ ತೋರಿಸು ಅನ್ನೋದು ನಮ್ಮ ಸಂಸ್ಕೃತಿ ಅಲ್ಲ. ಹೌದು, ನೀವು ಯಾವ ರೀತಿಯಾಗಿ ಬರ್ತೀರೋ ಆ ರೀತಿಯಾಗಿ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿದವರು ನಾವು. ಹೌದು. ನನಗೆ ಅತ್ಯಂತ ಖುಷಿ ಕೊಟ್ಟದ್ದು, ನಾನು ಶಂಕರರನ್ನ ಆತ್ಮಗುರು ಅಂತ ಸ್ವೀಕಾರ ಮಾಡಿದ್ರು ಕೂಡ ನನಗೆ ಅದಕ್ಕಿಂತ ಮೊದಲಿನಿಂದನೂ ವಿಶ್ವಾಮಿತ್ರರು ಅಂದ್ರೆ ತುಂಬಾ ಪ್ರೀತಿ. ಕ್ಷತ್ರಿಯ ಅಂತ ಒಂದು, ಎರಡನೇದು ಆ ಕ್ಷತ್ರತ್ವದಿಂದ ಬ್ರಹ್ಮತ್ವಕ್ಕೆ ಬಂದ ರೀತಿ. ಹೌದು. ಆ ಬ್ರಹ್ಮತ್ವದಲ್ಲಿ ಇದ್ದೂ ಕೂಡ ಕ್ಷಾತ್ರತ್ವವನ್ನ ತನ್ನೊಳಗೆ ಇಟ್ಕೊಂಡ ರೀತಿ, ಮತ್ತು ವಸಿಷ್ಠರು ಮತ್ತು ವಿಶ್ವಾಮಿತ್ರರ ನಡುವಿನ ಆ ಒಂದು ಬಾಂಧವ್ಯ ಇತ್ತಲ್ಲ. ಮತ್ತು ವಸಿಷ್ಠರು ಕೇವಲ ಬ್ರಹ್ಮದಂಡದಿಂದನೇ ಆ ಕೌಶಿಕ ರಾಜನ ಇಡೀ ಇದನ್ನ ಸೈನ್ಯವನ್ನು ನುಂಗು ಬಿಡ್ತಲ್ಲ, ಅದನ್ನೆಲ್ಲ ಕೇಳಿದಾಗ ಎಂತ ಅದ್ಭುತ ಅಂತ. ಆದ್ರೆ ಈಗೇನಾದ್ರೂ ಜನಕ್ಕೆ ಇದನ್ನು ಹೇಳಿದ್ರೆ ಋಷಿ ಆದವನು, ಯೋಗಿ ಆದವನು ಏನು ಆ ಥರ ಮಾಡಬಾರ್ದಾಗಿತ್ತು ಅನ್ನುವ ರೀತಿಯಾಗಿ ಏನೋ ಹೇಳ್ತಾರೆ, ಗಾಂಧಿ ತತ್ವ ಈ ಥರದ್ದೆಲ್ಲ ಹೇಳ್ತಾರೆ, ಅಥವಾ ಬುದ್ಧ ತತ್ವ ಅಂತೆಲ್ಲ. ಓಕೆ, ಅದೆಲ್ಲವೂ ಸರಿ. ಆದರೆ ಅದರ ಜೊತೆಗೆ ನಮ್ಮಲ್ಲಿ ಕ್ಷಾತ್ರತ್ವ ಇಲ್ಲದೆ ಇದ್ದರೆ ಭಾರತ ಅನ್ನೋದನ್ನು ಉಳಿಸ್ಕೊಳ್ಳೋದು ಅಥವಾ ಈ ಪರಂಪರೆಯನ್ನು ಉಳಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ನೀವು ಮಾಂಸಾಹಾರಿ, ನಾನು ಹಾಗಾದರೆ ದೋಷ ಮಾಡ್ತಾ ಇದ್ದೀನಿ, ನಾನು ಪಾಪ ಮಾಡ್ತಾ ಇದ್ದೀನಿ ಅನ್ನುವಂಥ ಯಾವ ತಪ್ಪು ಕಲ್ಪನೆಯೂ ಬೇಡ. ಯಾಕೆಂದರೆ ನೀವು ಎಷ್ಟೋ ಋಷಿಗಳನ್ನು ನೋಡಿದಾಗ, ಎಷ್ಟೋ ಯೋಗಿಗಳನ್ನ ನೋಡಿದಾಗ, ವಾತಾಪಿ ಜೀರ್ಣೋಭವ ಕಥೆಯಲ್ಲೇನೆ ಅಗಸ್ತ್ಯರದೇ ಕಥೆ ಇದೆ. ಎಲ್ಲಾ ಋಷಿಗಳು ಬಂದವರಿಗೆ ಇಲ್ವಲ ಮತ್ತು ವಾತಾಪಿ, ಇವನು ಇಲ್ವಲ ಕುರಿಯಾಗಿ ಅದನ್ನ ವಾತಾಪಿ ಕಡಿದು, ಆ ವಾತಾಪಿಯನ್ನ ಕಡಿದು ಇಲ್ವಲ ಋಷಿಗಳಿಗೆ ಬಡಿಸ್ತಾ ಇದ್ದ. ಅವರು ತಿಂದ ನಂತರ ಇಲ್ವಾಲ ಕರಿತಾ ಇದ್ದ, ವಾತಾಪಿ ಬಾ ಅಂತ. ಹಾಗೆ ಹೊಟ್ಟೆಯನ್ನ ಸೀಳಿ ಬರ್ತಾ ಇದ್ದ ಅಂತ ಒಂದು ಕತೆ. ಹೀಗೆ ಅಗಸ್ತ್ಯರು ಈ ಭಾಗಕ್ಕೆ ದಕ್ಷಿಣಕ್ಕೆ ಬರಬೇಕಾದ್ರೆ ಇವರಿಬ್ಬರ ಕಾಟವನ್ನ, ಇದು ನಡೆದದ್ದು ನಮ್ಮದೇ ಬಾದಾಮಿ ಆ ಭಾಗದಲ್ಲಿ ಅಂತ ಹೇಳ್ತಾರೆ, ವಾತಾಪಿ ಆ ಭಾಗ ಅಂತ ಹೇಳ್ತಾರೆ, ಕರ್ನಾಟಕದೇ ಒಂದು ಭಾಗ ಅಂತ ಈ ಕತೆ ನಡೆದದ್ದು. ಅಗಸ್ತ್ಯರು ಬಂದಾಗ ಸೇಮ್ ಅದೇ ರೀತಿ ವಾತಾಪಿಯನ್ನ ಇಲ್ವಲ ಕಡದ, ಕುರಿಯಾಗಿ ಅದನ್ನ ಏನು ಬೇಯಿಸಿ ಆ ಇದು ಅಗಸ್ತ್ಯರಿಗೆ ಬೆಳೆಸ್ದ. ಅಗಸ್ತ್ಯರು ಗೊತ್ತಲ್ಲ, ಅವರು ಸಮುದ್ರವನ್ನೇ ಆಪೋಷಣ ತೆಗೆದುಕೊಂಡಂಥವ್ರು, ಅಂತಹ ದೊಡ್ಡ ಋಷಿ. ಅವರ ಹೊಟ್ಟೆಯ ಹಾಗಿತ್ತು ಅಂತ, ಅಗಾಧವಾಗಿತ್ತು ಅಂತ. ತಿಂದ ನಂತರ ಹೊಟ್ಟೆ ಸೋರ್ಕೊಂಡು ಹೇಳಿದ್ರು, ವಾತಾಪಿ ಜೀರ್ಣೋಭವ. ಆಗ ಇಲ್ವಲ ಕೇಳ್ತಾನೆ, ಅಯ್ಯೋ ಈ ಥರ ಮಾಡಿಬಿಟ್ರಲ್ಲ ನಮ್ಮ ಕತೆ ಏನು ಅಂತ. ಅದಾದಮೇಲೆ ಅವರ ಏನು ಶಾಪವನ್ನು ಮುಕ್ತಗೊಳಿಸಿ ಕಳಿಸ್ಕೊಟ್ರು ಅಂತ ಒಂದು ಕತೆ ಇದೆ. ಅಂದ್ರೆ ಅರ್ಥ ಏನು, ಅಲ್ಲಿ ಮಾಂಸಾಹಾರ ಸೇವನೆ ಇತ್ತು, ಅಗಸ್ತ್ಯರೂ ಕೂಡ ಸೇವಿಸಿದಂಥ ಘಟನೆ ಇತ್ತು. ಅದಕ್ಕೆ ತುಂಬಾ ಬೇರೆ ಬೇರೆ ಕತೆಗಳನ್ನ ಏನು ಅಲಂಕಾರಿಕವಾಗಿ ಹೇಳುವಂಥದ್ದಿದೆ. ಅವ್ರು ಹಂಗೆ ಮಾಡಲಿಲ್ಲ, ಏನು ಅವರು ಮಾಂಸ ಬಡಿಸಿದ್ರು, ಆದರೆ ಕೈಯನ್ನು ಅವ್ರು ಹೀಗೆ ಅಂದ ತಕ್ಷಣ ಅದು ತರಕಾರಿ ಆಗ್ಬಿಟ್ಟಿತ್ತು ಅಂತನೂ ಉದಾಹರಣೆ ಕೊಡೋದು. ಅದೆಲ್ಲ ತೀರಾ ಪವಾಡಗಳಾಗೋದು, ಅದು ತಗೋಬೇಡಿ, ಅದು ಮಾಂಸಾಹಾರ ಅಂತಾನೆ ತಗೊಳ್ಳಿ. ಆದರೆ ಇದೂ ಇತ್ತಲ್ಲ ಪದ್ಧತಿ. ಹಾಗಿದ್ದು ಕೂಡ ಅಂತಹ ಋಷಿ ಏನು ಬ್ರಹ್ಮರ್ಷಿ ಆಗಿದ್ರಲ್ಲ, ಆ ಥರದ ತುಂಬ ಕತೆಗಳಿದೆ. ನಮ್ಮಲ್ಲಿ ಸ್ವಲ್ಪ ರಾಜಸಿಕ ಗುಣ ಬೇಕು, ಆದರೆ ಸಾತ್ವಿಕ ಗುಣ ಹೆಚ್ಚಿರಬೇಕು. ರಾಜಸಿಕ ಗುಣ ಕೂಡ ಸ್ವಲ್ಪ ಬೇಕು. ಇಲ್ಲದೆ ಇದ್ರೆ ಈ ಪ್ರಪಂಚದಲ್ಲಿ ಏನಿದೆ ಬದುಕುವ ರೀತಿ, ಇವತ್ತಿನ ಈ ತರದ ಒಂದು ವ್ಯಾವಹಾರಿಕ ಪ್ರಪಂಚದಲ್ಲಿ ಅದನ್ನು ಖಂಡಿತ ನಾವು ರಕ್ಷಣೆ ಮಾಡ್ಕೊಳಕ್ಕಾದ್ರೂ ಬೇಕಾಗುತ್ತದೆ. ನನಗೆ ಈ ಸಂದರ್ಭದಲ್ಲಿ ಈಗ ನಮ್ಮಲ್ಲಿ ಜೈನಿಸಮ್ ಇತ್ತಲ್ವಾ, ಜೈನರು ಆ ಧರ್ಮ ಏನಕ್ಕೆ ಅಷ್ಟು ಒಂದು ಪ್ರಚಾರಕ್ಕೆ ಬರಲಿಲ್ಲ ಅಂತಂದರೆ ಬೇಗ ಅದು ನಶಿಸೋಯ್ತು. ಕಾರಣ ತುಂಬ ರಿಸ್ಟ್ರಿಕ್ಷನ್ ಫುಡ್ಡಲ್ಲಿ. ಒಂದು ಮೊಳಕೆ ಕಾಳು ತಿನ್ನಾಗಿಲ್ಲ, ಒಂದು ಸಾಯಂಕಾಲ ಇದು ಮಾಡಾಗಿ ತುಂಬ ಇದೆ ಅವ್ರದ್ದು. ಜೈನ ಧರ್ಮದಲ್ಲಿ ನಾವು ಆಹಾರ ಪದ್ಧತಿ ಮತ್ತು ಅವರ ರೀತಿ ನೀತಿ ಕೇಳಿಬಿಟ್ರೆ ಆ ಥರ ಬದುಕಕ್ಕೆ ಆಗಲ್ಲ ಅಂತ. ಹಾಗಾಗಿ ಗ್ರ್ಯಾಜುವಲ್ ಆಗಿ ಅದರ ಬದಲು ಬೌದ್ಧಿಸಮ್ ಬಂತು. ಬುದ್ಧ ಆಹಾರಕ್ಕೆ ನಿಷೇಧ ಮಾಡಲಿಲ್ಲ. ಈಗಲೂ ಸಹ ನೀವು ನೋಡ್ಬೋದು, ಮಾಂಕ್ಸ್ ಎಲ್ಲ ಅವ್ರು ನೋಡಿದ್ರೆ ಅವರು ಧ್ಯಾನ ಮಾಡ್ತಾರೆ. ಆದರೆ ಯಾರ ದೇಹ ಒಂಥರ ಕೃಶವಾಗಿ ಬಡವಾಗಿಲ್ಲ, ಎಲ್ಲ ಹೇಗಿರ್ತಾರೆ ಅಂದರೆ ಮತ್ತೆ ಮಾರ್ಷಲ್ ಆರ್ಟ್ಸ್ ಕಲ್ತಿರ್ತಾರೆ ಅವರು. ನೀವು ಹೇಳಿದಾಗೆ ಆ ಒಂದು ಕ್ಷತ್ರಿಯ ಸ್ವಭಾವವನ್ನು ಮಾರ್ಷಲ್ ಆರ್ಟು ಈಗ ಸನ್ಯಾಸಿಗೆ ಯಾಕೆ ಬೇಕು ಅಂತಂದರೆ ಅದು ರಕ್ಷಣೆಗೆ, ಆತ್ಮರಕ್ಷಣೆ ಬೇಕು ಅಂತಂದರೆ ಅವರ ಹತ್ರ ಮೊರೆ ಹೋದವರ ರಕ್ಷಣೆ ಮಾಡ್ತಾರೆ ಅವರು. ಈಗ ನಾವು ಹೋಗಿ ನಮ್ಮನ್ನು ರಕ್ಷಣೆ ಮಾಡಿ ಅಂದರೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಹಾಗಾಗಿ ನೀವು ಹೇಳಿದಾಗೆ ಆಹಾರದಲ್ಲಿ
ನಾವು ಯಾವ ರೀತಿ ಸೇವನೆ ಮಾಡಬೇಕು ಅಂತ ನೀವು ಹೇಳಿದ್ರಲ್ಲ, ಮೈಂಡ್ಫುಲ್ನೆಸ್ ಅಂತ ನಾವು ಒಂದು ಟರ್ಮ್ ಯೂಸ್ ಮಾಡ್ತೀವಿ ನ್ಯೂರೋಬಯಾಲಜಿಲಿ. ಮೈಂಡ್ಫುಲ್ ಮೆಡಿಟೇಷನ್ ಅಂತ ನೀವು ಹೇಳ್ತಿರವಲ್ಲ, ಯಾವುದೇ ನಾವು ಸ್ವೀಕಾರ ಮಾಡಬೇಕಾದ್ರೆ ತಿನ್ನಬೇಕಾದ್ರೆ ಅದನ್ನು ಆಸ್ವಾದಿಸಿ ಅನುಭವಿಸಿ ಅದನ್ನು ನಾವು ಸೇವನೆ ಮಾಡಿದಾಗ ದೇಹದಲ್ಲಿ ಬೇರೆ ರೀತಿಯ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ. ಹಾಗಾಗಿ ತಿನ್ನೋದು ಇಷ್ಟೇ ಆಗಿರಬಹುದು, ಆದರೆ ಅದರಿಂದ ಬಹಳಷ್ಟು ನಮಗೆ ಎನರ್ಜಿ ಬಿಡುಗಡೆಯಾಗುತ್ತೆ ಅಂತ ಹೇಳ್ತಾರೆ. ಅದ್ಭುತವಾಗಿ ಇಲ್ಲಿಗೊಂದು ಲಿಂಕ್ ಸಿಕ್ತು. ಆದರೆ ಒಬ್ಬ ವಿಜ್ಞಾನಿಯಾಗಿ ಮಾಂಸಾಹಾರ ಸೇವನೆ ಮಾಡಿ, ಆದರೆ ಪ್ರೋಟೀನ್ ಯುಕ್ತ ಆಹಾರ ಸೇವನೆ ಮಾಡಿ, ಅದಕ್ಕೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಾಹಾರನ ನೀವು ಸೇವನೆ ಮಾಡಬೇಕಾಗುತ್ತೆ. ಕಾರಣ ಅಂತಂದರೆ ನಮ್ಮ ಗಟ್ ಮೈಕ್ರೋಬಯೋಮ್, ಕರುಳಿನಲ್ಲಿರುವ ಆ ಒಂದು ಬ್ಯಾಕ್ಟೀರಿಯಾ, 2 ಥರದ ಬ್ಯಾಕ್ಟೀರಿಯಾ ಇರುತ್ತೆ. ಒಂದು ಹಾರ್ಮ್ಫುಲ್ ಮಾಡೋ ಅಂಥ ಬ್ಯಾಕ್ಟೀರಿಯಾಗಳು. ಇದು ಹೇಗೆ ಅಂದರೆ ನಮ್ಮ ಸೊಸೈಟಿಲಿ ನೋಡಿ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆಯವರ ಸಂಖ್ಯೆ ಜಾಸ್ತಿ ಇದ್ದಾಗ ಸಮಾಜ ಚೆನ್ನಾಗಿರುತ್ತೆ. ಕೆಟ್ಟವರು ಇರ್ತಾರೆ, ಸುಮ್ಮನೆ ಇರ್ತಾರೆ. ನಮ್ಮ ಕರುಳಿನಲ್ಲೂ ಹಾಗೆಯೇ ಒಳ್ಳೆಯದು ಕೆಟ್ಟದು 2 ಬ್ಯಾಕ್ಟೀರಿಯಾಗಳು ಇದೆ. ಒಳ್ಳೆಯದಿದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅಕಸ್ಮಾತ್ ಕೆಟ್ಟ ಬ್ಯಾಕ್ಟೀರಿಯಾ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಸೊ ಈ ಒಳ್ಳೆ ಬ್ಯಾಕ್ಟೀರಿಯಾ ಚೆನ್ನಾಗಿರಬೇಕು ಅಂತಂದರೆ ಈ ಬೈಫಿಡೋ ಬ್ಯಾಕ್ಟೀರಿಯಾ, ಲ್ಯಾಕ್ಟೋಬ್ಯಾಸಿಲಸ್ಸು, ಸಸ್ಯಾಹಾರ, ಅದರಲ್ಲಿ ಪ್ರೋಬಯಾಟಿಕ್ಸ್ ಅಂತ ಕರಿತೀವಲ್ಲ, ಹಾಲು, ಮೊಸರು, ಮಜ್ಜಿಗೆ, ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು, ಈ ಥರದನ್ನೆಲ್ಲ ಸೇವನೆ ಮಾಡ್ತಾ ಬಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಪ್ರೋಟೀನ್ ಬೇಕು ಅಂದಾಗ ಮಾಂಸಾಹಾರಿಗಳು ಇದ್ದಾಗ ಮಾಂಸಾಹಾರ ಸೇವನೆ ಮಾಡ್ಬೋದು. ನಾವು ಸಂಪೂರ್ಣ ಸಸ್ಯಾಹಾರಿಗಳು ಅಂತಂದರೆ ಬೇಳೆಕಾಳುಗಳು, ಪ್ರೋಟೀನ್ ಯುಕ್ತದ ಏನೇನಿದೆ ಕಾಂಪನ್ಸೇಟ್ ಮಾಡೋ ಅಂಥದ್ದು. ಏಕೆಂದರೆ ನಮಗೆ ಪ್ರೋಟೀನ್ ಬೇಕೇ ಬೇಕು. 20 ಅಮೈನೋ ಆಸಿಡಲ್ಲಿ ಎಸೆನ್ಷಿಯಲ್ ಅಂತ ಕೆಲವರು ಇರುತ್ತೆ. ಎಸೆನ್ಷಿಯಲ್ ಅಂದರೆ ಹೊರಗಡೆಯಿಂದ ನಾವು ತಗೊಳ್ಳೇಬೇಕದು. ನಾನ್ ಎಸೆನ್ಷಿಯಲ್ ಅಂದರೆ ದೇಹನೇ ಬಿಡುಗಡೆ ಮಾಡೋ ಅಂಥದ್ದು. ಸೊ ಅಂಥದಕ್ಕೋಸ್ಕರನಾದರೂ ನಮ್ಮ ಆಹಾರದ ಬಗ್ಗೆ ನಾವು ಹೆಚ್ಚಿನ ಒಂದು ಗಮನನ ಕೊಡಬೇಕಾಗುತ್ತೆ. ಇದರ ಜೊತೆಗೆ ಈಗ ಆಹಾರದ ಬಗ್ಗೆ ಮಾತಾಡಿದ್ವು, ಧ್ಯಾನದ ಬಗ್ಗೆ ಹೇಳಿದ್ವು. ಉಪವಾಸ ಅನ್ನೋದು ನಿಮ್ಮ ಆಧ್ಯಾತ್ಮದಲ್ಲಿ ಬಹಳ ಅದು ಮೇಯ್ನ್ ಒಂದು ರೋಲ್ ಇದೆ. ಅದು ಯೋಗಿ ಅಂತಂದಾಗ ಅವರು ಸೇವಿಸುವ ಆಹಾರದ ಪ್ರಮಾಣವೂ ಕಮ್ಮಿ ಇರುತ್ತೆ, ಮತ್ತು ಅವರು ಸೇವಿಸುವ ಒಂದು ಕ್ರಮವೂ ಬೇರೆ ಥರ ಇರುತ್ತೆ. ಅದರ ಬಗ್ಗೆ ಒಂದು ಸ್ವಲ್ಪ ಯಾವ ರೀತಿ ಅದು ನಮ್ಮ ದೇಹಕ್ಕೆ ಪೂರಕ, ಇದರ ಜೊತೆಗೆ ಇವೆಲ್ಲ ಒಟ್ಟಿಗೆ ಸಾಗುವಂತಹ ಪ್ರಕ್ರಿಯೆಗಳು, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಉಪವಾಸ ಅನ್ನುವಂಥದ್ದೇನಿದೆಯಲ್ಲ, ಈ ಆಹಾರ ಪದ್ಧತಿ ರೀತಿಯಲ್ಲೇ ಈ ತಪ್ಪು ಅಭಿಪ್ರಾಯಕ್ಕೆ ಒಳಪಟ್ಟದ್ರಲ್ಲಿ ಉಪವಾಸ ಕೂಡ ಒಂದು. ಒಂದು ಹೊಟ್ಟೆಗೆ ಉಪವಾಸ ಮಾಡಬೇಕು ಅಂದರೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ. 15 ದಿನಕ್ಕೊಮ್ಮೆನಾದರೂ ಮೊದಲಿಂದ ಸಹಸ್ರ ವರ್ಷಗಳಿಂದ ತುಂಬ ಸಂಪ್ರದಾಯದಲ್ಲಿ ಬಂದುಬಿಟ್ಟಿದೆ ಏಕಾದಶಿಯ ಉಪವಾಸ ಅಂತ. ಹೌದು. ಮತ್ತು ತುಂಬ ಜನ ಅದನ್ನು ಹೇಳಿದ್ದಾರೆ. ಏಕಾದಶಿಯ ದಿನ ನಮ್ಮಲ್ಲಿ ಜೀರ್ಣಶಕ್ತಿಯಲ್ಲಿ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಬಯಸ್ತದೆ, ಈ ಥರದ್ದು ಕೆಲವರು ಹೇಳಿದ್ದಿದೆ. ಅದೇನು ಅಲ್ಲದೆ ಹೋದರೂ ಕೂಡ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರು ನೀವು ಹೇಳೋ ಹಾಗೆ ಹೊಟ್ಟೆಗೆ ಆಗಾಗ ಸ್ವಲ್ಪ ರೆಸ್ಟ್ ಬೇಕು. ಹೌದು. ನಾವೇನು ಮಾಡಿಬಿಡ್ತೀನಿ, ಯಾವಾಗಲೂ ತಿಂತಾನೆ ಇರೋದು. ನೀವು ನೋಡಿ, ಊಟ ಮಾಡಿದಾಗೆಲ್ಲ ನಮ್ಮ ಬ್ರೈನ್ ವೀಕ್ ಆಗ್ತದೆ. ಅಂದರೆ ನಮ್ಮ ಜೀರ್ಣಶಕ್ತಿ, ನಮ್ಮ ಎನರ್ಜಿ ಎಲ್ಲವೂ ಕೂಡ ಜೀರ್ಣಶಕ್ತಿ ಕಡೆಗೆ ಹೋಗ್ಬಿಡುತ್ತೆ. ಹಾಗಾಗಿ ಮೆದುಳು ಏನಿದೆ ಮಂದವಾಗ್ತದೆ. ಹೌದು. ಹಾಗಾಗಿ ಯಾರು ತುಂಬ ತಿಂತಾರಲ್ಲ ಮಂದ ಬುದ್ಧಿಯಾಗಿರ್ತಾರೆ. ಹೌದು. ಆದರೆ ನೀವು ಸಂಪ್ರದಾಯದಲ್ಲಿ ನೋಡಿ, ಸಂಪ್ರದಾಯಸ್ಥರಿಂದ ಬಂದದ್ದು ನೋಡಿ, ಅವ್ರಿಗೆ ಬೆಳಗಿನ ತಿಂಡಿ ಇರಲ್ಲ ಆಲ್ಮೋಸ್ಟ್. ಹೌದು. ಈ ಬ್ರಂಚ್ ರೀತಿ ಇರುತ್ತೆ. ಹೌದು. 11 ಗಂಟೆಗೆ ಒಂದು ಊಟ, ಮಧ್ಯಾಹ್ನದ ಊಟ ಎರಡೂ ಸೇರಿ. ಅಂದ್ರೆ ಬೆಳಗ್ಗಿನ ಸಮಯ ಏನಿದೆ, ಹೊಟ್ಟೆ ಹಸಿವು ಜಾಸ್ತಿ ಆದಾಗ, ಹೊಟ್ಟೆ ಚುರುಕಾದಾಗ ಮೆದುಳು ತನಗೆ ತಾನೇ ಚುರುಕಾಗ್ತದೆ. ಪ್ರಪಂಚದಲ್ಲಿ ಯಾರಾದರೂ ಏನನ್ನಾದರೂ ಸಾಧಿಸಿದ್ದಾರೆ ಅಂತ ಹೇಳಿದ್ರೆ ಯಾರು ಹೊಟ್ಟೆ ಹಸ್ಕೊಂಡಿದ್ದಾರೆ ಅವರು. ಇಫ್ ದೇರ್ ಇಸ್ ಅ ಫೈರ್ ಇನ್ ಅ ಬೆಲ್ಲಿ, ಅವನ್ನೇ ಲೈಫ್ನಲ್ಲೂ ಫೈರ್ ಬರ್ತದೆ. ಯಾರು ತುಂಬಾ ತಿನ್ಕೊಂಡು ಆರಾಮಾಗಿದ್ದಾರೋ ಅಂದ್ರೆ ಒಂದು ರೀತಿ ಸೆಕ್ಯೂರ್ಡ್ ಕಂಫರ್ಟೇಬಲ್ ಝೋನ್ ಅಂತಾರಲ್ಲ, ಹಾಗಿರ್ತಾರೆ. ಹಾಗಾಗಿ ಹೊಟ್ಟೆ ಚುರುಕಾದಾಗ ಮೆದುಳು ಚುರುಕಾಗ್ತದೆ ಅಂತ. ಹಾಗಾಗ್ಲಿಕ್ಕೆ ಅಟ್ಲೀಸ್ಟ್ 15 ದಿನಕ್ಕೆ ಒಂದು ದಿನವಾದರೂ ನೀನು ಉಪವಾಸವನ್ನು ಮಾಡಬೇಕು. ಹೌದು. ಒಂದು ನಿಮ್ಮ ಹೊಟ್ಟೆ ಶುದ್ಧಿನೂ ಆಗ್ತದೆ, ಅದರ ಜೊತೆಗೆ ಮೆದುಳು ಕೂಡ ತುಂಬ ಆಕ್ಟಿವ್ ಆಗಲಿಕ್ಕೆ ಸಹಾಯ ಮಾಡ್ತದೆ ಅಂತ. ಎರಡನೇದೇನು ಅಂದರೆ, ಉಪವಾಸ ಅಂತಂದಾಗ ಉಪ ಅಂದರೆ ಹತ್ತಿರ ಅಂತ, ವಾಸ ಅಂದರೆ ಇರೋದು ಅಂತ. ಆಧ್ಯಾತ್ಮಿಕವಾಗಿ ಇದು, ಧಾರ್ಮಿಕವಾಗಿ ಉಪವಾಸ ಅಂದರೆ ಊಟ ಮಾಡದೆ ಪೂಜಾ ಕಾರ್ಯಗಳಲ್ಲಿ ತೊಡಗುದು. ಆಧ್ಯಾತ್ಮಿಕವಾಗಿಯೂ ಮತ್ತು ಅಥವಾ ಧಾರ್ಮಿಕವಾದ ಉನ್ನತ ಭಾವದಲ್ಲಿ ನೋಡಿದ್ರೆ ಉಪವಾಸ ಅಂದರೆ, ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರುವುದು. ಯಾರ ಹತ್ರ ಇರಬೇಕು? ನಿಮ್ಮ ಮನಸ್ಸು ಯಾವಾಗಲೂ ವ್ಯಾವಹಾರಿಕವಾಗೇ ಇದೆ. ಹೊಟ್ಟೆಗೆ ಚೆನ್ನಾಗಿ ಕೊಟ್ಟು ನಿಮ್ಮ ಮನಸ್ಸು ಕೂಡ ವ್ಯಾವಹಾರಿಕವಾಗಿದೆ. ಒಂದು ದಿನವಾದರೂ ಹೊಟ್ಟೆಗೆ ಏನೂ ಕೊಡದೆ ನಿಮ್ಮ ಮನಸ್ಸು, ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಚಿತ್ತ, ನಿಮ್ಮ ಬುದ್ಧಿ, ನಿಮ್ಮ ಅಹಂಕಾರ, ನಿಮ್ಮ ವಿವೇಕ ಎಲ್ಲವನ್ನು ಭಗವಂತನ ನಾಮಕ್ಕೆ ಮೀಸಲಿಡಿ. ಹೌದು. ಆಗ ನಿಮ್ಮ ಜೀವನದಲ್ಲಿ ಒಂದು ಹೊಸ
ಸ್ಫೂರ್ತಿ ಬರ್ತದೆ, ಒಂದು ಶಾಂತಿ, ನಿರಾಳತೆ ಬರ್ತದೆ. ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ಜೀವನವನ್ನು ನಿರ್ವಹಿಸಲಿಕ್ಕೆ ಶಕ್ತಿ ಬರ್ತದೆ. ಹಾಗೆ ನೀವು ಊಟ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ರೆಸ್ಟ್ ಮಾಡ್ಕೊಂಡು ಇದು ಬಿಟ್ಟರೆ, ಊಟ ಮಾಡಿಕೊಂಡು ನಿದ್ದೆ ಮತ್ತೆ ಬರ್ತದೆ. ಹಾಗೆ ಒಂದು ದಿನನಾದರೂ ಊಟ ಎಲ್ಲವನ್ನು ಬಿಟ್ಟು ಪೂರ್ಣವಾಗಿ ನಿಮ್ಮ ಮನಸ್ಸನ್ನು ಭಗವಂತನ ನಾಮಕ್ಕೆ, ಭಗವಂತನ ಚಿಂತನೆಗೆ, ಅಂದರೆ ಸತ್ಸಂಗಕ್ಕೆ ಮೀಸಲಿಡಿ. ಅವಾಗ ಒಂದು ಹೊಟ್ಟೆ ಫ್ರೆಶ್ ಆಗ್ತದೆ, ಎರಡನೇದು ನಿಮ್ಮ ಮನಸ್ಸು ಕೂಡ ಫ್ರೆಶ್ ಆಗ್ತದೆ. ಈ ಎರಡೂ ಅರ್ಥದಲ್ಲಿ, ಒಂದು ಭಗವಂತನ ಹತ್ತಿರದಲ್ಲಿರಿ, ಎರಡನೇದು ನಿಮ್ಮ ಆರೋಗ್ಯ ಹೆಚ್ಚಿಸ್ಕೊಳ್ಳೋದಕ್ಕೂ ಉಪವಾಸ. ಎರಡನೇ ಅರ್ಥ ಊಟ ಮಾಡದೆ ಕೇವಲ ಕೆಲವರು ನೀರು ಕುಡಿಯದೇ ಇರ್ತಾರೆ, ನಿರ್ಜಲ ಉಪವಾಸ ಅಂತ ಕೂಡ ಮಾಡ್ತಾರೆ. ಹೀಗಾದ್ರೂ 15 ದಿನಕ್ಕೆ ಒಮ್ಮೆಯಾದರೂ ಅನ್ನುವಂಥದ್ದಿದೆ. ಖಂಡಿತ. ಇದಕ್ಕೆ ನಾನು ಕೆಲವು ವೈಜ್ಞಾನಿಕವಾಗ್ಲೂ ಹೇಳ್ತೀನಿ. ನೀವು ಹೇಳಿದ್ರೆ ಒಂದು ಬ್ರಂಚ್ ಅಂತ ಮಾಡ್ತಾರೆ 11 ಗಂಟೆಗೆ, ಮತ್ತು ಸಾಯಂಕಾಲ ಒಂದು ಮಾಡ್ತಾರಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ನಾವು ಏನೀಗ ಹೇಳ್ತೀವಿ, ಅದು 10 ಗಂಟೆಗಳ ಕಾಲ, 8ರಿಂದ 10 ಗಂಟೆಗಳ ಕಾಲ ನೀವು ಒಂದು ಬ್ರೇಕನ್ನು ಕೊಡ್ತಾರಲ್ಲ, ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ತುಂಬ ಜನ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಸುಮಾರು ಜನ ವೈದ್ಯರುಗಳು, ಸಂಶೋಧಕರು, ವಿಜ್ಞಾನಿಗಳು ಎಲ್ಲ, ಏಕೆಂದರೆ ಅವರಿಗೆ ಮಾಲಿಕ್ಯುಲರ್ ಲೆವೆಲಲ್ಲಿ ಈ ಉಪವಾಸದ ಮಹತ್ವ ಗೊತ್ತಿದೆ ಅವರು. ಆದರೆ ಜನಸಾಮಾನ್ಯರು ಯಾವ ಥರ ಅಂತಂದರೆ, ಬಹಳಷ್ಟು ಜನ, ಎಲ್ಲರೂ ಅಂತಲ್ಲ, ಅವರನ್ನು ನೀವು ಕೇಳಿದ್ರೆ ಅವರ ನಿಮ್ಮ ಜೀವನದ ಧ್ಯೇಯ ಏನು ಅಂದರೆ ತಿನ್ನೋದು ಅಂತಾರೆ. ನಾವು ತಿನ್ನೋದಕ್ಕೋಸ್ಕರನೇ ಬದುಕಿದ್ದೀವಿ ಅಂತಾರೆ. ಆದರೆ ಬದುಕಿರೋದು ಬೇರೆ ಮಹತ್ತರವಾದ ಕಾರ್ಯ ಮಾಡೋದನ್ನ ಮರೆತುಬಿಟ್ಟು ನಾವು ತಿನ್ನೋದೇ ನಾವು ಬದುಕಿರೋದಕ್ಕೆ ಅಂತ ಆ ಥರದ ಮನೋಭಾವನೆ ಇಟ್ಕೊಂಡಿರ್ತಾರೆ. 2016ರಲ್ಲಿ ಜಪಾನಿನ ವಿಜ್ಞಾನಿಗೆ ಉಪವಾಸಕ್ಕೇ ಒಂದು ನೊಬೆಲ್ ಪ್ರೈಸ್ ಬಂದಿದೆ, ಫಿಸಿಯಾಲಜಿ ಮತ್ತು ಮೆಡಿಸನ್ ಅಂತ ಒಂದು ವಿಭಾಗದಲ್ಲಿ. ನಮಗೆ ಆಶ್ಚರ್ಯ ಆಗುತ್ತೆ. ನಮಗೆ ತಲತಲಾಂತರದಿಂದ ನೀವು ಹೇಳಿದ್ರಿ, ಪ್ರಾಚೀನ ಕಾಲದಿಂದಲೂ ಉಪವಾಸ, ಏಕಾದಶಿ ಮತ್ತು ಸಂಕಷ್ಟ ಚತುರ್ಥಿ ಎಲ್ಲದ್ರದ್ದು ಉಪವಾಸ ಗೊತ್ತಿದೆ ನಮಗೆ. ಆದರೆ ನಮ್ಮ ಭಾರತೀಯರು ಯಾಕೆ ಆ ಮಟ್ಟದ ಒಂದು ಸಂಶೋಧನೆ ಯಾಕೆ ಮಾಡಲಿಲ್ಲ? ಬೇರೆ ದೇಶದವರು ಉಪವಾಸದ ಮೇಲೆ ಸಂಶೋಧನೆ ಮಾಡಿ ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ. ಅವರು ಮಾಡಿರೋಂಥ ಸಂಶೋಧನೆ ಯಾವುದು ಅಂದರೆ ಉಪವಾಸದ ಬಗ್ಗೆನೇ. ಉಪವಾಸದಿಂದ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡಬಹುದು ಅಂತ. ಅದು ಯಾವ ಥರ ಅಂತಂದರೆ ಆಟೋಫೇಜಿ ಅಂತ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ. ನೀವು ಅದಕ್ಕೆ ನೋಡಿ, ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ಅವರು. ನಾವು ಇವಾಗ ಎಲ್ಲ ನೋಡ್ತೀವಿ, ಅವರು ದೊಡ್ಡ ವಿಜ್ಞಾನಿ ಅಂತೀವಿ, ನೊಬೆಲ್ ಪಾರಿತೋಷಕರು ಅಂತೀವಿ. ಆದರೆ ನಮ್ಮ ಹಿರಿಯರು, ಅಜ್ಜ ಅಜ್ಜಿ ಮುತ್ತಜ್ಜಿನೇ ಆ ವಿಜ್ಞಾನಿಯನ್ನು ಮೀರಿಸುವಂತಹ ಜ್ಞಾನವನ್ನು ಹೊಂದಿದ್ರಲ್ವ ಅವರು. ಆದರೆ ನಾವು ಅವ್ರ ಬಗ್ಗೆ ಅವ್ರು ಹೇಳೋದನ್ನು ಕೇಳ್ತಾನೆ ಇರಲಿಲ್ಲ. ಏನಾಗುತ್ತೆ ಅಂತಂದರೆ, ಈಗ ನಾವು 15 ದಿನಕ್ಕೊಮ್ಮೆ ಉಪವಾಸ ನೀವು ಹೇಳಿದ್ರಿ, ಏಕಾದಶಿ ಉಪವಾಸ. ಆವಾಗ ಮಾಡಿದಾಗ ಏನಾಗುತ್ತೆ ಅಂದರೆ, ನಮಗೆ ಗೊತ್ತಿಲ್ಲದೆ ದೇಹದಲ್ಲಿ ಕೆಲವೊಂದು DNA ಡ್ಯಾಮೇಜ್ ಆಗಿರುತ್ತೆ, ಕ್ಯಾನ್ಸರ್ ಜೀವಕೋಶಗಳು ಆರಂಭ ಆಗಿರುತ್ತೆ ಅಂತ ಇದ್ದಾಗ ಆ ಉಪವಾಸ ಮಾಡಿದಾಗ ಏನಾಗುತ್ತೆ ಅಂದರೆ, ಒಂದು MTOR ಅಂತ ಒಂದು ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ. ಅದು ಏನು ಮಾಡುತ್ತೆ, ಸೆನ್ಸ್ ಮಾಡುತ್ತೆ ದೇಹದಲ್ಲಿ ಎಷ್ಟು ಆಹಾರ ಇದೆ ಇಲ್ಲ ಅಂತ. ಆಹಾರ ಇದ್ದರೆ ಅದು ಇನ್ನೊಂದು ಪಾತ್ವೆ, ಆಟೋಫೇಜಿ ಎನ್ನುವ ಒಂದು ಕ್ರಿಯೆಯನ್ನು ಆ್ಯಕ್ಟಿವೇಟ್ ಮಾಡಲ್ಲ. ಆಹಾರ ಇದ್ದರೆ, ಕಂಟಿನ್ಯೂಸ್ ನಾವು ತಿಂತಾನೇ ಇದ್ದರೆ, ಯಾವಾಗ ನಿಂತೋಗುತ್ತೆ ಆಟೋಫೇಜಿ ಎನ್ನುವ ಒಂದು ಪ್ರಕ್ರಿಯೆಯನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಆಟೋಫೇಜಿ ಅಂತಂದರೆ ಯಾವ ಜೀವಕೋಶ ದೋಷದಿಂದ ಕೂಡಿದೆ, ಕ್ಯಾನ್ಸರ್ ಜೀವಕೋಶ, ಅದನ್ನು ದೇಹ ನಾಶ ಮಾಡುತ್ತೆ. ಎಂಥ ಅದ್ಭುತ ಅಂದರೆ, ಹಾಗಾಗಿ ನಾವು ಸತತವಾಗಿ ಆಹಾರ ಕೊಡ್ತಾ ಇದ್ದರೆ ನಾಶ ಆಗಲ್ಲ. ನಾವು ಎಲ್ಲಿ ಆಹಾರವನ್ನು ನಿಲ್ಲಿಸ್ತೀವಿ, ಆಟೋಫೇಜಿ ಅದಕ್ಕದೇ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ಉಪವಾಸ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಬೂಸ್ಟಪ್ ಆಗುತ್ತೆ, ದೇಹದಲ್ಲಿ ಒಳ್ಳೆಯ ರೀತಿಯ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಬಿಡುಗಡೆ ಆಗುತ್ತೆ. ಉಪವಾಸ ನಿಜವಾಗ್ಲೂ ಒಂದು ಅದ್ಭುತ. ಹಾಗಾಗಿ ಎಲ್ಲ ಧರ್ಮದಲ್ಲೂ ಇದೆ ಅದು. ನಾವು ಮುಸ್ಲಿಮ್ಗಳು ಅವರು ನೋಡಿ ರಂಜಾನಲ್ಲಿ ಮಾಡ್ತಾರೆ, ಮತ್ತು ಕ್ರಿಶ್ಚಿಯಾನಿಟಿಲೂ ಇದೆ, ಎಲ್ಲ ಧರ್ಮದಲ್ಲೂ. ಏಕೆಂದರೆ ಮನುಷ್ಯನಿಗೆ ಗೊತ್ತು ಯಾವ ಪ್ರಕ್ರಿಯೆ ಮಾಡಿದ್ರೆ ಮನುಕುಲಕ್ಕೆ ಒಳ್ಳೆಯದು ಅಂತ. ಹಾಗಾಗಿ ಉಪವಾಸವನ್ನು ಎಲ್ಲೋ ಒಂದು ಕಡೆ ನಮ್ಮ ಹಿರಿಯರು ಹೇಳಿದರು. ಮತ್ತು ಕ್ಲೆನ್ಸಿಂಗು ಆಗುತ್ತೆ ಅವಾಗ ದೇಹದಲ್ಲಿ, ಅದಕ್ಕೆ ವಿಶ್ರಾಂತಿ ಸಿಕ್ಕೋದ್ರಿಂದ ಡ್ಯಾಮೇಜ್ ರಿಪೇರು ನಮಗೆ ಒಂದು ಅವಕಾಶ ಕೊಡಬೇಕು. ನಾವು ಕಂಟಿನ್ಯೂಸ್ ಯೋಗದಲ್ಲಿ ಅಥವಾ ಆಯುರ್ವೇದದಲ್ಲೂ ಒಂದಿದೆ, ನಿಮಗೆ ಯಾವಾಗ ಜ್ವರ ಬರ್ತದೆ ಅಥವಾ ದೇಹದಲ್ಲಿ ಆರೋಗ್ಯ ಇಲ್ಲ ಅಂತ ಹೇಳ್ತೀವಿ. ಈಗ ಏನಾಗಿದೆ, ಆರೋಗ್ಯ ಇಲ್ಲದೆ ಇದ್ದಾಗ ಗಂಜಿ ತಗೋ, ಬ್ರೆಡ್ ತಗೋ, ಹಾಲು ತಗೋ ಅಂತೆಲ್ಲ, ಆಗ್ಲೂ ಉಪವಾಸ ಮಾಡಕ್ ಬಿಡೋದೇ ಇಲ್ಲ ಮಾತ್ರೆ ತಗೊಳ್ಳೋದಕ್ಕೋಸ್ಕರ. ಆದರೆ ತಿಳಿದವ್ರು ಹೇಳೋದೇನು, ಮೊದಲಿಂದ ಬಂದದ್ದು, ಹಿಂಗೆ ಹುಷಾರಿಲ್ಲ ಅಂದರೆ ಆ ದಿನ ಉಪವಾಸ ಮಾಡು ಅಂತ. ಕೇವಲ ನೀರಲ್ಲಿರು.
ಅವಾಗ ನೀವು ಹೇಳಿದ ಹಾಗೆ ಬಾಡಿ ಏನು ಮಾಡುತ್ತೆ, ತನ್ನನ್ನು ತಾನು ಸುಧಾರಿಸ್ಕೊಳ್ಳೋದಕ್ಕೆ ಒಳಗಿರೋ ಇದರಲ್ಲಿ ಫೈಟ್ ಮಾಡಕ್ ಶುರು ಮಾಡಿ ಏನೇನ್ ಡ್ಯಾಮೇಜ್ ಆಗಿದೆಯೋ ಅದೆಲ್ಲವನ್ನು ತನಗೆ ತಾನೇ ರಿಪೇರಿ ಮಾಡ್ಕೊಳ್ಳೋಕೆ ಭಗವಂತ ಅದ್ಭುತವಾಗಿ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ನಾವು ಅದು ತಿಳಿದು ಬಳಸ್ಕೋಬೇಕು. ಖಂಡಿತ. ಈಗ ಪ್ರಾಣಿಗಳಲ್ಲಿ ನೀವು ನೋಡಿ, ಈಗ ಮನೇಲಿ ನಾಯಿ ಸಾಕಿದ್ದೀರಾ, ಅದು ನೀವು ಕೊಟ್ಟಿರೋ ಊಟ ಮಾಡ ಇಲ್ಲ ಅಂದರೆ ಅದಕ್ಕೆ ಅವತ್ತು ಹುಷಾರಿಲ್ಲ, ಅದು ಊಟ ಬಿಟ್ಬಿಡುತ್ತೆ. ಅದು ಸರಿಯಾದ ಮೇಲೆ ಊಟ ಮಾಡುತ್ತೆ. ನಾವು ಹಾಗಲ್ಲ, ಹುಷಾರಿಲ್ಲ ಅಂತ ಗೊತ್ತಿದ್ರೂ ಸೇವನೆ ಮಾಡ್ತಿರ್ತೀವಿ, ವಾಮಿಟ್ ಆಗುತ್ತೆ, ಆದರೂ ಬಿಡೋದಿಲ್ಲ. ಹಾಗಾಗಿ ದೇಹಕ್ಕೆ ಒಳಗಡೆ ಗೊತ್ತಾಗುತ್ತೆ. ಯಾವಾಗ ಧ್ಯಾನ ಮಾಡೋರಿಗೆ ಇವೆಲ್ಲ ಅರಿವಾಗ್ಬೋದು. ಏಕೆಂತಂದರೆ ಧ್ಯಾನ ಮಾಡಿದಾಗ ಒಳಕ್ಕೆ ಇಳಿದು, ನಮ್ಮ ಒಳಗಡೆ ಇಳಿದು ನಾವು ಪ್ರತಿಯೊಂದು ಅಂಗಾಂಗಗಳನ್ನು ನಾವು, ಅದು ಬೇರೆ ಬೇರೆ ಥರದ ಧ್ಯಾನ ಇದೆಯಲ್ಲ, ಅದರಲ್ಲಿ ಹೃದಯನ ನಾವು ಅಬ್ಸರ್ವ್ ಮಾಡ್ತೀವಿ, ನಮ್ಮ ಕರಳನ್ನು ಅಬ್ಸರ್ವ್ ಮಾಡ್ತೀವಿ, ನಮ್ಮ ಶ್ವಾಸಕೋಶನ ಅಬ್ಸರ್ವ್ ಮಾಡ್ತೀವಿ. ಗೊತ್ತಾಗುತ್ತೆ ಅವಾಗ ಅಲ್ಲಿ ಏನೋ ಒಂದು ತೊಂದರೆ ಇದೆ. ಹಾಗಾದರೆ ತೊಂದರೆನ ನಿವಾರಣೆ ಹೇಗೆ ಅಂತಂದಾಗ ಉಪವಾಸದ ಇಂದನೇ ಬಹಳಷ್ಟು ಕಾಯಿಲೆಗಳು, ಒಬಿಸಿಟಿ ಕಮ್ಮಿ ಆಗುತ್ತೆ. ಆಮೇಲೆ ದೇಹದಲ್ಲಿ ಶೇಖರಣೆಯಾಗಿರುವ ಕೊಬ್ಬಿದೆಯಲ್ಲ, ಅದು ಕರಗಬೇಕು ಅಂತಂದರೆ ಉಪವಾಸ ಮಾಡಲೇಬೇಕು. ಲೈಪೋಲೈಸಿಸ್ ಅನ್ನೋದು ಆಗುತ್ತೆ ನಮ್ಮ ಲಿವರಲ್ಲಿ. ಅದಕ್ಕೆ ನೋಡಿ, ಇತ್ತೀಚಿನ ದಿನದಲ್ಲಿ ಫ್ಯಾಟಿ ಲಿವರ್ ಸಿಂಡ್ರೋಮ್ ಎಷ್ಟು ಜನಕ್ಕೆ ನಾನು ಆಶ್ಚರ್ಯ ಆಗುತ್ತೆ. ಮೊದಲೆಲ್ಲ ಈ ಕಾಯಿಲೆಗಳು ತುಂಬ ಅಪರೂಪ ಇತ್ತು. ಫ್ಯಾಟಿ ಲಿವರ್ ಅನ್ನೋದು ನಾನು ಕೇಳೇ ಇರಲಿಲ್ಲ. ಕುಡಿದು ಲಿವರ್ ಹೋಗೋದು ಗೊತ್ತು, ಆದರೆ ಫ್ಯಾಟಿ ಲಿವರು ಎಲ್ಲರಿಗೂ ಬರ್ತಾ ಇದೆ ಇವಾಗ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3. ಕಾರಣ ಏನು ಅಂತಂದರೆ ಅಷ್ಟರ ಮಟ್ಟಿಗೆ ನಾವು ಆಹಾರ ಸೇವನೆ ಮಾಡಿ ಬೊಜ್ಜನ್ನ ಒಳಗಡೆ ಇಟ್ಕೊಂಡಿದ್ದೀವಿ, ಉಪವಾಸ ಮಾಡ್ತಾ ಇಲ್ಲ, ಆ ಬೊಜ್ಜು ಕರಗ್ತಾ ಇಲ್ಲ. ಹಾಗಾಗಿ ಈ ಉಪವಾಸ ನಮ್ಮ ಹಿರಿಯರು ಏನು ಹೇಳಿದರು ಅದರ ಹಿಂದೆ ಎಲ್ಲ ಒಂದು ವೈಜ್ಞಾನಿಕತೆ ಇದೆ. ಮತ್ತು ಅಲ್ಲ, ಅದ್ರ ಜೊತೆಗೆ ನಾ ಹೇಳೋದು, ಪ್ರತಿ ದಿನದಲ್ಲೂ ಕೂಡ ಯಾವಾಗಲೂ ಈಗ ಒಂದು ಬಂದ್ಬಿಟ್ಟಿದೆಯಲ್ಲ, 3 ಗಂಟೆಗೆ ಒಂದ್ಸರಿ ತಿನ್ನಬೇಕು, 1 ಗಂಟೆಗೆ ಒಂದ್ಸರಿ ತಿನ್ನಬೇಕು. ಇದು ನಾವೇ ಮಾಡ್ಕೊಂಡಿರೋದು, ನಾವೇ ಮಾಡಿದ್ವಿ. ಬೆಳಗ್ಗೆ ಎದ್ದಾಗ ಏನೋ ತಿನ್ನಬೇಕು, ಅದಾದಮೇಲೆ ಜ್ಯೂಸ್ ಕುಡಿಬೇಕು, ತಿಂಡಿ ಎಷ್ಟು ಗಂಟೆಗೆ ಮಾಡಬೇಕು, ಅದಾದಮೇಲೆ ಸಲಾಡ್ ತಿನ್ನಬೇಕು, ಮಧ್ಯಾಹ್ನದ ಊಟ ಮಾಡಬೇಕು, ಅದಾದಮೇಲೆ ಮತ್ತೇನೋ ಜ್ಯೂಸ್ ಕುಡಿಬೇಕು. ಕೆಲವ್ರು ಕೇಳಿ, ನೀವು ನಿಜಕ್ಕೂ ಯಾಕಾಗಿ ಬದುಕಿದ್ದೀರಿ, ತಿನ್ಲಿಕ್ಕಾಗಿ ಬದುಕಿದ್ದೀರಾ ಅನ್ನುವಷ್ಟರ ಮಟ್ಟಿಗಾಗಿ. ಹೌದು ನೋಡಿ, ನಾನು ಇತ್ತೀಚೆಗೆ 1 ಹೊತ್ತು ಊಟ ಮಾಡೋದನ್ನೇ 3 ಟೈಮ್ಸ್ಗೆ ನಾನೇ ಡಿವೈಡ್ ಮಾಡಿದ್ದೀನಿ. ಆದರೆ ತುಂಬ ಹಿಂದೆ ಒಂದು 5-6 ವರ್ಷಗಳ ಕಾಲ ನಾನು ಒಂದೇ ಹೊತ್ತಿನ ಊಟದಲ್ಲಿದ್ದೆ. ನಂದು ಮೊದಲಿನಿಂದ ಸ್ವಲ್ಪ ದುರ್ಬಲ ದೇಹ, ಬೇಗ ರೋಗಕ್ಕೆ ಪೀಡಿತವಾಗಿಬಿಡ್ತಾ ಇತ್ತು ಮೊದಲು, 15 ವರ್ಷಗಳ ಹಿಂದೆ. ಆದರೆ 15 ವರ್ಷದ ನಂತರ ಮಧ್ಯಭಾಗದಲ್ಲಿ ಒಂದು 5-6 ವರ್ಷಗಳ ಕಾಲ ಕೇವಲ 1 ಹೊತ್ತು ಊಟದಲ್ಲಿದ್ದೆ. ನೋಡಿ, ಇವತ್ತು ನನಗೆ ಒಂದು ಸಣ್ಣದಾಗಿ ವರ್ಷಕ್ಕೆ, ಅದು 2 ವರ್ಷಕ್ಕೆ, ಅಥವಾ ತೀರಾ ಅಂದರೆ ಹೆಚ್ಚು ಅಂದರೆ ವರ್ಷಕ್ಕೊಮ್ಮೆ 3ರಿಂದ 5 ದಿನ ಶೀತ ಆಗಬಹುದು. ಅದು ಬಿಟ್ಟು ನನಗೆ ನೆನಪಿರೋ ಹಾಗೆ ಬೆಡ್ ರೀಡನ್ ಅಂತ ಏನು ಕರೀತಾರಲ್ಲ, ಆ ರೀತಿಯಾಗಿ ಎದ್ದೇಳಲಿಕ್ಕೆ ಸಾಧ್ಯವೇ ಇಲ್ಲ, ನನಗೆ ಏನು ಗ್ಲುಕೋಸನ್ನು ಹಾಕಬೇಕು ಅನ್ನುವಂಥ ನನಗೆ ನೆನಪಿರೋ ಹಾಗೆ, ನನಗೆ ಬುದ್ಧಿ ಬಂದ ಹಾಗಿಂದ ಆ ಥರದ ಯಾವ ಇನ್ಸಿಡೆಂಟ್ ಕೂಡ ನಮ್ಮ ಲೈಫಲ್ಲಿ ನಡೆದಿಲ್ಲ. ಆದರೆ ಈ 5-6 ವರ್ಷಗಳ ಕಾಲ ಏನು 1 ಹೊತ್ತು ಊಟದಲ್ಲಿದ್ದೆ, ಅದು ನನ್ನನ್ನು, ದೇಹ ನೋಡಲಿಕ್ಕೆ ಸಣ್ಣ ಇದ್ದರೂ ಕೂಡ ನನ್ನನ್ನು ನಾನು ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ, ಮತ್ತು ಒಂದು ದೇಹದಲ್ಲಿ ಏನು ಅಷ್ಟು ದುರ್ಬಲತೆ ಇತ್ತು, ರೋಗಗಳು ಬೇಗ ಅಟ್ಯಾಕ್ ಆಗ್ತಾ ಇತ್ತು, ಅದು ಏನೂ ಇಲ್ಲದೆ ಆರೋಗ್ಯದಿಂದ ಇರಲಿಕ್ಕೆ ಕೂಡ 1 ಹೊತ್ತು ಊಟ ಏನಿತ್ತು ಅದು ತುಂಬ ಸಹಾಯ ಮಾಡಿದೆ. ಹೌದು. ಮತ್ತು ನಾನು ಯೋಚನೆ ಮಾಡುವ ರೀತಿ ಕಾನ್ಷಿಯಸ್ಲಿ, ಸುಮ್ಮನೆ ಹೇಗೇಗೋ ಯೋಚನೆ ಮಾಡೋದಲ್ಲ, ಮತ್ತು ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಆ ಒಂದು ಪ್ರಜ್ಞೆಯೂ ಬೇಕಲ್ಲ, ಆ ಪ್ರಜ್ಞಾ ಸ್ಥಿತಿಯನ್ನು, ಕಾನ್ಷಿಯಸ್ನೆಸ್ಸನ್ನು ಹೈಲಿಕ್ಕೆ ತಗೊಂಡು ಹೋಗ್ಲಿಕ್ಕೂ ಕೂಡ ಉಪವಾಸ ನನಗೆ ಸಹಾಯ ಮಾಡಿದೆ. ಅಂದರೆ 1 ಹೊತ್ತು ಊಟ ಮಾಡಿ ಇನ್ನು 2 ಸಮಯ, ಬೆಳಗ್ಗೆ ಏನು ತಿಂತಾ ಇರಲಿಲ್ಲ, ರಾತ್ರಿ 1 ಲೋಟ ಹಾಲು, 1 ಬಾಳೆಹಣ್ಣು, ಆದರೆ ಮಧ್ಯಾಹ್ನ ಮಾತ್ರ ಊಟ. ಆ ಸಮಯದಲ್ಲೇ ನಾನು ಹೆಚ್ಚು ವಿಷಯಗಳನ್ನು ಆಲೋಚನೆ ಮಾಡಲಿಕ್ಕೆ, ಬೇರೆ ಬೇರೆ ಥರದ ಶಿಬಿರಗಳನ್ನು ಕೂಡ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗಿದ್ದೇ ಆ ಸಮಯದಲ್ಲಿ. ಹೌದು, ನೀವು ಕಾರಣ ಹೇಳಿದ್ರಲ್ಲ, ನಾವು ಊಟ ಮಾಡಿದಾಗ ನಮ್ಮ ಸಂಪೂರ್ಣ ರಕ್ತ ಪರಿಚಲನೆ ನಮ್ಮ ಹೊಟ್ಟೆಗೆ ಹೋಗುತ್ತೆ. ಆವಾಗ ಮೆದುಳಿಗೆ ಕಮ್ಮಿ ಆಗುತ್ತೆ. ಹೊಟ್ಟೆಗೆ ಕಮ್ಮಿ ಮಾಡಿದ್ರೆ ಆ ರಕ್ತ ಪರಿಚಲನೆ ಅದು ಮೆದುಳಿಗೆ ಡೈವರ್ಟ್ ಆಗುತ್ತೆ. ಕಾರಣ ನಾವು ಕಮ್ಮಿ ತಿಂದಿರ್ತೀವಿ, ಆಗ ಮೆದುಳು ಚುರುಕಾಗುತ್ತೆ. ಈ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಥಿಯರಿ ಇದೆ, ಜೆನೆಟಿಕ್ಸಲ್ಲಿ ನಾವು ಹೇಳ್ತೀವಿ, ಕ್ಯಾಲೋರಿ ರಿಸ್ಟ್ರಿಕ್ಷನ್ ಥಿಯರಿ ಅಂತ. ಯಾವ ಜೀವಿ ಕಡಿಮೆ ಊಟ ಮಾಡುತ್ತೆ ಅದರದ್ದು ಲಾಂಜಿವಿಟಿ ಜಾಸ್ತಿ ಇರುತ್ತೆ, ದೀರ್ಘಾಯುಷ್ಯ ಜಾಸ್ತಿ. ಯಾವ ಜೀವಿ ಹೆಚ್ಚು ತಿನ್ನುತ್ತೆ ಅದರ ಆಯಸ್ಸು
ಅದು ಎಷ್ಟು ತಿನ್ನುತ್ತೆ ಅದಕ್ಕೆ ತಕ್ಕಂಗೆ ಕಮ್ಮಿ ಆಗ್ತಾ ಬರುತ್ತೆ ಅಂತ ಇದನ್ನು ಇಲಿಗಳ ಮೇಲೆ ಮಾಡಿ ನೋಡಿದ್ದಾರೆ. ಸಿ ಎಲಿಗೆನ್ಸ್ ಅಂತ ಒಂದು ನಿಮ್ಯಾಟೋಡ್ ವರ್ಮ್ ಇದೆ, ಅದರ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಡ್ರೋಸೋಫಿಲಾ ಹಣ್ಣಿನ ನೊಣದ ಮೇಲೆ ಮಾಡಿದ್ದಾರೆ. ವೆಲ್ ಪ್ರೂವ್ಡ್ ಥಿಯರಿ ಇದು. ಕ್ಯಾಲರಿ ರಿಸ್ಟ್ರಿಕ್ಷನ್, ಕಮ್ಮಿ ತಿನ್ನು ಜಾಸ್ತಿ ದಿನ ಬದುಕು. ಹಾಗಾಗಿ ಇದು ಇವಾಗ ಅವರೆಲ್ಲ ಹೇಳಿರೋದನ್ನ ನಾವು ಕೇಳ್ತೀವಿ, ಇದು ಮೊದಲಿಂದನೂ ಗೊತ್ತಿರೋಂಥದ್ದೇ ನಮ್ಮ ಒಂದು ಇದು ಅಭ್ಯಾಸದಲ್ಲೇ ಬಂದ್ಬಿಟ್ಟಿದೆ, ನಮ್ಮ ಜೀವನ ಪದ್ಧತಿಯಲ್ಲೇ ಅದು ಬಂದ್ಬಿಟ್ಟಿದೆ. ಇತ್ತೀಚೆಗೆ ಯಾರೋ ಏನೋ ಮಿಷನ್ ತಗೊಂಡ್ಬಂದಿದ್ರೆ ನಾನು ಚೆಕ್ ಮಾಡಿ, ಅವ್ರು ಚೆಕ್ ಮಾಡಿ ಹೇಳಿದ್ ನಿಮ್ಗೆ ವಯಸ್ಸು ಎಷ್ಟು ಅಂತ, ಇಷ್ಟು ಅಂದೆ, ಅಷ್ಟು ತೋರಿಸ್ತಾ ಇಲ್ವಲ್ಲ, ಇನ್ನು ಕಡಿಮೆ ತೋರಿಸ್ತಾ ಇದೆ. ಹೌದು, ಅದು ಕಡಿಮೆ, ಇನ್ನೂ ಕಡಿಮೆ ತೋರಿಸ್ಬೇಕಾಗಿತ್ತು, ಏನೋ ತಪ್ಪಿದೆ. ಇನ್ನೊಂದು ಸ್ವಲ್ಪ ದಿನ ಹೋಗಿ ಅವ್ರ ಈಗ ನೀವು ಯಾಕೆಂತಂದ್ರೆ ತುಂಬಾ ದೀರ್ಘವಾಗಿ ಮೆಡಿಟೇಷನ್ನು ಯೋಗ ಧ್ಯಾನದಲ್ಲಿ ಇರ್ತಿರಲ್ಲ, ಇನ್ನೊಂದು 5 ವರ್ಷ ಬಿಟ್ಟು ಆ ಮಿಷಿನ್ ತಂದು ತೋರಿಸಿದ್ರೆ ಇನ್ನೂ ಕಮ್ಮಿ ತೋರಿಸುತ್ತೆ. ಕಾರಣ ಏನಂತಂದ್ರೆ ಟೀಲೋಮಿಯರ್ ಅಂತ ಇದೆ ನಮ್ಮ ವರ್ಣತಂತುವಿನ ತುದಿಯಲ್ಲಿ. ಯಾವ ವ್ಯಕ್ತಿ ಧ್ಯಾನ, ಉಪವಾಸ ಈ ಥರದ್ದು ನಮ್ಮ ಹಿರಿಯರು ನಮಗೆ ಒಂದು ತಳಪಾಯ ಹಾಕಿ ಕೊಟ್ಟಿದ್ದಾರೆ, ಫೌಂಡೇಶನ್ನು, ಅದನ್ನು ನಿಜವಾಗ್ಲೂ ಸರಿಯಾಗಿ ನಾವು ಮಾಡ್ಕೊಳ್ತಾ ಬಂದರೆ ಈ ಟೀಲೋಮಿಯರ್ ಇದೆಯಲ್ಲ ಅದು ಶಾರ್ಟನ್ ಆದಂಗೆ ವಯಸ್ಸು ಬೇಗ ಆಗ್ತಾ ಬರುತ್ತೆ. ಇತ್ತೀಚೆಗೆ ನೋಡಿ ಬಹಳಷ್ಟು ಮಂದಿಗೆ ಬೇಗ ಕೂದಲು ಬೆಳಗಾಗಂಥದ್ದು, ಆಮೇಲೆ ಅವ್ರಿಗೆ ಒಂದು ವಯಸ್ಸು 40 ಇರುತ್ತೆ ಆದರೆ 60 ವರ್ಷದವರ ಥರ ಕಾಣ್ತಾರೆ. ಬಾಡಿನೂ ಅಷ್ಟೇ, ಅವ್ರನ್ನ ನೋಡಿದಾಗ ವಯಸ್ಸಾದವ್ರ ಥರ ಕಾಣ್ತಾರೆ. ಇದಕ್ಕೆ ಕಾರಣ ಟೀಲೋಮಿಯರ್ ಶಾರ್ಟ್ ಆಗ್ತಾ ಇರೋದು. ಈ ಟೀಲೋಮಿಯರ್ ಶಾರ್ಟ್ ಆಗೋದಕ್ಕೆ ನಾವು ಅತಿಯಾಗಿ ತಿನ್ನುವುದು ಕಾರಣ. ಬೇಕಾದಷ್ಟು ಜೀನ್ಸ್ಗಳಿದೆ, ಸಿರಿಟು ಪಾತ್ವೆ, PGC1 ಆಲ್ಫಾ ಪಾತ್ವೆ, AMPK ಪಾತ್ವೆ, ಈ ಥರದ್ದು ಸುಮಾರಿದೆ. ನಾವು ತಿಂದಷ್ಟು ಇವೆಲ್ಲದೂ ಜೀನ್ಸ್ಗಳು ಅದು ಆ್ಯಕ್ಟಿವೇಟ್ ಆಗೋದಿಲ್ಲ, ಹಾಗೆ ತಟಸ್ಥ ಆಗುತ್ತೆ. ಸೊ ಏಜಿಂಗ್ ಪ್ರಾಸೆಸ್ ಜಾಸ್ತಿ ಆಗುತ್ತೆ. ಕಡಿಮೆ ತಿನ್ನಿ ಹೆಚ್ಚು ದಿನ ಬದುಕಿ ಅಂತ ನಾವು ಹೇಳ್ಬೋದು. ಅದನ್ನು ನೀವು ಬಹಳ ಪ್ರಾಕ್ಟೀಸ್ ಮಾಡಿಸ್ತೀರ ಎಲ್ಲ ಥರದ್ರಲ್ಲೂ. ಅದು ಒಂದು ಧ್ಯಾನ ಇದರಲ್ಲೇ ಬರುತ್ತೆ, ಧ್ಯಾನ ಮತ್ತು ನಿಯಮ ಅಂತೆಲ್ಲ ನೀವು ಮಾಡ್ತಿರಲ್ಲ, ಅದರಲ್ಲೇ ಎಲ್ಲ ಒಂದು ಪ್ಯಾಕೇಜ್ ಥರನೇ ಬಂದ್ಬಿಡುತ್ತೆ. ಇದು ಉಪವಾಸ, ಧ್ಯಾನ ಇದೆಲ್ಲ ಸಲಹೆ ಮಾಡೋದು ನಿಮ್ಗೆ ಸಾಧ್ಯ ಆದರೆ 15 ದಿನಕ್ಕೊಮ್ಮೆ ಅಂತೂ ಉಪವಾಸ ಮಾಡಿ. ಅದು ಮಾನಸಿಕವಾಗಿ ಕೂಡ ಒಳ್ಳೆಯದು, ಹೌದು, ದೈಹಿಕವಾಗಿ ಒಳ್ಳೆಯದು. ಎರಡನೇದು ನಾ ಹೇಳೋದು ರಾತ್ರಿ ಸಾಮಾನ್ಯವಾದಷ್ಟು ಆ ಜೈನ ಮತದಲ್ಲಿ ಇದು ಬಹಳ ಒಂದು ಒಳ್ಳೆಯ ಪದ್ಧತಿ. ರಾತ್ರಿ ಊಟ ಮಾಡಲ್ಲ, ಹೌದು, ಬೆಳಗ್ಗೆ ಸ್ವಲ್ಪ ತಿನ್ನಿ, ಮಧ್ಯಾಹ್ನ ಒಳ್ಳೆ ಊಟ ಮಾಡಿ, ಸಾಧ್ಯವಾದಷ್ಟು ನೈಟ್ ಅಂದ್ರೆ ಸೂರ್ಯಾಸ್ತ ಆದ ನಂತರ ಊಟ ಮಾಡದೇ ಇರೋದು ಒಳ್ಳೆಯದು. ಹಾಗೆ ಮಾಡಿದ್ರೆ ನೋಡಿ, ತುಂಬಾ ಸರಿ ಹೇಳ್ತಾರೆ ನಮ್ಮ ಸಾಧಕರಿಗೆ ಹೇಳಿದಾಗ, ಕೆಲವರು ಇತ್ತೀಚೆಗೆ ಹೇಳಿದ್ರು, ನನ್ನ ಹೆಂಡತಿ ನೈಟ್ ಊಟ ಬಿಟ್ಲು, ಹಾಗಾಗಿ ತುಂಬಾ ಕೃಶ ಆಗಿಬಿಟ್ಲು ಅಂತ. ಕೃಶ ಆಗ್ಲಿಲ್ಲಪ್ಪ, ಹೆಲ್ದಿ ಆದ್ಲು, ಅನ್ವಾಂಟೆಡ್ ಏನಿತ್ತು ಹೋಗಿ ಹೆಲ್ತಿ ಆದ್ಲು, ಆರೋಗ್ಯ ಹೆಚ್ಚಾಗ್ತದೆ. ಆ ಭಯಕ್ಕೆ ಸಾಧನೆ ಬಿಟ್ಟವರು ಇದ್ದಾರೆ. ನಾ ಹೇಳೋದು ನೈಟ್ ಊಟ ಬಿಡಿ, ಬೆಳಗ್ಗೆ ಎದ್ದೇಳಬೇಕಾದ್ರೆ ಚುರುಕಾಗಿ ಎದ್ದು ಹೇಳ್ತೀರಿ. ಖಂಡಿತ ನೀವು ರಾತ್ರಿ ಚೆನ್ನಾಗಿ ಊಟ ಮಾಡಿ, ಬೆಳಗ್ಗೆ ಎದ್ದೇಳಬೇಕಂತ ಒದ್ದಾಡಿಕೊಂಡು ಒಂದು ಆನೆ ಅಥವಾ ಎಮ್ಮೆ ಎದ್ದೇಳಬೇಕಾದ್ರೆ ಆ ಪ್ರಾಣಿಗಳು ಎಷ್ಟು ಕಷ್ಟಪಡ್ತಾವಲ್ಲ, ಹಾಗಿರ್ತದೆ ನಿಮ್ಮ ದೈಹಿಕ ಸ್ಥಿತಿ. ಆದರೆ ನೈಟ್ ಊಟ ಮಾಡದೇ ಇದ್ದಾಗ ಬೆಳಗ್ಗೆ ಜಿಂಕೆಯ ರೀತಿ ಖಂಡಿತ ಚುರುಕಾಗಿರ್ತೀರಿ ನೀವು ಅಂತ. ಕಾರಣ ಏನಾಗುತ್ತೆ ಅಂದರೆ ನೈಟು ಕಮ್ಮಿ, ಈಗ ಅದಕ್ಕೆ ನೋಡಿ ಜೈನ ಮತದಲ್ಲೂ ಕಮ್ಮಿ ಊಟ ಮಾಡೋರು, ಮತ್ತು ಬೇಗ ಸೂರ್ಯ ಮುಳುಗೋದಕ್ಕೆ ಮೊದಲು ಮಾಡಿದಾಗ ನಾವು ಮಲಗೋ ಅಷ್ಟರಲ್ಲಿ ಸಂಪೂರ್ಣ ಆಹಾರ ಜೀರ್ಣ ಆಗಿರುತ್ತೆ, ನಮ್ಮ ರಕ್ತ ಪೂರ ನಮ್ಮ ಮೆದುಳಿಗೆ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಗ್ರೋತ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ ಮಲಗಿದಾಗ. ಮೆಲೋಟೋನಿನ್, ಗ್ರೋತ್ ಹಾರ್ಮೋನು, 12 ಹಾರ್ಮೋನುಗಳು ಬಿಡುಗಡೆ ಆಗುತ್ತೆ ನಿದ್ರೆಯಲ್ಲಿ ನಮಗೆ. ಅದೆಲ್ಲ ಏನು ಅಂದರೆ ಇಡೀ ರಾತ್ರಿ ಅದು ನಮ್ಮ ದೇಹದಲ್ಲಿ ಏನು ಡ್ಯಾಮೇಜ್ ಆಗಿರುತ್ತೆ ರಿಪೇರ್ ಮಾಡ್ತಾ ಇರುತ್ತೆ. ನಾವು ಮಲಗಿರ್ತೀವಿ, ದೇಹದ ಒಳಗಡೆ ಆಗಿರುವ ಎಲ್ಲ ಡ್ಯಾಮೇಜು ನಿದ್ರೆಯಲ್ಲಿ ಸರಿಯಾಗಿ ಬೆಳಗ್ಗೆ ಎದ್ದಾಗ ನೀವು ಹೇಳಿದ ಹಾಗೆ ಜಿಂಕೆ ಥರ ಆಗಿರ್ತಾರೆ. ಯಾರು ನಿದ್ರೆ ಮಾಡೋದಿಲ್ಲ, ಯಾರು ತುಂಬ ಹೆವಿ ಮೀಲ್ಸು, ಅದು ತುಂಬ ಮಸಾಲೆ ಇರೋ ಅಂಥದ್ದು ರಾತ್ರಿ ಹೊತ್ತು ಅತಿಯಾಗಿ ರಾತ್ರಿ ಮಾಂಸಾಹಾರನೂ ಸೇವನೆ ಮಾಡಬಾರ್ದು, ಏಕೆಂದರೆ ಡೈಜೆಷನ್ ಆಗೋದಿಲ್ಲ ಅದು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಆನೆ ಥರನೇ ಎದ್ದೇಳೋದಕ್ಕೆ ಆಗೋದಿಲ್ಲ, ಕಷ್ಟಪಡ್ತಾರೆ. ಆಮೇಲೆ ಎದ್ದೇಳಕ್ಕೆ ಆಲಸ್ಯ, ಇಡೀ ದಿನ ಆಲಸ್ಯ ಇರುತ್ತೆ. ಹಾಗಾಗಿ ಮಿತವಾಗಿ ಪೌಷ್ಟಿಕಾಂಶದಿಂದ ಕೂಡಿದ ಆಹಾರ ಸೇವನೆ ಮಾಡಿ, ಯೋಗ ಮಾಡಿ ಧ್ಯಾನ ಮಾಡಿ ಒಳ್ಳೆಯ ಆರೋಗ್ಯ ಇತ್ತು ಅಂದರೆ ನಾವೇ ಸಾಧಕರು. ನಮ್ಮಿಂದ ಬೇಕಾದಷ್ಟು ಸಾಧನೆಗಳು ನಾವು ಮತ್ತು ಅದು ನಮಗೆ ಮಾತ್ರ ಅಲ್ಲ, ಇದನ್ನು ನಾನು ಅದಕ್ಕೆ ಒತ್ತಿ ಹೇಳ್ತೀನಿ, ಯಾವಾಗ ಸ್ವಲ್ಪ ಸೀರಿಯಸ್ನೆಸ್ ಬರಬಹುದು ಅಂತ. ನಿಮ್ಮ ಜೀವನದಲ್ಲಿ ನೀವೇನು ಅಡಾಪ್ಟ್ ಮಾಡ್ಕೊಳ್ತೀರಿ, ನಿಮ್ಮ ಮಕ್ಕಳು ಅದರ ಅರ್ಧ ಭಾಗವನ್ನು ಮಾತ್ರ ಅಡಾಪ್ಟ್ ಮಾಡ್ಕೊಳ್ತಾರೆ. ಖಂಡಿತ ನೀವು ಹೇಗೇಗೋ ಬದುಕಿದ್ರೆ, ನೀವು ಹೇಗೇಗೋ ಊಟ ಮಾಡಿದರೆ ಅದರ ಪರಿಣಾಮ ನಿಮ್ಮ ಮುಂದಿನ ಪೀಳಿಗೆಯ ಮೇಲೆ, ನಿಮ್ಮ ಜೆನೆಟಿಕಲ್ಲಿ, ನಿಮ್ಮ DNA ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದಾಗಿ ನಿಮ್ಮ ಲೈಫ್ ಸ್ಟೈಲ್ ಯಾಕೆ ಚೆನ್ನಾಗಿಟ್ಕೋಬೇಕು ಅಂದರೆ ಕೇವಲ ನಿಮಗಾಗಿ ಅಲ್ಲ, ಖಂಡಿತ ಮುಂದಿನ ನಿಮ್ಮ ತಲೆಮಾರುಗಳಿಗಾಗಿ ಅಂತ. ಹೌದು. ಇತ್ತೀಚಿನ ದಿನದಲ್ಲಿ ಕೆಲವೊಂದು ಸಂಶೋಧನಾ ಲೇಖನಗಳನ್ನು ಓದಬೇಕಾದ್ರೆ
ನೀರಿನ ಬಗ್ಗೆ ಬಹಳ ಅದ್ಭುತವಾಗಿ ಕೆಲವು ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ನೀರಿಗೆ ಮೆಮೊರಿ ಇರುತ್ತೆ ಅಂತಾರೆ, ಭಾವನೆಗಳಿರುತ್ತೆ, ನೆನಪುಗಳಿರುತ್ತೆ ಅನ್ನೋದನ್ನೆಲ್ಲ ನಾನು ಓದಬೇಕಾದ್ರೆ ಮತ್ತು ಅದೊಂಥರ ಮ್ಯಾಜಿಕ್ ಇದು ಲಿಕ್ವಿಡ್, ಅದು ನೀರು, ಅದು ಯಾವ ಇದಕ್ಕೆ ಹಾಕಿದ್ರೂ ಆ ಶೇಪ್ ಬರುತ್ತೆ. ಮತ್ತು ಅದು ಬೇಕಾದಷ್ಟು ಒಳಗಡೆ ನಮ್ಮ ಜಗತ್ತಿನಲ್ಲಿ ಭೂಭಾಗ ಇರೋದು ಬರೀ 30 ಭಾಗ, ಇನ್ನು 70 ಭಾಗ ಜಲ. ದೇಹದ ಒಳಗಡೆನೂ 70% ವಾಟರ್ ಥರ, ಅಂದರೆ H2O ಅಲ್ಲ, ಒಳಗಡೆ ನಮ್ಮ ಬ್ರೈನ್ ಸುತ್ತ ಇರೋದು ಸೆರಿಬ್ರಸ್ ಸ್ಪೈನಲ್ ಫ್ಲೂಯಿಡ್ ಇದೆ. ನಮ್ಮ ಜೀವಕೋಶದ ಒಳಗಡೆ ಸೈಟೋಪ್ಲಾಸಮ್ ಅಥವಾ ಪ್ರೋಟೋಪ್ಲಾಸಮ್ ಅಂತ ಇದೆ. ಹಾಗಾಗಿ ಒಂಥರ ನಾವು ನೀರಿನಿಂದನೇ ಮಾಡಲ್ಪಟ್ಟಿದ್ದೀವಿ ಅಂತ ಅಂತೀವಿ. ಮತ್ತು ನೋಡಿ, ನೀರು ಕಮ್ಮಿ ಕುಡಿದಾಗ ನಮಗೆ ಸುಸ್ತಾಗುತ್ತೆ, ನೀರು ಹೆಚ್ಚು ಕುಡಿದಾಗ ಹೈಡ್ರೇಷನ್ ಆಗಿದ್ದಾಗ ನಾವು ಲವಲವಿಕೆಯಿಂದ ಇರ್ತೀವಿ. ಇದೆಲ್ಲ ಓದಬೇಕಾದ್ರೆ ನನಗೆ ನಮ್ಮ ಪೂರ್ವಜರ ಒಂದು ಇದು ಜ್ಞಾಪಕ ಬಂತು. ಋಷಿಗಳು ಶಾಪ ಕೊಡಬೇಕಾದ್ರೆ ಒಂದು ಕಮಂಡಲದಲ್ಲಿ ನೀರು ಇಟ್ಕೊಂಡಿರ್ತಿದ್ರು. ಆ ನೀರನ್ನು ತೆಗೆದು ಪ್ರೋಕ್ಷಣೆ ಮಾಡಿ, ನೀನು ನಾಯಿ ಆಗು, ನೀನು ಕತ್ತೆ ಆಗು ಅಂತ ಶಾಪ ಕೊಡೋರು, ಕಲ್ಲಾಗು ಅಂತ. ಅದನ್ನು ಓದಬೇಕಾದ್ರೆ ಅದರಲ್ಲಿ ಚಾರ್ಜ್ಡ್ ವಾಟರ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ನೀರನ್ನು ಚಾರ್ಜ್ ಮಾಡಿ ಕುಡಿಬೇಕು, ಆವಾಗ ಅದು ಒಳ್ಳೆಯ ಅಫರ್ಮೇಷನ್ ಕೊಟ್ಟು ಇದು ಮಾಡಿದಾಗ ಅದು ನಮಗೆ ಆಗುತ್ತೆ ಅಂತ. ನನಗೆ ಅವಾಗ ಅನ್ನಿಸ್ತು, ಈ ಚಾರ್ಜ್ ವಾಟರ್ ಅಂದರೆ ಈ ನಮ್ಮ ಋಷಿ ಮುನಿಗಳು ಕಮಂಡಲದಲ್ಲಿ ಇಟ್ಕೊಂಡಿದ್ರಲ್ಲ, ಅದು ಚಾರ್ಜ್ಡ್ ವಾಟರಾ? ಅದು ಎಲ್ಲೋ ಲಿಂಕ್ ಇದೆ ನಮಗೆ, ಬಟ್ ಅದನ್ನು ಇನ್ನೂ ಹೆಚ್ಚು ಸ್ಪಷ್ಟತೆ ಅಂತ ತಾವು ಕೊಡಬಹುದು. ನೋಡಿ, ನಮ್ಮಲ್ಲಿ ನೀರು ಅನ್ನೋದಕ್ಕೆ ತುಂಬ ಬಹಳ ದೊಡ್ಡ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ. ಹಾಗಾಗಿ ಅದನ್ನು ತೀರ್ಥ ಅಂತ ಕೂಡ ಹೇಳ್ತೀವಿ. ನಾವು ಪ್ರತಿಯೊಂದಕ್ಕೂ ಅಭಿಷೇಕಕ್ಕಿಂತ ಹಿಡಿದು ಎಲ್ಲದಕ್ಕೂ ನೀರನ್ನಂತೂ ಕಡ್ಡಾಯವಾಗಿ ಬಳಸ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪರಂಪರೆ ಇದೆಯಲ್ಲ, ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಮತಗಳು ಹುಟ್ಟಿಗೆ ಕಾರಣ ಏನು ಅಂದರೆ ನೀರು. ಅಂದರೆ ನದಿಯ ಆಜುಬಾಜಿನಲ್ಲೇ ಎಲ್ಲ ನಾಗರಿಕತೆಗಳು ಹುಟ್ಟಿದ್ದು. ಅದು ಮೆಸೊಪೊಟೇಮಿಯಂ ಇರ್ಬೋದು, ಸಿಂಧೂ ನಾಗರಿಕತೆ ಇರ್ಬೋದು, ಅಥವಾ ಯಾವುದೇ ನಾಗರಿಕತೆಗಳ ಉಗಮಕ್ಕೆ ಕಾರಣ ಯಾವುದು ಅಂದರೆ ನೀರು. ಅಂದರೆ ಎಲ್ಲಿ ಹರಿವು ಇತ್ತು ನೀರಿನ, ಅದರ ಪಕ್ಕದಲ್ಲೇ ನಾಗರಿಕತೆಗಳು ಬೆಳಿಲಿಕ್ಕೆ ಸಾಧ್ಯವಾಗಿದ್ದು. ಅಂದರೆ ನಾಗರಿಕತೆ ಹುಟ್ಟಿ ಬೆಳಿಲಿಕ್ಕೆ ಒಂದು ನದಿ ಅಥವಾ ಒಂದು ನೀರು ಕಾರಣ ಅಂತ ಹೇಳಿದರೆ, ಇನ್ನು ಯಾವುದಕ್ಕೆ ನಾವು ನೀರನ್ನು ಹೋಲಿಸಬಹುದು ಅಂತ. ಮತ್ತು ನಾವೊಂದು ಪ್ರಾರ್ಥನೆ ಮಾಡಿ ಕುಡಿತೀವಲ್ಲ, ಹಾಗಾಗಿ ಅದಕ್ಕೆ ತೀರ್ಥ ಅಂತ ಹೇಳ್ತೀವಿ. ಹಾಗೆ ಹೇಳಿಕೊಂಡು ಕುಡಿದಾಗ ನಮ್ಮಲ್ಲೂ ಆ ನೀರು ಹೊಟ್ಟೆಗೆ ಸೇರಿ ನಮ್ಮಲ್ಲಿ ಅದನ್ನು ಜಾಗೃತಿ ಮಾಡ್ತದೆ ಅಂತ. ನೋಡಿ, ನಮ್ಮಲ್ಲಿ ಎರಡನ್ನ ರಾಯಭಾರಿಗಳು ಅಂತ ಭಾವಿಸ್ತೀವಿ ನಾವು. ಒಂದು ಅಗ್ನಿ, ಇನ್ನೊಂದು ಜಲ. ಒಂದು ವರುಣ, ಒಂದು ಯಜ್ಞೇಶ್ವರ. ಅಂದರೆ ಅಗ್ನಿಯನ್ನು ನಮಗೂ ಪರಮಾತ್ಮನಿಗೂ ಸಂದೇಶವಾಹಕರಾಗಿ ಇರುವಂತಹ ರಾಯಭಾರಿಗಳು ಇವರು ಅಂತ. ಹಾಗಾಗಿ ನೀವು ಹೇಳಿದ ಹಾಗೆ ಋಷಿಗಳು ಶಾಪವನ್ನು ಕೊಡಬೇಕಾದ್ರೆ ಇರ್ಬೋದು, ಸಂಕಲ್ಪ ಮಾಡಬೇಕಾದ್ರೆ ಇರ್ಬೋದು, ಅರ್ಘ್ಯ ಕೊಡಬೇಕಾದ್ರೆ ಇರ್ಬೋದು, ತರ್ಪಣ ಕೊಡಬೇಕಾದ್ರೆ ಇರಬಹುದು, ಪ್ರತಿಯೊಂದಕ್ಕೂ ನೀರನ್ನು ಹಾಕಿ ಆ ಪ್ರಾರ್ಥನೆ ಮಾಡಿಯೇ ಬಿಡುವಂಥದ್ದು ಅಥವಾ ಕುಡಿಯುವಂಥದ್ದು ಅಥವಾ ಕೊಡುವಂಥದ್ದು, ಈ ರೀತಿಯಾಗಿ ಮಾಡ್ತೀವಿ. ಆದರೆ ನೀರಿಗೂ ನಾವು ಮಾಡೋ ಪ್ರತಿ ಕಾರ್ಯಗಳಿಗೂ ನೇರ ಒಂದು ಸಂಬಂಧ ಇದೆ. ಹೌದು. ಮತ್ತು ನೀವು ವೈಜ್ಞಾನಿಕವಾಗಿ ಹೇಳೋ ಹಾಗೂ ಕೂಡ ಒಂದು ನಾಗರಿಕತೆ ಹುಟ್ಟಿದ್ದು, ಬೆಳೆದದ್ದು. ಎರಡನೇದು, ಅದು ನೆನಪಿಟ್ಕೊಳ್ಳುವಂತಹ ಶಕ್ತಿ ಅದಕ್ಕಿದೆ. ಅದು ಈಗಂತೂ ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಜಪಾನಿನ ಇಮ್ಯಾಟೊ ಮಸಾರೋ ಅನ್ನೋ ಒಬ್ಬ ವಿಜ್ಞಾನಿ ಏನು ಮಾಡಿದ್ದಾರೆ, ಅವರು ಕೆಲವೊಂದು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಒಂದಷ್ಟು ಗಾಜಿನ ಲೋಟಗಳು, ಅದರಲ್ಲಿ ನೀರನ್ನು ತುಂಬಿಸಿ, ಕೆಲವು ಗಾಜಿನ ಲೋಟಕ್ಕೆ ಪಾಸಿಟಿವ್ ಅಫರ್ಮೇಷನ್ನು, ನಾನು ತುಂಬ ಆರೋಗ್ಯವಾಗಿದ್ದೀನಿ, ಆ ಥರ ಎಲ್ಲ ಪಾಸಿಟಿವ್ ಅಫರ್ಮೇಷನ್ನು ತಾವು ಕಾರ್ಯಾಗಾರಗಳಲ್ಲಿ ಹೇಳ್ಕೊಡ್ತಿರಲ್ಲ, ಆ ಥರದ್ದು ಒಳ್ಳೆ ಅಫರ್ಮೇಷನ್, ನೀನು ತುಂಬ ನಿನ್ನನ್ನು ನಾನು ಸೇವನೆ ಮಾಡಿದ್ರೆ ನನ್ನ ದೇಹದಲ್ಲಿರುವ ಎಲ್ಲ ಏನು ನ್ಯೂನ್ಯತೆಗಳಿದೆ ಹೋಗುತ್ತೆ, ಆರೋಗ್ಯ ಕೊಡ್ತಾ ಇದೆಯಾ, ಆ ಥರ ಎಲ್ಲ ಪಾಸಿಟಿವ್ ಅಫರ್ಮೇಷನ್ನು ಒಂದಷ್ಟಕ್ಕೆ ಮಾಡಿದ್ದಾರೆ. ಕೆಲವು ಆ ಗಾಜಿನ ಲೋಟಕ್ಕೆ ನೆಗೆಟಿವ್, ನಾನು ನಿನ್ನನ್ನು ದ್ವೇಷ ಮಾಡ್ತಾ ಇದ್ದೀನಿ, ಆ ಥರದ್ದು ನೆಗೆಟಿವ್ ಅಫರ್ಮೇಷನ್ನು, ನಕಾರಾತ್ಮಕವಾದ ಹೇಳಿಕೆಗಳನ್ನು ಮಾಡಿ ನಂತರ ಅದನ್ನು ಫ್ರೀಸ್ ಮಾಡಿದ್ದಾರೆ. ಫ್ರೀಸ್ ಮಾಡಿ ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಪಾಸಿಟಿವ್ ಆಗಿ ನಾವು ಏನು ಅದಕ್ಕೆ ಆ ನೀರಿಗೆ ನಾವು ಬ್ಲೆಸ್ ಮಾಡಿದ್ದೀವಿ, ಅದಕ್ಕೆ ಒಂದು ಒಳ್ಳೆಯ ಆಕಾರ ಸಿಕ್ಕಿದೆ. ತುಂಬ ಚೆನ್ನಾಗಿರೋಂಥ ಆಕಾರಗಳು, ಸ್ಟಾರ್ ಥರ ಬೇರೆ ಬೇರೆ ಥರದ ಆಕಾರಗಳು ಸಿಕ್ಕಿದೆ. ಯಾವುದಕ್ಕೆ ಬೈದಿರ್ತೀವಿ, ನೆಗೆಟಿವ್ ಇದು ಮಾಡಿರ್ತೀವಿ, ಅದನ್ನು ನೋಡಿದಾಗ ಡಿಸ್ಟಾರ್ಟೆಡ್ ಆ ಆಕಾರದಲ್ಲಿ ಶೇಪ್ ಎಲ್ಲ ಬದಲಾವಣೆ ಆಗಿದೆ. ಇತ್ತೀಚೆಗೆ ಬಹಳಷ್ಟು ವಿಜ್ಞಾನಿಗಳು ಇದರ ಬಗ್ಗೆ ಭಾಳ ಸಂಶೋಧನೆ ಮಾಡಿದ್ದಾರೆ. ಕೆಲವರು ಆ ನೀರಿನ ಲೋಟದ ಕೆಳಗಡೆ ಒಂದು ಚಿತ್ರ ಇಟ್ಟು, ರಾಮನ ಚಿತ್ರ, ಅದನ್ನು ಇಟ್ಬಿಟ್ಟು ಆ ನೀರನ್ನು ಫ್ರೀಸ್ ಮಾಡಿ ನಂತರ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ
ಪೂರ ರಾಮನ ಚಿತ್ರ ಥರ ಅಲ್ಲ, ಒಂದು ಲೆವೆಲ್ಗೆ ಅದೇ ಒಂದು ಆಕಾರವನ್ನು ಕೊಡುವ ಥರ ಕ್ರಿಸ್ಟಲ್ ಫಾರ್ಮೇಷನ್ ಆಗಿದೆ. ಇದು ಅದ್ಭುತ ಅನಿಸುತ್ತೆ ನನಗೆ. ಅದಕ್ಕೆ ಅನ್ಸೋದು, ನಾವು ನೀರನ್ನು ಆ ಥರ ಏನಾದರೂ ಮೊದಲೆಲ್ಲ ಹೇಳೋರು ನೋಡಿ, ಅದನ್ನು ಬ್ಲೆಸ್ ಮಾಡಿ ಕುಡಿ. ಈ ತೀರ್ಥ ಅಂತ ನೀವು ಹೇಳಿದ್ರಲ್ಲ, ದೇವಸ್ಥಾನಕ್ಕೆ ಏನೋ ಹುಷಾರಿರಲ್ಲ, ನಂಜನಗೂಡಿಗೆ ಹೋಗ್ತಾರೆ, ತೀರ್ಥ ತಗೊಂತಾರೆ, ಪ್ರಸಾದ ತಗೊಂತಾರೆ, ಬರ್ತಾರೆ, ಹುಷಾರಾಗ್ಬಿಡ್ತಾರೆ. ಏನು ಮಿರಾಕಲ್ಲು, ಏನು ಪವಾಡ ಅಂತ ನೋಡೋದಾದರೆ ಅದರ ಹಿಂದಿರುವ ವಿಜ್ಞಾನ ನೋಡಿ. ತೀರ್ಥ ಅಂತ ಇತ್ತೀಚೆಗೆ ನೋಡಿ, ಈಗ ನಾವು ಮನೋಶಕ್ತಿ ಕಾರ್ಯಾಗಾರದಲ್ಲೂ ಸಂಕಲ್ಪ ಮಾಡಬೇಕಾದ್ರೆ ನೀರಿನ ಬಳಕೆ ಹೇಗೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ವಿಸ್ತಾರವಾಗಿ ಹೇಳ್ತೀವಿ. ಆದರೆ ಒಂದೆರಡು ಇದನ್ನೇ ನೀವು ಉದಾಹರಣೆ ಕೊಡೋದಿದ್ರೆ, ನಮ್ಮಲ್ಲಿ ನಮ್ಮ ಶ್ರೀ ಉಪಾಸಕರು ಅಂದರೆ ಏನು ವಾಲಂಟಿಯರ್ಸ್ ಕೆಲವರು ಒಂದಿಬ್ಬರು 15 ವರ್ಷದಿಂದ 18 ವರ್ಷದಿಂದ ನನಗೆ ಹೊಟ್ಟೆ ನೋವಿದೆ, ಪ್ರತಿನಿತ್ಯ ಮೆಡಿಸನ್ ಅಲ್ಲಿಂದ ತಗೊಳ್ತಾ ಇದ್ದೀನಿ ಅಂತ ಎಲ್ಲ ಹೇಳಿದ್ರು. ನಾವು ಆಗ ಆ ತಕ್ಷಣಕ್ಕೆ ಹೇಳಿದ್ವು, ಒಂದು ಲೋಟ ಇಟ್ಕೊ, ಅದ್ರ ಮೇಲೆ ಕೈ ಇಡು, ಒಂದು ಪ್ರಾರ್ಥನೆ ಮಾಡು, ಗುರುಗಳೇ ಈ ನೀರು ಔಷಧಿಯಾಗಿ ನನ್ನ ಆರೋಗ್ಯವನ್ನು ವೃದ್ಧಿ ಮಾಡಲಿ ಅನ್ನುವಂಥ ಪ್ರಾರ್ಥನೆ ಮಾಡು, ಅದನ್ನು ಕುಡಿ ಒಂದಷ್ಟು ದಿನ. ಅದರಿಂದ ಸೈಡ್ ಎಫೆಕ್ಟ್ ಅಂತೂ ಏನಿಲ್ಲ, ಉಪಯೋಗ ಇದೆಯೋ ಇಲ್ವೋ ಇನ್ ನಂಬಿಕೆ ಮೇಲೆ ನಿಂತಿದೆ, ಆದ್ರೆ ಸೈಡ್ ಎಫೆಕ್ಟ್ ಅಂತೂ ಏನಿಲ್ವಲ್ಲ. ನೋಡಿ, ಆಶ್ಚರ್ಯ ಏನು ಅಂದ್ರೆ, ಒಂದೇ ವಾರ 15 ವರ್ಷದಿಂದ ಇದ್ದ ಹೊಟ್ಟೆ ನೋವು ಒಂದೇ ವಾರದಲ್ಲಿ ಗುಣ ಆಗಿದೆ. 15 ವರ್ಷದಿಂದ ಮೆಡಿಸಿನ್ ತಗೊಳ್ತಾ ಇದ್ದಾಕೆ ಅಲ್ಲಿಂದ ಇದುವರೆಗೂ ಮತ್ತೆ ಹೊಟ್ಟೆ ನೋವು ಬಂದಿಲ್ಲ. ಇದೇ ರೀತಿಯಾಗಿ ಆಕೆ ಹೇಳಿದ ಮೇಲೆ ನಾನು ತುಂಬಾ ಜನಕ್ಕೆ ಇದನ್ನು ಹೇಳಿದೆ. ನೀವು ಯಾರು ಸಮ್ಟೈಮ್ ನಿಮ್ಗೆ ಇಷ್ಟ ದೇವರು ಅಥವಾ ಗುರುಗಳೇ ಅಥವಾ ಓ ದೇವರೇ, ನಮ್ಗೆ ಯಾವ ದೇವರು ಇಷ್ಟ ಅದನ್ನು ಕೈ ಇಟ್ಟು, ನಿಮ್ಮ ನೀರಿನ ಮೇಲೆ ಕೈ ಇಟ್ಟು ಒಂದು ಪ್ರಾರ್ಥನೆ ಮಾಡಿ, ಆ ಲೋಟದ ಮೇಲೆ ಕೈ ಇಟ್ಟು ಒಂದು ಪ್ರಾರ್ಥನೆ ಮಾಡಿ, ಇದು ಔಷಧಿ ಆಗಲಿ, ನನ್ನ ಆರೋಗ್ಯವನ್ನು ಹೆಚ್ಚು ಮಾಡಲಿ, ನನಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿ ಅಂತ ಒಂದು ಪ್ರಾರ್ಥನೆ ವಿಶೇಷವಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ಅಂತ. ನನಗೆ ಇದುವರೆಗೆ ಹೇಳಿದ್ರಲ್ಲಿ ಸಾಕಷ್ಟು ಜನ ಹೇಳಿದ್ದು, ಗುರುಗಳೇ ಅದು ಹೋಯ್ತು, ಈ ಸಮಸ್ಯೆ ಹೋಯ್ತು, ಈ ಕಾಯಿಲೆ ಹೋಯ್ತು. ನೋಡಿ, ಒಂದು ವೈಜ್ಞಾನಿಕ ಸಂಶೋಧನೆಯಲ್ಲೇ ಪ್ರೂವ್ ಮಾಡಿದ್ದಾರೆ ಅವರು. ಬೇಕಾದ್ರೆ ಯಾರು ಬೇಕಾದ್ರೂ ಗೂಗಲ್ ಮಾಡಿ ನೋಡ್ಬೋದು. ಈಗ ನಾನು ಹೇಳಿದ್ದ ಎಕ್ಸ್ಪರಿಮೆಂಟ್ಗಳನ್ನು ಅವರು ಯಾವ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ದೀರ್ಘವಾಗಿ ಅದನ್ನು ಪ್ರೊಸೀಜರ್ ಇಮ್ಯಾಟೋ ಅಂತೇಳಿ ಅವ್ರ ಹೆಸರು, ಜಪಾನಿನ ವಿಜ್ಞಾನಿ, ಬೇಕಾದಷ್ಟು ಮಾಡಿದ್ದಾರೆ. ನೀವು ಈ ಬ್ಲೆಸ್ ಮಾಡಿದಾಗೆ ಅದಕ್ಕೆ ನೋಡಿ, ನೀವು ಹೇಳಿದ್ದು ನಮ್ಮಲ್ಲಿ ಎಲ್ಲ ಇದೆ. ಹೇಳಿದಾಗ ಇದು ಮೂಢನಂಬಿಕೆ ಬಿತ್ತಾ ಇದ್ದಾರೆ ಅಂತ ಹೇಳಬಹುದು. ಈಗ ಜಪಾನ್ನವ್ರು ಹೇಳೋದ್ರಿಂದಾಗಿ ನಾವು ಬಚಾವಾದ್ವು. ಖಂಡಿತ. ಹಾಗಾಗಿ ನೋಡಿ, ಕೆಲವು ಸಲ ಶಂಕದಿಂದ ಬಂದರೆ ತೀರ್ಥ ಅಂತ. ನಮ್ಮಲ್ಲಿ ನಮ್ಮ ಭಾರತೀಯರ ಒಂದು ದುರಾದೃಷ್ಟ ಅಂತಂದರೆ ಎಲ್ಲ ಗೊತ್ತಿದೆ, ಎಲ್ಲ ಹೇಳ್ತಾರೆ, ಆದರೆ ವೈಜ್ಞಾನಿಕ ಪುರಾವೆಗಳನ್ನು ಕೊಟ್ಟಿಲ್ಲ ಮೊದಲಿಂದ. ಬಾಯಿಂದ ಬಾಯಿಗೆ ಆಡು ಭಾಷೆಯಲ್ಲಿ. ಈಗ ನಾನು ಹೇಳ್ತೀನಿ, ನಮ್ಮ ಅಜ್ಜಿ ಅವ್ರಿಗೆ ಹೇಳಿದ್ರು, ನಮ್ಮ ಅಮ್ಮನಿಗೆ ಅವ್ರು ನನಗೆ ಹೇಳಿದ್ರು, ಮಾಡ್ತೀವಿ, ಆಗುತ್ತೆ, ವರ್ಕ್ ಆಗುತ್ತೆ. ಆದರೆ ನಂಬಿಕೆ ಬರೋದಿಲ್ಲ ಮಕ್ಕಳಿಗೆ. ಏನಕ್ಕೆ ಅಂತಂದರೆ ಪುರಾವೆಯಲ್ಲಿ ಅಂತಾರೆ. ಈ ಥರದ ಒಂದೊಂದು ಪುರಾವೆಗಳನ್ನು ನಾವು ತೋರಿಸಿ ನೋಡಿ, ಈ ಥರ ಸಂಶೋಧನೆ ಮಾಡಿದ್ದಾರೆ. ನೀರಿಗೆ ಮೆಮೊರಿ ಇದೆ, ನೀರು ಒಂದು ಅದ್ಭುತ. ಅದನ್ನು ನಾವು ಚಾರ್ಜ್ ಮಾಡಿ ಅದನ್ನು ಕುಡಿದ್ರೆ, ಚಾರ್ಜ್ ಅಂದರೆ ಇನ್ ದ ಸೆನ್ಸ್ ಅದಕ್ಕೆ ಒಳ್ಳೆಯದನ್ನು ನಾವು ಹೇಳಿ ಕುಡಿದಾಗ ನಮಗೆ ಹಿಂದಿನಿಂದ ಒಂದು ಪದ್ಧತಿ ಅದು ಬಂದಿದೆ. ನಾವಂತೂ ಇದುವರೆಗೂ ಮಾಡ್ಕೊಂಡ್ ಬಂದಿದ್ದೀವಿ. ಈಗ ನಲ್ಲಿನಲ್ಲೇ ತಿರುಗಿಸಿ ಸ್ನಾನಕ್ಕೆ ನೀರು ಬಿಟ್ಟರು ಕೂಡ ನಮ್ಗೆ ಹಿರಿಯರು ಹೇಳ್ಕೊಟ್ಟಿದ್ರು. ಹೌದು, ಕೈಯನ್ನು ಅಲ್ಲಿ ಇಟ್ಕೋ, ಗಂಗೆ ಚೈಮನೈ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆ 7 ಮಹಾನದಿಗಳು ಬಕೆಟ್ ನಲ್ಲಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಒಂದೇ ನೀರಾಗಿ ಬಂದು ಸೇರಿ ಅಂತ ಹೇಳಿ ಆ ನೀರನ್ನ ನಾವು ಸ್ನಾನ ಮಾಡೋದು ಅಂತ. ನಾನು ಇದುವರೆಗೂ ಕೂಡ ಏನು ಮರ್ತು ಹೋದ್ರು ಕೊನೆಯಲ್ಲಿ ಒಂದು ಮಗನಲ್ಲಿ ಸ್ನಾನ ಎಲ್ಲ ಮುಗಿದ ಮೇಲೂ ಕೂಡ ಅದನ್ನ ಹೇಳ್ಕೊಂಡೇ ನಾನು ಸ್ನಾನ ಮಾಡೋದು. ಎಲ್ಲಾ ನದಿಗಳ ಕೃಪೆ, ಎಲ್ಲ ನದಿಗಳ ಆಶೀರ್ವಾದ, ಆ ಎಲ್ಲ ನದಿಗಳ ಚೈತನ್ಯ ನನ್ನ ಮೇಲೆ ಬೀಳಲಿ, ನನ್ನನ್ನು ಶುದ್ಧಿ ಮಾಡಲಿ ಅಂತ ಹೇಳ್ಕೊಂಡೇ ಸ್ನಾನ ಮಾಡೋದು. ಅದು ಕೂಡ ನನ್ನ ಸಾಧನೆಗೆ, ಆಧ್ಯಾತ್ಮಿಕ ಸಾಧನೆಗೂ ಕೂಡ ಒಂದು ರೀತಿಯಾಗಿ ಪೂರಕವಾಗಿ ಇದೆ ನನ್ನ ಅನುಭವದ ಪ್ರಕಾರ. ಖಂಡಿತ. ಈಗ ಅದಕ್ಕೆ ಸಾಲಿಡ್ ಪ್ರೂಫ್ಗಳು ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ. ಮತ್ತು ಬಹಳಷ್ಟು ಈ ಆರೋಗ್ಯದ ಸಮಸ್ಯೆಗಳಿಗೆ ಈಗ ಚಾರ್ಜ್ಡ್ ವಾಟರ್ನ ಕುಡೀರಿ ಅಂತಾರೆ, ಮತ್ತು ಮಡಿಕೆಗಳಲ್ಲಿ ಇಟ್ಟು ನೀರು ಕುಡೀರಿ ಅಂತಾರೆ, ತಾಮ್ರದ ಇದರಲ್ಲಿ ಇಟ್ಟು ಕುಡೀರಿ ಅಂತಾರೆ, ಮತ್ತು ಇದು ಬೆಳ್ಳಿಯ ಪಾತ್ರೆಗಳನ್ನು ಇಡಿ ಅಂತಾರೆ. ಆದರೆ ನಾವೇನು ಮಾಡ್ತೀವಿ, ಪ್ಲಾಸ್ಟಿಕಲ್ಲಿ ಇಟ್ಕೊಂಡು ಕುಡಿತಾ ಇದ್ದೀವಿ. ಮೈಕ್ರೋ ಪ್ಲಾಸ್ಟಿಕ್ ದೇಹಕ್ಕೆ ಹೋಗ್ತಾ ಇದೆ. ಮತ್ತೊಮ್ಮೆ ನಾವು ನಮ್ಮ ಹಿಂದೆ ಏನೇನು ಮಾಡ್ತಾಯಿದ್ರು ಅದನ್ನು ಇನ್ನೊಮ್ಮೆ ದೀರ್ಘವಾಗಿ ಆಲೋಚನೆ ಮಾಡಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಈಗ ನಾವೇನು ಆರೋಗ್ಯದ ಸಮಸ್ಯೆ ಅಂತ ಇಡೀ ಜಗತ್ತು ಎಲ್ಲರಿಗೂ ಏನು ಸಮಸ್ಯೆ ಅಂದರೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಇರುತ್ತೆ. ಅದರಿಂದ ಖಂಡಿತವಾಗ್ಲೂ ನಾವು ಹೊರ ಬರಬಹುದೇನೋ. ಈ ಥರ ಸಣ್ಣದಾಗಿ ನೀವು ಹೇಳಿದಾಗೆ ಅದರಲ್ಲಿ ಏನು ತೊಂದರೆ ಏನಿಲ್ಲ. ಆ ನೀರಿಗೆ ಒಳ್ಳೆಯದನ್ನು ನಾವು
ಹೇಳಿ ಕುಡಿಯೋದ್ರಲ್ಲಿ ನಮಗೆ ಯಾವುದೇ ರೀತಿಯ ಅನಾನುಕೂಲಗಳು ಏನೂ ಇಲ್ಲ. ಅದರಿಂದ ಆದರೆ ಒಳ್ಳೆಯದೇ ಆಗುತ್ತೆ. ಆಗಲಿಲ್ಲ ಅಂತ ಅಂದ್ಕೊಳ್ಳೋದಾದ್ರೂ ಏನು ಲಾಸ್ ಅಂತೂ ಏನಿಲ್ಲ. ಹಾಗಾಗಿ ಅದರಿಂದ ಅನುಕೂಲನೇ ಆಗಿರೋದ್ರಿಂದ ಈ ಥರದ ಕೆಲವೊಂದು ಅಭ್ಯಾಸಗಳನ್ನು ಮಾಡಬಹುದು. ಮತ್ತು ತಾವು ಹೇಳಿದ ಹಾಗೆ ತಮ್ಮ ಕಾರ್ಯಾಗಾರದಲ್ಲಿ ಅದರ ಬಗ್ಗೆ ಹೆಚ್ಚಿನ, ಈಗ ತುಂಬ ಜನಕ್ಕೆ ಈಗ ಇಂಟ್ರೆಸ್ಟ್ ಇರುತ್ತೆ, ಅಯ್ಯೋ ಯಾವ ಥರ ಚಾರ್ಜ್ ಮಾಡ್ಕೊಳ್ಳೋದು ಏನು ಅಂದಾಗ ಅದು ನನಗೆ ಗೊತ್ತಿಲ್ಲ. ತಮ್ಮಂತಹ ಆಧ್ಯಾತ್ಮಿಕ ಚಿಂತಕರು ಹೇಳ್ಕೊಡ್ತಾರಲ್ಲ ಅಂಥ ಕಡೆ ಹೋಗಿ ಅದರ ಅನುಕೂಲ, ಏಕೆಂತಂದರೆ ಕೆಲವೊಂದು ಎಲ್ಲದನ್ನು ಎಲ್ಲ ಒಂದು ಕಡೆ ಈ ಥರ ಒಂದು ನಮ್ಮ ಸಂವಾದದಲ್ಲಿ ಹೇಳೋಕ್ಕಾಗೋದಿಲ್ಲ. ಅದನ್ನು ನೀವು ತೋರಿಸ್ಬೇಕು ಅಂತಂದರೆ ನಿಮ್ಮ ಬಳಿ ಬರಬೇಕು. ಕೆಲವು ಒಳ್ಳೇದು ಬೇಕು ಅಂದರೆ ನಾವು ಹುಡುಕೊಂಡು ಹೋಗಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ. ಇಲ್ಲ, ನಾವೆಲ್ಲವೂ ಕೂಡ ಇಂಥದ್ದನ್ನು ಕಲಿಯಬೇಕು, ಈ ಸಾಧನೆ ಮಾಡಬೇಕು ಅಂದಾಗ ಎಷ್ಟೋ ತಿಂಗಳುಗಳ ಕಾಲ ಹಿಮಾಲಯದಲ್ಲಿ ಅಲ್ದು, ಹೌದು, ಸರಿಯಾದ ಊಟದ ವ್ಯವಸ್ಥೆ ಇಲ್ಲದೆ, ಸರಿಯಾದ ಒಂದು ದೇಹದ ರಕ್ಷಣೆಗೆ ವಸ್ತ್ರವೂ ಇಲ್ಲದೆ, ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಆನ್ಲೈನಲ್ಲಿ ಕೂತು, ಹೌದು, ಅಥವಾ ಯಾವುದೋ ಒಂದು ಜಾಗದಲ್ಲಿ, ಒಂದು AC ಕೆಳಗೆ ಒಂದು ಹಾಲ್ನಲ್ಲಿ ಕೂತು ಇಂಥ ವಿಷಯಗಳನ್ನು ಕಲಿಯುವಂತಹ ಸಂದರ್ಭ ಇದು. ಇದನ್ನು ಸರಿಯಾಗಿ ಬಳಸ್ಕೋಬೇಕು. ಹಾಗೆ ನಾನು ನೋಡಿದ ಹಾಗೆ ನಾನು ಕೆಲವೊಂದು ಕಾರ್ಯಾಗಾರ ಹೋಗಿದ್ದೀನಿ. ಬಟ್ ನನಗನ್ಸಿದ್ದು ಕೆಲವೊಂದು ಕಾರ್ಯಾಗಾರ ಅಂದರೆ ಬೇರೆ ಬೇರೆಯವರು, ಅದು ಜನಸಾಮಾನ್ಯರಿಗೆ ನಿಲ್ಕದೇ ಇಲ್ಲ. ಲಕ್ಷಾಂತರ ರೂಪಾಯಿ ಇರುತ್ತೆ. ಆದರೆ ನನಗೆ ಅರಿವಿರೋ ಹಾಗೆ ತಮ್ಮದು ಬಹಳನೇ ಒಂದು ಎಲ್ಲರಿಗೂ ನಿಲುಕುವಂಥದ್ದು ಏನಂದರೆ ಅದು ಬೇಕಾಗಿದೆ ನಮಗೆ. ನಾವು ತುಂಬ ಜಾಸ್ತಿ ಅಂತ ಹೋದಾಗ ಅವ್ರ ಹತ್ರ ಹೋಗೋ ಅಂಥವ್ರು ದುಡ್ಡಿರೋ ಅಂಥವ್ರು ಮಾತ್ರ ಇರ್ತಾರೆ, ಜನಸಾಮಾನ್ಯರಿಗಾಗಲ್ಲ. ಆದರೆ ತಮ್ಮ ಕಾರ್ಯಾಗಾರಗಳಲ್ಲಿ ನಾನು ಕೇಳಿದ್ದೀನಲ್ಲ, ಅದು ಎಲ್ಲರಿಗೂ ಎವ್ರಿ ಒನ್ ಕುಡ್ ಅಫೋರ್ಡಬಲ್ ಅಂತ ಅನಿಸುತ್ತೆ. ಹೋಟೆಲ್ಗೆ ಹೋಗಿ ಒಂದಿನ ಇದ್ದು ಒಂದಷ್ಟು ಕಾಫಿ ತಿಂಡಿ ಅಥವಾ ಒಂದಷ್ಟು ಜನಕ್ಕೆ ಊಟ ಹಾಕ್ಸಿದ್ರೆ ಆ ದುಡ್ಡಲ್ಲಿ ಒಂದು ಕಾರ್ಯಾಗಾರಕ್ಕೆ ಹೋಗ್ಬಿಡ್ಬೋದು. ಅಷ್ಟು ಎಲ್ಲರಿಗೂ ನಿಲುಕುವಂಥದ್ದು. ಹಾಗಾಗಿ ತಾವು ಹೇಳಿದ ಹಾಗೆ ತಾವು ಅಷ್ಟೆಲ್ಲ ಸಾಧನೆ ಮಾಡಿ ಏನೋ ಒಂದು ಪಡ್ಕೊಂಬಂದಿದ್ದೀರಾ, ಅದನ್ನು ನಮಗೆ ಕೊಡ್ತಿದ್ದೀರಾ ಅಂದರೆ ಅಲ್ಲಿ ನಾವೊಂದು ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ. ಇಲ್ಲ ನಾವೇ ಹೋಗಿ ಹಿಮಾಲಯದಲ್ಲಿ ಅಷ್ಟು ವರ್ಷಗಳ ಕಾಲ ಆ ಅನುಭವ ಪಡೆದು ಆ ಒಂದು ಸಾರವನ್ನು ಪಡೆದು ಮಾಡೋಕ್ಕಾಗಲ್ಲ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಜಿನೈನ್ ಅಂತ ಕೆಲವೊಂದಾಗ, ಅದಕ್ಕೆ ನಾನು ತಮ್ಮ ಜೊತೆ ಸಂವಾದ ಮಾಡ್ತಿರೋದೇ ನನ್ನ ಅಂತರಾಳದಲ್ಲಿ ಗುರುಗಳಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಗೊತ್ತಿರೋದ್ರಿಂದ ತಮಗೂ ಸಹ ನಾನು ಈ ಒಂದು ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಮನೋಶಕ್ತಿ ಕಾರ್ಯಾಗಾರ ತಾವು ಫೆಬ್ರವರಿಯಲ್ಲಿ ಆರಂಭ ಮಾಡ್ತಾ ಇದ್ದೀರಾ. ನಾನು ಅದರಲ್ಲಿ ನನಗೆ ತಿಳ್ಕೋಬೇಕು ಅಂತ ಆಸೆ ಇದೆ. ನನಗೆ ಒಬ್ಬರು ಗುರು ಇಲ್ಲ. ಏನಕ್ಕೆ ಅಂತಂದರೆ ನಾನು ಎಲ್ಲ ಗುರುಗಳ ಹತ್ರನೂ ಹೋಗಿ ಏನು ಒಳ್ಳೆಯದಿದೆ ಅದನ್ನು ಕಲಿತೀನಿ. ಆಮೇಲೆ ನೀವು ಹೇಳಿದ ಹಾಗೆ ಎಲ್ಲದನ್ನು ನೋಡಿದಾಗ ನಮಗೆ ತೂಕಗಳು ಗೊತ್ತಾಗೋಗುತ್ತೆ, ಯಾವುದು ತುಂಬ ಚೆನ್ನಾಗಿದೆ, ಯಾವುದರಿಂದ ನಮ್ಮ ಜೀವನವೇ ಬದಲಾವಣೆ ಆಗಿದೆ ಅಂತ. ಹಾಗಾಗಿ ಆ ಕಾರ್ಯಾಗಾರ ನಾನು ಸಹ ಪಾಲ್ಗೊಳ್ಬೇಕು ಅಂತ ಆಸೆಯಿಂದ ಇದ್ದೀನಿ. ಅದರಿಂದ ಬಹಳಷ್ಟು ಜ್ಞಾನ ಸಿಕ್ಕಿದ್ರೆ ನಾನು ಇನ್ನೊಂದಷ್ಟು ಜನಕ್ಕೆ ಅದರ ಬಗ್ಗೆ ಹೇಳ್ಬೋದು. ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು, ನಮ್ಮ ಸಮಾಜ ಚೆನ್ನಾಗಿರಬೇಕು, ಎಲ್ಲ ಆರೋಗ್ಯವಾಗಿದ್ದರೆ ಅದರ ಒಂದು ಎಫೆಕ್ಟು ನಮ್ಮ ಮೇಲೂ ಇರುತ್ತೆ. ಸಮಾಜ ಹಾಳಾದರೆ ಎಲ್ಲರಿಗೂ ತೊಂದರೆ ಅದರಿಂದ. ಹಾಗಾಗಿ ಅದಕ್ಕೆ ನಾನು ಪ್ರತಿ ಸರಿ ಹೇಳ್ತೀನಿ, ನಾನು ಏನು ಮಾಡ್ತಾ ಇದ್ದೀನಿ ನಿಮಗಾಗಿ ಅಲ್ಲ, ನನ್ನ ಸ್ವಾರ್ಥಕ್ಕಾಗಿ ಅಂತ. ಯಾಕೆ ಅಂತ ಹೇಳಿದ್ರೆ, ನೀವೆಲ್ಲರೂ ಚೆನ್ನಾಗಿದ್ದಾಗ ನಾನು ಚೆನ್ನಾಗಿರ್ತೀನಿ, ನೀವೆಲ್ಲರೂ ಆನಂದವಾಗಿದ್ದಾಗ ನಾನು ಆನಂದವಾಗಿರ್ತೀನಿ. ಹಾಗಾಗಿ ಇಲ್ಲಿ ನನ್ನ ಸ್ವಾರ್ಥ ಏನು ಅಂತ, ಸಾತ್ವಿಕ ಸ್ವಾರ್ಥ ಏನು ಅಂದರೆ, ಇಷ್ಟೆಲ್ಲ ನಮ್ಮ ಶ್ರಮ, ಇಷ್ಟೆಲ್ಲ ನನ್ನ ಜ್ಞಾನವನ್ನು ಕೊಡೋದಕ್ಕೆ ಹೀಗೆ ಹಂಚುತ್ತಾ ನಾನೂ ಬೆಳಿತೀನಿ. ಮತ್ತು ನಿಮ್ಮೆಲ್ರಿಗೂ ಒಳ್ಳೇದಾಗ್ತಾ ನನಗೆ ಖಂಡಿತವಾಗಿ ಇನ್ನೂ ಚೆನ್ನಾಗಿ ಅದರ ಫಲ ಏನಿದೆ ಅದು ದೊರಕ್ತದೆ ಅನ್ನುವಂಥ ಒಂದು ಆಧ್ಯಾತ್ಮಿಕವಾದಂಥ ಒಂದು ಸಾತ್ವಿಕ ಸ್ವಾರ್ಥ. ಅದನ್ನು ಸರಿಯಾಗಿ ಪ್ರತಿಯೊಬ್ಬರು ಬಳಸ್ಕೊಳ್ಬೇಕು ಅನ್ನೋದು ಕೂಡ, ಅದು ಸ್ವಾರ್ಥ ಅಲ್ಲ, ನಿಸ್ವಾರ್ಥ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲಿ ಬಹಳ ಒಳ್ಳೆಯ ಮಾತು ಹೇಳಿದ್ರಿ. ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಗೆ ಭಗವಂತ ಇನ್ನೂ ಹೆಚ್ಚು ಜನರನ್ನು ತಾವು ತಲುಪಬೇಕು. ಎಲ್ಲರಿಗೂ ಬೇಕಾಗಿದೆ. ಈಗ ಒತ್ತಡ ನಿರ್ವಹಣೆ ಹೇಗೆ ಮಾಡೋದು ಅನ್ನೋದು ಗೊತ್ತಿಲ್ಲ ಯಾರಿಗೂ. ನಾವೊಂದಷ್ಟು ಹೇಳ್ಬೋದು, ಆದರೆ ಮಾಡುವ ವಿಧಾನವನ್ನು ತಾವು ಕಲಿಸ್ಬೇಕಾಗುತ್ತೆ. ನಾನು ವೈಜ್ಞಾನಿಕವಾಗಿ ಹೇಳ್ತೀನಿ, ಆದರೆ ಮಾಡುವ ವಿಧಾನ ತಾವೇ ಸೂಕ್ತರೋದಕ್ಕೆ. ಹಾಗಾಗಿ ಎಲ್ಲರೂ ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ. ತಮ್ಮಿಂದ ಬಹಳಷ್ಟು ಜನಕ್ಕೆ ಒಳ್ಳೆಯದಾಗಲಿ. ಒಟ್ಟಿನಲ್ಲಿ ನಮ್ಮ ಸಮಾಜ, ನಮ್ಮ ದೇಶ, ಅದಕ್ಕೆ ಒಂದು ಹೆಸರು ಬಂದರೆ ಭಾರತೀಯರು ಇವರಿಗೆಲ್ಲ ಗೊತ್ತಿದೆ ಅಂದರೆ ಒಂದು ವಿಶ್ವದಲ್ಲೇ ನಮಗೆ ಒಂದು ಮರ್ಯಾದೆ, ಒಂದು ಸ್ಥಾನಮಾನ ಎಲ್ಲ ಸಿಕ್ಕಾಗ ನಿಜವಾಗ್ಲೂ ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ಕುತ್ತೆ. ಆಮೇಲೆ ಈ ಮಣ್ಣಿನ ಋಣವನ್ನು ನಾವು ಎಲ್ಲೋ ಒಂದು ಕಡೆ, ಪೂರ ಅಂತ ಹೇಳೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಒಂದು ನ್ಯಾನೋ ಪಾರ್ಟಿಕಲ್ ಥರ ನಾವು ಅದನ್ನು ತೀರಿಸ್ಬೋದು. ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ತಮ್ಮ ಜೊತೆ ಈ ಒಂದು ಸಂವಾದ ನಡೆಸಿದಂಥ ಒಂದು ಭಾಗ್ಯ ನನಗೆ ಸಿಕ್ತು. ಹಾಗಾಗಿ ನನ್ನ ಪೂರ್ವಜನ್ಮದ ಪುಣ್ಯ ಅನಿಸುತ್ತೆ.
ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಆಧ್ಯಾತ್ಮಿಕತೆಯ ಒಂದು ನ್ಯಾನೋ ಪಾರ್ಟಿಕಲ್ ಅಷ್ಟು ನನಗೆ ಹಿಂದಿನ ಜನ್ಮದಲ್ಲಿ ಇತ್ತೇನೋ. ಹಾಗಾಗಿ ತಮ್ಮಂಥವರ ಒಂದು ಸಾನ್ನಿಧ್ಯ ಅಥವಾ ಒಂದು ಸಂವಾದಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ತಮಗೆ ಅನಂತ ಧನ್ಯವಾದಗಳು. ಮುಂದೆನೂ ಸಹ ವೈಜ್ಞಾನಿಕತೆ ಆಧ್ಯಾತ್ಮಿಕತೆ ಹೇಗೆ ಒಂದನ್ನೊಂದು ಬೆಸೆದುಕೊಂಡಿದೆ ಅನ್ನೋದಕ್ಕೆ ಮುಂದೆ ಅವಕಾಶ ಸಿಕ್ಕಾಗ ಕೆಲವೊಂದು ವಿಚಾರಗಳನ್ನು ತಾವು ನಮಗೆ ತಿಳಿಸ್ಕೊಡಿ. ನಮ್ಮ ಮೂಲಕ ಎಲ್ಲರಿಗೂ ಇದು ತಲುಪಲಿ. ನಮಸ್ಕಾರ. ಬಹಳ ಸಂತೋಷ. ಏನಂದರೆ ಈ ರೀತಿ ಸಂವಾದ ಮಾಡ್ತಾ ನಾವು ಕೂಡ ಒಂದು ಆಧ್ಯಾತ್ಮಿಕ ಮತ್ತು ನೀವು ಹೇಳಿದ ಹಾಗೆ ಇವತ್ತಿನ ಯುವಕರಿಗೆ, ಇವತ್ತಿನ ಮುಂದಿನ ಪೀಳಿಗೆ ಕೂಡ ಎರಡರ ಸಮ್ಮಿಳಿತ ಬೇಕು. ಹೌದು, ಜ್ಞಾನ ವಿಜ್ಞಾನ ಎರಡೂ ಸೇರಬೇಕು, ಅಧ್ಯಾತ್ಮ ಮತ್ತು ವಿಜ್ಞಾನ ಎರಡೂ ಸೇರಬೇಕು. ಈ ಸಂವಾದದ ಮೂಲಕ ಅದು ನಡೀತಾ ಇದೆ ಮತ್ತು ಅದು ಹೆಚ್ಚು ಜನಕ್ಕೆ ಇಷ್ಟವಾಗ್ತಾ ಇದೆ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಧನ್ಯವಾದಗಳು.